ಅವರ ಸಂಸ್ಮರಣೆ ಹಾಗೂ ಗೌರವ ಸನ್ಮಾನ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನ ಅಭ್ಯಾಗತರನ್ನ ಹೃತ್ಪೂರ್ವಕವಾಗಿ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಆದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಕವಿವಾಣಿಯಂತೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ತಾಯಿ ಕನ್ನಡಾಂಬೆ ತಾಯಿ ಭಾರತೀಯ ಚರಣ ಕಮಲಗಳಿಗೆ ವಂದಿಸುತ್ತಾ ಬಂದಿರುವಂತಹ ಗಣ್ಯರನ್ನ ನಮ್ಮ ಅಧ್ಯಕ್ಷರು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ನವನೀತ್ ಶೆಟ್ಟಿಯವರು ಖ್ಯಾತ ಜನಪದ ಸಂಸ್ಕೃತಿ ಚಿಂತಕರು ಮಾಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆ ಸನ್ಮಾನ್ಯ ಶ್ರೀ ರಾಜೇಶ್ ಬಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಮಾಡಬೇಕಿತ್ತು. ಕಾರಣಾಂತರಗಳಿಂದ ಈ ಕಾರ್ಯಕ್ರಮದಲ್ಲಿ ಅವರು ಅನುಪಸ್ಥಿತಿ ಇರುವ ಕಾರಣ ಈ ಕಾರ್ಯಕ್ರಮವನ್ನ ತಮ್ಮ ದಿವ್ಯ ಹಸ್ತದಿಂದ ಉದ್ಘಾಟಿಸಬೇಕಾಗಿ ಸನ್ಮಾನ್ಯ ನವನೀತ್ ಶೆಟ್ಟಿ ಕದ್ರಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಅದೇ ರೀತಿ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದ್ದಾರೆ ಸನ್ಮಾನ್ಯ ಶ್ರೀ ಶಶಿಕಲಾ ಅವರು, ಅಧ್ಯಕ್ಷರು ಉಳ್ಳಾಲ ನಗರಸಭೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಜೊತೆ ಸೇರ್ಕೊಳ್ತಾರೆ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ವಸಂತ್ ಎನ್ನವರು, ಅದೇ ರೀತಿ ಸನ್ಮಾನ್ಯ ಶ್ರೀ ರಾಜೇಶ್ ಉಳ್ಳಾಲ್ ಅವರು, ಅಧ್ಯಕ್ಷರು ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಉಳ್ಳಾಲ, ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಸನ್ಮಾನ್ಯ ಶ್ರೀ ಸದಾನಂದ ಬಂಗೇರವರು, ಗೌರವ ಉಪಾಧ್ಯಕ್ಷರು ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ, ಹೈದರ್ ಪರ್ತಿಪಾಡಿಯವರು, ಸನ್ಮಾನ್ಯ ಆಲಿಯಬ್ಬರು, ಅದೇ ರೀತಿ ನಮ್ಮ ಸಮಿತಿಯನ್ನ ಬೆನ್ನೆಲುಬಾಗಿರುವಂತಹ ನಮ್ಮ ಗೌರವ ಅಧ್ಯಕ್ಷರು ಮಾಜಿ ಶಾಸಕರು ಹಿರಿಯರಾಗಿರುವಂತಹ ಜಯರಾಮ್ ಶೆಟ್ಟಿಯವರು, ಅಧ್ಯಕ್ಷರಾದಂತಹ ದಿನಕರ್ ಉಳ್ಳಾಲ್ ಅವರು ವೇದಿಕೆಯನ್ನ ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಬಂಧುಗಳು, ಈ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನವನ್ನು ಸ್ವೀಕರಿಸುವಂತಹ ಸನ್ಮಾನ್ಯ ಶ್ರೀ ಆನಂದ್ ಶೆಟ್ಟಿಯವರು, ಸನ್ಮಾನ್ಯ ಶ್ರೀ ವಿದ್ಯಾಧರ್ ಶೆಟ್ಟಿಯವರು ಹಾಗೂ ಅಶೋಕ್ ಉಳ್ಳಾಲ್ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವರನ್ನು ವಿಶೇಷವಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮಗಳಲ್ಲಿ ಗೌರವ ಸನ್ಮಾನವನ್ನ ಕೊಡ್ಲಿಕ್ಕಿದೆ. ವಿಶೇಷ ಸನ್ಮಾನಿತರಾಗಿ ನಮ್ಮ ಜೊತೆ ಗೀತಾಬಾಯಿ ಉಳ್ಳಾಲ್ ಅವರು, ನಮ್ಮ ಸದಸ್ಯರು ಉಳ್ಳಾಲ ನಗರಸಭೆಯ ಗೌರವಾನ್ವಿತ ಸದಸ್ಯರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರ ಪರಿಚಯವನ್ನೇ ಇನ್ನು ಮುಂದಕ್ಕೆ ಈ ಕಾರ್ಯಕ್ರಮದಲ್ಲಿ ನೀಡುತ್ತಾ ಬಂದಂತ ಎಲ್ಲ ಅತಿಥಿ ಗಣ್ಯರನ್ನ ಮತ್ತೊಮ್ಮೆ ವಂದಿಸುತ್ತಾ, ಕಾರ್ಯಕ್ರಮದ ಮೊದಲಿಗೆ ಕನ್ನಡ ಅಂಬೆಯ ಇವತ್ತು ವಿಶೇಷ ದಿನೋತ್ಸವ ಆಗಿರೋದ್ರಿಂದ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಶ್ರೀಮತಿ ಶಶಿಕಲಾ ಗಟ್ಟಿ ಮತ್ತು ವಾಣಿಯವರು. ಜನನೀಯ ತನು ಜಾತೆ ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನೀಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಜಂಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಯ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ವಿಶ್ವರ ವಿದ್ಯಾರಣ್ಯ, ರನ್ನ ಚಡಕ್ಷರ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಗಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಧಾಮ, ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಜಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗಾ, ಕಾವೇರಿಯವರ ರಂಗ, ಚರಿತ್ರ ಪುಣ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ.
ಸಳರಾಳಿದ ನಾಡಿ ಜಂಕಣ ಜಕಣರ ನೆಚ್ಚಿನ ಬೀಡಿ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ನೀಲಪ ಹೊಯ್ಸಳರಾಳಿದ ನಾಡಿ ಜಂಕಣ ಜಕಣರ ನೆಚ್ಚಿನ ಬೀಡಿ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಿಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರು ಧ್ಯಾನ ಜನಕರ ಹೋಲುವ ತಿಂಗಳ ಧಾಮ ನಾಯಕ ವೈದಿಕರ ರಾಮ ಕನ್ನಡ ನುಡಿ ನುಡಿಗಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ. ಸನ್ಮಾನ್ಯ ಶ್ರೀ ಪಿ.ಬಿ. ಹರೀಶ್ ರೈಯವರು ಅಧ್ಯಕ್ಷರು ಪ್ರೆಸ್ ಕ್ಲಬ್ ಪ್ರತಿ ವರ್ಷದಂತೆ ನಮ್ಮ ಕಾರ್ಯಕ್ರಮಕ್ಕೆ ಕ್ಲಬ್ದ ಸಮಯದಲ್ಲಿ ಬಂದು ಒಂದಷ್ಟು ಸುವಿಚಾರಗಳನ್ನು ನೀಡುವಂಥ ಒಬ್ಬ ಧೀಮಂತರು ಕೂಡ ನಮ್ಮ ಜೊತೆ ಇದ್ದು ವಿವಿಧ ಕ್ಷೇತ್ರದಿಂದ ಬಂದಿರುವಂತಹ ಎಲ್ಲರನ್ನ ಕೂಡ ಆದರಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರನ್ನ ವಿದ್ಯುಕ್ತವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ದಿನಕರ್ ಉಳ್ಳಾಲ್. ಎಲ್ಲ ಗಣ್ಯ ವ್ಯಕ್ತಿಗಳೇ, ಆಗಮಿಸಿದ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರಗಳೇ, ದೃಶ್ಯ ಮಾಧ್ಯಮದ ಮಿತ್ರಗಳೇ ಹಾಗೂ ಹಬ್ಬಕ್ಕ ಉತ್ಸವ ಸಮಿತಿಯ ಪದಾಧಿಕಾರಿಗಳೇ, ನಮಗೆ ತುಂಬ ಸಂತೋಷವಾಗ್ತದೆ. ಯಾಕಂದರೆ ಒಂದು ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಮಾಡುವ ಕೆಲಸ ನನ್ನದು ಕೆಲಸದು. ಒಂದು 15 ನಿಮಿಷ ಲೇಟ್ ಆಯಿತು. ಯಾಕಂದರೆ ನಾನು ಸಮಯಕ್ಕೆ ಪಾಲನೆ ಮಾಡೋ ವಿಚಾರದಲ್ಲಿ ಯಾವಾಗಲೂ ಇದ್ದೇನೆ. ಕಾರ್ಯಕ್ರಮ ಸಣ್ಣದಾಗಿದೆ ಅಂತ ಚೊಕ್ಕಾಗಿದಂತೆ ಯಾರು ಇದು ಮಾಡಬೇಕಂದ್ರೆ ನಾವು ಇದೇ ಹಾಲನ್ನು ಮಾಡಲಿಕ್ಕೆ ಕಾರಣ ಇವತ್ತಿನ ಹಲವಾರು ವಿಚಾರದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮ ಇರೋದರಿಂದ ಸ್ವಲ್ಪವೇ ಬಂದಿದ್ದೇವೆ. ಇದು ಒಳ್ಳೆಯ ಕಾರ್ಯಕ್ರಮ ಮಾತ್ರ. ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಏಕೆಂದರೆ ಉದಯವಾದ ಕನ್ನಡದಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ಎಲ್ಲ ಕಡೆಯಲ್ಲಿ ಆಚರಿಸ್ತಾ ಬಂದಿದೆ. ಇವತ್ತು 70ನೇ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಎಲ್ಲ ಕಡೆಯಲ್ಲಿ ಆಗ್ತಾಯಿದೆ. ಅದೇ ರೀತಿಯಲ್ಲಿ ನಾವು ಕೂಡ ಕಳೆದ 28 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೇವೆ. ಪ್ರತಿ ವರ್ಷ ನಮ್ಮಲ್ಲಿ ವರ್ಷಕ್ಕೆ 12 ತಿಂಗಳಲ್ಲಿ ಒಂದೊಂದು ಕಾರ್ಯಕ್ರಮ ನಾವು ಮಾಡ್ತೇವೆ. ಪ್ರಾರಂಭದ ಹಂತದಿಂದ ಸ್ವಾತಂತ್ರ್ಯೋತ್ಸವದಿಂದ ಟೀಚರ್ಸ್ ಡೇಯಿಂದ ಇಟ್ಕೊಂಡು ಸ್ವಾತಂತ್ರ್ಯ ದೀಪಾವಳಿ ಕಾರ್ಯಕ್ರಮ, ಈ ಕಾರ್ಯಕ್ರಮ, ಅದೇ ರೀತಿಯಲ್ಲಿ ಕಡೆಯದಾಗಿ ನಮ್ಮದು ಫೆಬ್ರವರಿ ತಿಂಗಳಲ್ಲಿ ಹಬ್ಬಕ್ಕೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅದು ಅಂತಿಮವಾಗಿ ನಮ್ಮದು ಹಬ್ಬಕ್ಕೋತ್ಸವ ಸಮಿತಿಯ ಕಾರ್ಯಕ್ರಮ. ನಿರಂತರವಾಗಿ ನಾವು ಕಾರ್ಯಕ್ರಮ ನಡೀತಾ ಇದ್ದೀವಿ. ನಾವು 1997 ಜಯರಾಮ್ ಶೆಟ್ಟರ ಆ ಸಂದರ್ಭದಲ್ಲಿ ಅಧ್ಯಕ್ಷತೆಯಲ್ಲಿ ನಾವು ತುಳು ಅಕಾಡೆಮಿ ಒಟ್ಟಿಗೆ ಸೇರಿಕೊಂಡು ಹಬ್ಬಕ್ಕೋತ್ಸವವನ್ನು ಪ್ರಾರಂಭ ಮಾಡಿದೆವು. ಆ ಸಂದರ್ಭದಲ್ಲಿ ನಿರಂತರವಾಗಿ ನಾವು ಬಂದಿದ್ದೇವೆ. ಒಂದು ಸ್ವಲ್ಪ ಸರ್ಕಾರದ ಅನುದಾನ ಕೊಡ್ತಾ ಇದ್ದೇವೆ. ಕಳೆದ 5 ವರ್ಷದಿಂದ ಸರ್ಕಾರದ ಅನುದಾನ ಕೊಡಲಿಲ್ಲ. ಜಯರಾಮ್ ಶೆಟ್ಟರ್ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇವತ್ತು ಆ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ತಾವೆಲ್ಲ ಬಂದಿದ್ದೀರಿ. ವಿಶೇಷವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ನಮ್ಮವರೇ ಆದ ಜಯರಾಮ್ ಶೆಟ್ಟಿಯವರು. ಯಾಕೆಂದರೆ ಕಳೆದ ನಿರಂತರವಾಗಿ ನಮ್ಮೊಟ್ಟಿಗೆ ಎದ್ದುಕೊಂಡು ನಮ್ಮ ಬೆನ್ನಲ್ಲಿ ಆಗಿಕೊಂಡು ಆಗಿನ ಶಾಸಕರು ಆಗಿರುವಾಗ ಈಗಿನ ನಮ್ಮ ಸ್ವಾಗತಾಧ್ಯಕ್ಷ ನಿಮಗೆ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅನಿವಾರ್ಯ ಕಾರ್ಯದಿಂದ ರಾಜೇಶ್ ಅವರು ಈಗ ಫೋನ್ ಮಾಡಿದರೆ ಅವರ ಕಸಿನ್ ಬ್ರದರ್ ಅವರು ತೀರಿ ಹೋದ್ರು ಅಂತೇಳಿ ವಿಟ್ಲದಿಂದ ಬರಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದೆ ಬರೋದು ಬೇಡ ನೀವು, ಯಾಕಂತೇಳಿದರೆ ಲೇಟ್ ಆದರೆ ಸುಮ್ಮನೆ ಕಾರ್ಯಕ್ರಮ ಲೇಟ್ ಆಗ್ತದೆ, ಅದಕ್ಕೆ ನಾವು ಬರೋದು ಬೇಡ, ನಮ್ಮ ಅನುಪಸ್ಥಿತಿಯಲ್ಲಿ ತಾವು ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೇಳ್ತಾ ಇದ್ದಾರೆ. ಯಾಕಂದರೆ ಅವರು ಕೂಡ ಕಳೆದ 3-4 ವರ್ಷದಿಂದ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ನಾವು ಕನ್ನಡದ ಅವರನ್ನು ಕರೀತಾ ಇದ್ದೇವೆ. ಅದರಿಂದ ಸಹಾಯಕ ಅವರಿಗೆ ಕೂಡ ನಿಮ್ಮೆಲ್ಲ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಅವರ ಸ್ಥಾನವನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮ ಅಂದರೆ ಪುಷ್ಪಾರ್ಚನೆ ಮಾತ್ರ, ನಾವೇನು ಬೆಳಗ್ಗೆ ಎಲ್ಲ ದೀಪ ಬೆಳಗಿಸೋ ಕಾರ್ಯಕ್ರಮ ಮಾಡೋದಿಲ್ಲ, ಸ್ವಾಗತ ಕೊಡುವಾಗ ಹೂಗೋಡು ಕೂಡ ಕೊಡುವ ಕಾರ್ಯಕ್ರಮ ಎಲ್ಲ ಇದನ್ನೆಲ್ಲ ಸಮಯಕ್ಕೆ ಬೇಕಾಗಿ ನಾವು ಇದು ಮಾಡಿದ್ದೇವೆ. ಇವತ್ತಿನ ಈ ನಮ್ಮ ಕನ್ನಡ ರಾಜ್ಯೋತ್ಸವದ ಉದ್ಘಾಟನೆಯನ್ನು ಇದು ನಮ್ಮ
ಪುಷ್ಪಾಚರಣೆ ಮಾಡಿಕೊಂಡು ಭುವನೇಶ್ವರಿಗೆ ತಾಯಿ ಭುವನೇಶ್ವರಿ ಪುಷ್ಪಾಚರಣೆ ಮಾಡಿಕೊಂಡು ಮಾಡಬೇಕಂತ ನವನೀತ್ ಶೆಟ್ಟಿ ಅವರಿಗೆ ನಾನು ಕೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅವರು ಇವತ್ತು ನಮ್ಮ ವಿಶೇಷವಾಗಿ ಅವರ ಮಿತ್ರರು ಆದ ಮನೋಹರ್ ಪ್ರಸಾದ್ ರವರು, ಅದರ ಬಗ್ಗೆ ನಿಮಗೆಲ್ಲರ ಗೊತ್ತು. ನಮಗೆ ಯಾಕಂತೇಳಿದರೆ ಮನೋಹರ್ ಪ್ರಸಾದ್ ತೀರಿ ಹೋಗುವ 1 ವರ್ಷದ ಮೊದಲು ಅವರು ನಾವು ಅವ್ರನ್ನ ಆಹ್ವಾನ ಮಾಡಿದೆವು, ನೀವು ಕನ್ನಡ ರಾಜ್ಯೋತ್ಸವಕ್ಕೆ ಬರಬೇಕಂತೇಳಿ. ಆವಾಗ ಅವ್ರು ಹೇಳಿದರು ನಾನು ಬರ್ತೇನೆ ಖಂಡಿತವಾಗಿ, ಆದರೆ ನಮಗೆ ಒಂದು ಪ್ರಾಬ್ಲಮ್ ಅಂತ ಹೇಳಿದರೆ ನನಗೆ ಮೇಲೆ ಹತ್ತಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಸಮಿತಿಯ ತೀರ್ಮಾನ ಮಾಡಿದ್ದೇವೆ, ಮನೋಹರ್ ಪ್ರಸಾದ್ ಅವರು ಬಂದರೆ ಒಳ್ಳೇದಂತೇಳಿ ನಮ್ಮ ಮನೆಯಲ್ಲಿ ಮಾಡುವಂತೇಳಿ ವಿಚಾರದಲ್ಲಿ. ಹಾಗೆ ಆ ದಿವಸ ಮನೋಹರ್ ಪ್ರಸಾದ್ ಅದರ ಮೊದಲಿನ ವರ್ಷ, ನಂತರದ ವರ್ಷ ಅವರು ತೀರಿ ಹೋದದ್ದು. ಅದರ ಮೊದಲಿನ ವರ್ಷ ನಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಗಾರ್ಡನ್ ಇದರಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಈಗ ಸಹ ಅದು ನೆನಪಿದೆ. ಅಷ್ಟು ಒಳ್ಳೆಯ ರಾಜ್ಯೋತ್ಸವ ಕಾರ್ಯಕ್ರಮ ಮನೋಹರ್ ಪ್ರಸಾದ್ರನ್ನು, ಅದು ಅಲ್ಲದೆ ಅವರ ನೆನಪಿಗೋಸ್ಕರ ಹಾಗೆ ಎಲ್ಲ ಕಡೆಯಲ್ಲಿ ಮಾಡುವಂಥ ಕಾರ್ಯಕ್ರಮಕ್ಕಿಂತ ವಿಭಿನ್ನವಾದ ಕಾರ್ಯಕ್ರಮ ಅವರ ಅತ್ಯಂತ ಬಳಗದವರಲ್ಲಿ ಕಳೆದ ವರ್ಷ ಹರೀಶ್ ರಾವ್ ಅವರ ಬಗ್ಗೆ ಹೇಳಿದರು. ಈ ಸಲ ನವನೀತ್ ಶೆಟ್ಟಿ ಅವರ ಬಗ್ಗೆ ಹೇಳಲಿಕ್ಕಿದ್ದಾರೆ. ತಾವು ನವನೀತ್ ಶೆಟ್ಟಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಇವತ್ತು PB ಹರೀಶ್ ರಾವ್ ಅವರು ನನಗೆ ಒಂದು ರೀತಿಯಲ್ಲಿ ಅವರ ತುಂಬ ಉತ್ತೇಜನ ಅಂತ ಹೇಳಿದರೆ, ಪೇಪರಲ್ಲಿ ಹಾಕುವಾಗ ವಿಷಯವನ್ನು ಮಂಡನೆ ಮಾಡುವಾಗ ಯಾವ ರೀತಿಯಲ್ಲಿ ಅವರು ನಮ್ಮ ಈ ಪ್ರದೇಶದ ವಿಷಯದಲ್ಲಿ ಅವರ ಪೇಪರಲ್ಲಿ ನಾನು ನೋಡ್ತೇನೆ, ವಿಜಯವಾಣಿ ಕೂಡ ನೋಡ್ತೇನೆ, ಎಲ್ಲ ಪ್ರದೇಶ ಪತ್ರಿಕೋದ್ಯಮದಲ್ಲಿ ಯಾವ ರೀತಿಯಲ್ಲಿ ಅವರು ನಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ, ನಮ್ಮಂಥವ್ರನ್ನು ಕೂಡ ತೊಡಗಿಸ್ಕೊಳ್ಳಿಕ್ಕೆ ಅಥವಾ ಇದು ಎಲ್ಲ ಮಂದಿಯವರಿಗೆ ಇಲ್ಲಿ ಅವರು ನಮ್ಮ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಎಲ್ಲರನ್ನು ಪ್ರೆಸ್ ಕ್ಲಬ್ನ ಸಂಬಂಧಪಟ್ಟ ಎಲ್ಲ ವಿಚಾರದಲ್ಲಿ ಒಂದು ಮುತುವರ್ಜಿ ಕೊಟ್ಟುಕೊಂಡಿದ್ರು. ಯಾವುದೇ ವಿಚಾರದಲ್ಲಿ ಆಗಲಿ ಅವರು ಆ ಒಂದು ನಾಯಕತ್ವವನ್ನು ವಹಿಸಿಕೊಂಡು ಬರುವಂಥ ಹರೀಶ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮಲ್ಲಿ ಇವತ್ತು 3 ಸಂಸ್ಥೆಗಳ ಒಟ್ಟಿಗೆ ನಾವು ಮಾಡ್ತಾ ಇದ್ದೇವೆ, ಪ್ರತಿ ವರ್ಷಗಳು ನಾವು ಮಾಡ್ತೇವೆ. ಇವತ್ತು ಫೋಟೋಗ್ರಾಫರ್ ಅಸೋಸಿಯೇಷನ್ನವರು ಮತ್ತು ಪತ್ರಕರ್ತರ ಅಸೋಸಿಯೇಷನ್ನವರು ಮತ್ತು ಅಬ್ಬಕ್ಕೋಸ್ ಸಮಿತಿಯವರು. ಇದು ಫೋಟೋಗ್ರಾಫರ್ ಅಸೋಸಿಯೇಷನ್ರವರು ನಮ್ಮದು ನಿರಂತರವಾಗಿ ಕಳೆದ 15 ವರ್ಷಗಳಿಂದ ನಾವು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಆಗಲಿ ಬೇರೆ ಬೇರೆ ಕಾರ್ಯಕ್ರಮವಾಗಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಬರ್ತಾ ಇದ್ದೇವೆ. ಅವರೊಟ್ಟಿಗೆ ನಾವು ಪ್ರತಿ ವರ್ಷ ಕೂಡ ನಾವು ಇದೇ ರಾಜ್ಯೋತ್ಸವ ಕಾರ್ಯಕ್ರಮ ಅವರನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಇವತ್ತು ನಮ್ಮ ಅಶೋಕ್ ಉಳ್ಳಾಲ್ರವರು ಇವತ್ತಿನ ನೂತನ ಅಧ್ಯಕ್ಷರಾಗಿದ್ದಾರೆ ಫೋಟೋಗ್ರಾಫರ್ ಅಸೋಸಿಯೇಷನ್. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತ. ರಾಜೇಶ್ ಉಳ್ಳಾಲ್ರವರು ಇದ್ದಾರೆ, ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇವೆ. ಅಶೋಕ್ ಉಳ್ಳಾಲ್ರವರು ಸನ್ಮಾನ ಸ್ವೀಕರಿಸಿದ್ದಾರೆ, ಕ್ಷಮಿಸಬೇಕು. ರಾಜೇಶ್ ಉಳ್ಳಾಲ್ರವರು ನಮ್ಮೊಟ್ಟಿಗಿದ್ದಾರೆ, ಅವರು ನಿರಂತರ ನಮ್ಮೊಟ್ಟಿಗೆ ಹಬ್ಬಕ್ಕೋತ್ಸವದ ಒಟ್ಟಿಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಸಮಿತಿಯ ಪ್ರಾರಂಭದ ಹಂತದಿಂದ ಕೂಡ ಮಗವರ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು 97ರ ನಮ್ಮೊಟ್ಟಿಗಿದ್ದುವಾಗ ನನ್ನೊಟ್ಟಿಗೆ ಜಾರಂ ಶೆಟ್ಟಿಗೆ ಎಲ್ಲರೊಟ್ಟಿಗೆ ನಮ್ಮ ಸಮಿತಿಯರೊಟ್ಟಿಗೆ ಇದ್ದುಕೊಂಡು ಇವತ್ತು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಸದಾನಂದ ಮಂಗೇದವರು ನಮ್ಮ ಗೌರವ ಉಪಾಧ್ಯಕ್ಷರಾಗಿದ್ದಾರೆ ಸಮಿತಿಯ, ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ಆಲ್ಯಪ್ಪನವರು ನಮ್ಮೊಟ್ಟಿಗೆ ಪ್ರಾರಂಭ ಹಂತದಲ್ಲಿ ನಾವೆಲ್ಲ ಇದ್ದೇವೆ, ಇವತ್ತು ಎಲ್ಲ ಇದ್ದೇವೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಕೂಡ, ಸಾರಿಗೆ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದರಾದ ಧನಲಕ್ಷ್ಮಿ ಶೆಟ್ಟಿ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ವಿಶೇಷವಾಗಿ ಮಂಜಿನಾಡಿ ಅವರು ಇವತ್ತು ಕನ್ನಡ ರಾಜ್ಯೋತ್ಸವ ಅವರ ಶಾಲೆಯಲ್ಲಿ ಆಚರಿಸಿಕೊಂಡು ವಿವಿಧ ಕಡೆಯಲ್ಲಿ ಆಚರಿಸಿಕೊಂಡು ಬಂದು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಅವರು ಕೂಡ ನಮ್ಮ ಕಾರ್ಯದರ್ಶಿ ಆಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಮಂಜಿನಾಡಿ ಹೇಳ್ತೇವೆ. ಬಂದಿರುವ ಎಲ್ಲ ನಮ್ಮ ಅಬ್ಬಕ್ಕ ಸಮಿತಿಯ ಪದಾಧಿಕಾರಿಗಳು, ವಿಶೇಷವಾಗಿ ಎಲ್ಲ ಕಲಾವಿದರೇ ಇರೋದು, ಎಲ್ಲ ಸಂಗೀತಕಾರರು ಕಲಾವಿದರೇ ಇದ್ದರು, ನಮ್ಮ ಇದರಲ್ಲಿ ಸಂಘಟಕರೇ ಇದ್ದರು. ಈ ಹಬ್ಬಕ್ಕೋತ್ಸವವನ್ನು ಸಾಧಾರಣ 50 ಮಂದಿ ನಮ್ಮಲ್ಲಿ ಇರುವಲ್ಲಿ ಅದರಲ್ಲಿ 30-35 ಮಂದಿ ಮಹಿಳೆಯರೇ ಇದ್ದಾರೆ. ಅವರು ನಮ್ಮನ್ನು ಇದನ್ನು ಮುಂದುವರಿಸಿಕೊಂಡು ಅವರ ಹಬ್ಬಕ್ಕ ಸಮಿತಿಯನ್ನು ಮುಂದುವರಿಸಿಕೊಂಡು ಹೋಗುವುದು ನಮ್ಮ ಮಹಿಳೆಯರು. ಇದರಲ್ಲಿ ನಿಮ್ಮೆಲ್ಲ ಮಹಿಳೆಯರಿಗೆ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ನಾನು ಮತ್ತು ಎಲ್ಲರಿಗೂ ಹಬ್ಬಕ್ಕ ಸಮಿತಿಯ ಪದಾಧಿಕಾರಿಗಳಿಗೆ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಫೋಟೋಗ್ರಾಫರ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು ಬಂದಿದ್ದೀರಿ, ಎಲ್ಲ ಸಮಿತಿಯ ಸದಸ್ಯರು ಬಂದಿದ್ದೀರಿ. ಅವರನ್ನು ನಿಮ್ಮನ್ನೆಲ್ಲರನ್ನು ವಿಶೇಷವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಬಂದಿರೋ ಎಲ್ಲ ಬಂಧು ಭಗಿನಿಯರನ್ನು ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನನಗೆ ಮತ್ತೊಂದು ನಮ್ಮ ವಿಶೇಷ ಏನಂತ ಹೇಳಿದರೆ, ನಮ್ಮ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳು ಎಷ್ಟೇ ಸಣ್ಣ ಕಾರ್ಯಕ್ರಮ ಆಗಲಿ, ಯಾವುದೇ ಕಾರ್ಯಕ್ರಮ ಆಗಲಿ, ಹಬ್ಬಕ್ಕೋತ್ಸವಕ್ಕೆ ನಮಗೆ ಒಂದು ರೀತಿಯಲ್ಲಿ ಸ್ಫೂರ್ತಿಯನ್ನು ಕೊಡುವವರು, ಧೈರ್ಯವನ್ನು ಕೊಡುವವರು ನಮ್ಮ ಪತ್ರಿಕಾ ಮಾಧ್ಯಮದವರು. ಆ ರೀತಿಯಲ್ಲಿ ಹರೀಶ್ ರಾವ್ ಅವರು ಕೂಡ ಇದ್ದಾರೆ. ಯಾಕಂದರೆ ಅವರು ಒಂದು ರೀತಿಯಲ್ಲಿ ನಮ್ಮ ಹಬ್ಬಕ್ಕದ ಪ್ರಚಾರಕದಲ್ಲಿ ಹಬ್ಬಕ್ಕೋತ್ಸವ ಸಮಿತಿಯಲ್ಲಿ ಹಬ್ಬಕ್ಕದ ಪ್ರಚಾರದಲ್ಲಿ ಅವರು ಇದರಲ್ಲಿದ್ದಾರೆ. ಅವರೆಲ್ಲರನ್ನೂ ನಾನು ನಿಮ್ಮೆಲ್ಲ ಪರವಾಗಿ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥಿಸ ನನಗೆ ಸ್ವಾಗತ ಮಾಡಿ ಮುಕ್ತಾಯ ಆಗ್ತದೆ. ಜೈ ಹಿಂದ್, ಜೈ ಕರ್ನಾಟಕ.
ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ದಿನಕರ್ ಉಳ್ಳಾಲರವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ತಾಯಿ ಭುವನೇಶ್ವರಿಗೆ ಪುಷ್ಪವನ್ನು ಅರ್ಪಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಭುವನೇಶ್ವರಿಗೆ ಪುಷ್ಪವನ್ನು ಅರ್ಪಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ಅದೇ ರೀತಿ ಇವತ್ತು ನಾವು ಸನ್ಮಾನಿಸಲ್ಪಡುತ್ತಿರುವಂಥ ನಮ್ಮೆಲ್ಲ ಕನ್ಯರು ಈ ರೀತಿಯಲ್ಲಿ ಸಹಕಾರದೊಂದಿಗೆ ನಮ್ಮ ಅಧ್ಯಕ್ಷರ ಒಂದು ಮನೆಯಲ್ಲಿ, ಅದು ಮನೆ ಅಲ್ಲ, ಬಹುಶಃ ಒಂದು ರೀತಿಯ ರೆಸಾರ್ಟ್ಗೆ ಆರಂಭವಾದ ಈ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಈಗ ಪ್ರತಿ ವರ್ಷ ನಿತ್ಯ ನಿರಂತರವಾಗಿ ಸಮಾಜದಲ್ಲಿ ಸಮಾಜಮುಖಿಯಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸವನ್ನು ಸನ್ಮಾನಿಸ್ತಾ ಇದೆ. ಇದೀಗ ವರ್ಷಕ್ಕಿಂತ ವರ್ಷ ನಮ್ಮ ಜೊತೆಯಲ್ಲಿ ಸೇರುವಂತಹ ತಮ್ಮಂತಹ ಸಾಧಕರ ಮಧ್ಯೆ ಹಬ್ಬಕ್ಕ ಉತ್ಸವ ಸಮಿತಿ ಈ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಪೋರ್ಚುಗಾಗಿ ಹೋರಾಟ ಮಾಡಿದಂತಹ ತಾಯಿ ಹಬ್ಬಕ್ಕಳನ್ನ ಸಂಸ್ಮರಣೆ ಮಾಡುವುದು, ಜೊತೆಗೆ ಇತಿಹಾಸದ ಪುಟಗಳಲ್ಲಿ ಸದಾ ನೆನೆಯುವ ಕಲಾವಿದರಾಗಿ ಒಂದಷ್ಟು ಕಲಾವಿದರನ್ನ, ತೆರೆಮರೆಯಲ್ಲಿರುವಂಥ ಕಲಾವಿದರನ್ನ ಗುರುತಿಸಿ ಅದರಲ್ಲೂ ವಿಶೇಷವಾಗಿ ಮಹಿಳೆಯರನ್ನ, ನನಗೆ ಗೊತ್ತಿದ್ದಾಗೆ ಎಲ್ಲೆಲ್ಲಿ ಮಹಿಳಾ ಮಂಡಳಗಳಿದೆ ಅಂಥ ಮಹಿಳೆಯರನ್ನ ಇತಿಹಾಸದ ಕಥೆಗಳ ಜೊತೆಗೆ ರಂಗಭೂಮಿಗೆ ಕಾಲಿರಿಸಿ ಸಂಪನ್ನಗೊಳಿಸುವಂತಹ ಸನ್ಮಾನ್ಯ ಶ್ರೀ ನವನೀತ್ ಶೆಟ್ಟಿಯವರು ಖ್ಯಾತ ಜನಪದ ಸಂಸ್ಕೃತಿ ಚಿಂತಕರು ಹೌದು, ವಾಗ್ಮಿಗಳು ಕೂಡ ಹೌದು, ಅದ್ಭುತ ನಿರೂಪಕರು ಹೌದು. ನಮಗೆಲ್ಲ ಸ್ಫೂರ್ತಿ ಮತ್ತು ಪ್ರೇರಣೆಯನ್ನು ಕೊಡುವಂತಹ ಸನ್ಮಾನ್ಯ ನವನೀತ್ ಶೆಟ್ಟಿಯವರು ದಿವಂಗತ ಮನೋಹರ್ ಪ್ರಸಾದ್ ಸಂಸ್ಮರಣೆಯೊಂದಿಗೆ. ಕ್ಷಮಿಸಬೇಕು, ನಾನು ಬಿಟ್ಟಿದ್ದೇನೆ. ಯಾಕಂದರೆ ಅದು ಅವರ ಪರಿಚಯವನ್ನು ಹೇಳ್ತಾರೆ, ಮತ್ತೆ ಅವರನ್ನು ಸ್ವಾಗತ ಕೋರ್ಲಿಕ್ಕೆ ಸಹ ಇದ್ದಾರೆ. ಮತ್ತು ನಾನು ಇವತ್ತಿನ ಸನ್ಮಾನ ಕಾರ್ಯಕ್ರಮದಲ್ಲಿ ನಮಗೆ ಸನ್ಮಾನ್ಯ ಶ್ರೀ ಆನಂದ್ ಶೆಟ್ಟಿಯವರು ನಮ್ಮೊಟ್ಟಿಗಿದ್ದಾರೆ. ಖ್ಯಾತ ಪತ್ರಕರ್ತರು, ವಿಶೇಷವಾಗಿ ಕಳೆದ 35 ವರ್ಷಗಳಿಂದ ಪತ್ರಕರ್ತರಾಗಿದ್ದಾರೆ. ಅವರ ಪರಿಚಯ ಎಲ್ಲ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ನಾನು ಹೇಳಲಿಕ್ಕೆ ಇದ್ದಿಲ್ಲ, ಅವರು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಅದೇ ರೀತಿಯಲ್ಲಿ ವಿದ್ಯಾಧರ್ ಶೆಟ್ಟಿಯವರು, ಯಾಕಂದರೆ ಇಲ್ಲಿ ಇವತ್ತು ನಾವು ಯಾವುದೇ ರೀತಿಯ ದೃಶ್ಯ ಮಾಧ್ಯಮವನ್ನು ನೋಡಲಿಕ್ಕೆ ಈ ಪ್ರದೇಶದಲ್ಲಿ ಪ್ರಾರಂಭ ಮಾಡಿದವರೇ ಇವತ್ತು ಹಲವಾರು ಅವರ ಸಾಧನೆಯನ್ನು ಓದಿದರೆ ಖಂಡಿತವಾಗಿ ನಾವು ಅಂಥ ಒಂದು ಖ್ಯಾತ ಇಲ್ಲಿ ಸಾಧಕರ ನಮ್ಮೊಟ್ಟಿಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ನನಗೆ ಒಂದು ಅವರ ನೆನಪುಂಟು, ಯಾಕೆಂದರೆ ಅವರು 2003ರಲ್ಲಿ ಅವರು ನಮ್ಮ ದೃಶ್ಯ ಮಾಧ್ಯಮ ನನ್ನ ತಂದೆ ತೀರಿ ಹೋದಾಗ ಅವರು ಬಂದದ್ದು ನನಗೆ ಈಗ ಸಹ ನೆನಪುಂಟು. ಏಕೆಂದರೆ ಆ ಸಂದರ್ಭದಲ್ಲಿ ಅವರು ಬಂದಿದ್ದಾರೆ. ನಿಮ್ಮನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮೊಟ್ಟಿಗೆ ಇರುವವರು ನಮ್ಮ ಅಶೋಕ್ ಇದ್ದಾರೆ ನಮ್ಮೊಟ್ಟಿಗೆ. ಅವರು ಕೂಡ ಫೋಟೋಗ್ರಾಫರ್ಸ್, ನಮ್ಮೆಲ್ಲ ಒಟ್ಟಿಗಿರುವವರು, ಪ್ರಾರಂಭದ ಹಂತದಲ್ಲಿ ನಮ್ಮೊಟ್ಟಿಗಿರುವವರು. ಅದೇ ಸಂದರ್ಭದಲ್ಲಿ ಅವರನ್ನು ಕೂಡ ಸನ್ಮಾನಿಸ್ತಾ ಇದ್ದಾರೆ ಇವತ್ತು. ಅದೇ ರೀತಿಯಲ್ಲಿ ವಿಶೇಷವಾಗಿ ನಗರಸಭಾ ಸದಸ್ಯರಾದ ನನ್ನ ಸಹೋದ್ಯೋಗಿ ಇವತ್ತು ನನಗೆ ಮತ್ತು ಅವರಿಗೆ ಕಡೆ ದಿವಸ. ಇವತ್ತು ನಮ್ಮ ನಗರಸಭೆಯಲ್ಲಿ ನಾನು ಸದಸ್ಯ, ಅವರು ಸದಸ್ಯ, ನಾವು ಇಬ್ಬರು ವಿರೋಧ ಪಕ್ಷದವರು, ಆದರೆ ನಾವು ಒಟ್ಟಿಗಿದ್ದೇವೆ ಇವತ್ತು. ಅದಕ್ಕಿಂತ ವಿಶೇಷವಾಗಿ ಇವತ್ತು ಅವರು ಮೊನ್ನೆ ಅವರಿಗೆ ಚಿನ್ನದ ಪದಕವನ್ನು ತೆಗೆದುಕೊಂಡಂತ ಅವರು ಬಂದಿದ್ದಾರೆ ಇವತ್ತು. ಅದಲ್ಲದೆ ನಮ್ಮದು ಹಬ್ಬಕ್ಕನ ಪ್ರಶಸ್ತಿಯನ್ನು ಪಡ್ಕೊಂಡ ಗೀತಾಬಾಯಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಂತ ನಿಮ್ಮ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿಮ್ಗೆಲ್ಲರಿಗೂ ಮತ್ತೆ ಪರಿಚಯ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಇವಾಗ ನವನೀತ್ ಶೆಟ್ಟಿ ಅವರಿಗೆ ಅಲ್ಲಿಂದಲೇ ತಾವು ಮಾತಾಡ್ಬೋದು. ಲೇಸದ ಗುರುಕಾರ್ಮೆ ವಹಿಸೊಂದಿನ ಜಯರಾಮಣ್ಣ, ವೇದಿಕೆದ ಗಣ್ಯರೇ, ಆತ್ಮೀಯರೇ, ಹಬ್ಬಕ್ಕ ಉತ್ಸವ ಸಮಿತಿ, ಕನ್ನಡ ರಾಜ್ಯೋತ್ಸವ, ಮನೋಹರ್ ಪ್ರಸಾದ್ ಸಂಸ್ಮರಣೆ ವಿಶೇಷವಾದ ಇನ್ನಿತ ಕಾರ್ಯಕ್ರಮ ಒಂಜಿ ಮಾಧ್ಯಮ ವಲಯದ ಒಂಜಿ ಪ್ರಮುಖರನ್ನ ಒಂಜಿ ಎಲ್ಯ ಸಮಾಗಮದಲಕ ತೋಜುಂಡು. ಮಾಧ್ಯಮ ಕ್ಷೇತ್ರದ ಬೇತೆ ಕ್ಷೇತ್ರದ ಪ್ರಮುಖರು ಉಳ್ಳೇರು ಮಾಧ್ಯಮ ಡೆಪ್ಪುನ ಮುಜ್ಜನಕ್ಕೆ ಇನಿ ಸನ್ಮಾನಲ ಉಂಡು. ಮನೋಹರ್ ಪ್ರಸಾದರ್ನ ಒಂಜಿ ಸಭಿ ನೆಂಪು ಉಳ್ಳಾಲದ ರಾಣಿ ಹಬ್ಬಕ್ಕನ ಆ ಚರಿತ್ರದ ಕಥೆನೆ 22 ಕಂತಿಲೆಡು ಉದಯವಾಣಿಡು ಪ್ರಕಟ ಮಲ್ದಿನಾರು ಮನೋಹರಣ್ಣೆ. ಸುಮಾರು 500 ಹೆಚ್ಚಿನ ಬೇತೆ ಸ್ವರೂಪದ ನಮ್ಮ ತುಳುನಾಡದ
ಚರಿತ್ರೆದ ಲೇಖನಲು ಅರ್ನ ಲೇಖನ ಹಿಡಿದು ಮೂಡ್ದು ಬೈದಿನ ಅವಳ ಒಂಜಿ ಇತಿಹಾಸ ಮನೋಹರಣ್ಣನ ವಿಷಯಡ್ ಇತ್ತೆ ದಿನಕರಣ್ಯ ಪಂಡೇರು ಕಲಿನ ವರ್ಷ ಹರೀಶ್ ರೈಕುಲು ಅರ್ನ ಸಂಸ್ಮರಣೆ ಮಲ್ತಿದ್ದೇರು ಮನೋಹರಣ್ಣೆ ಇಜ್ಜರಿಂದ ಎಂಕಲೆಗೆ ಆಪುಜಿ ಎಂಕಲ್ನೊಟ್ಟಿಗೆನೆ ಇತ್ತಿನೊಂಜಿ ಅನುಭವ ಏಕೊಂಜಿ ಬಾರಿ ಕುಶಿತ ಸಂಗತಿದಾದ ಬಂಡ ಮನೋಹರಣ್ಣೆ ಈ ಜನಮನ ಕಾರ್ಯಕ್ರಮಡ್ CC ಇಂಡಿಯಾ ನಮ್ಮ ಕುಡ್ಲದ ಜನಮನ ಕಾರ್ಯಕ್ರಮಡ್ ಒಂಜಿ ಯಕ್ಷಗಾನ ತಾಳಮದ್ದಳೆ ಮಲ್ಪಗ ಅಂದು ಬಂಡೇರು ಯಾ ಪಂಡ ಈರ್ಲ ಒಂಜಿ ಅರ್ಥ ಬನ್ಲೆ ಪ್ರಸಂಗ ಹೋವ ಒಂದು ಕೆನ್ನಾಗ ಸೀತಾ ಪರಿತ್ಯಾಗ ಈರ್ ಐಟ್ ಸೀತಾ ಪರಿತ್ಯಾಗದ ರಾಮನ ಪಾತ್ರ ಮಲ್ಪಲೆ ಯಾನ್ ಲಕ್ಷ್ಮಣನ ಪಾತ್ರ ಮಲ್ಪವೆ ಬಂಡೆ ಐದು ಬೊಕ್ಕ ಆರು ಪಂಡೇರು ಎಂಕಂತ ಸಿದ್ಧತೆ ಆವೋಡು ಒಂದು ಐಕೆ ದೇರಾಜದನ ರಾಮಾಯಣದ ಪುಸ್ತಕ ನೆರೆ ಕೊರಿಯೆ ನೆಕ್ಕೆ ಬೋಡಿತಿನ ಪೂರ್ಣ ಮಾಹಿತಿ ನೆಟ್ಟುಂಡು ಪಂಡದು ಐತ ಆ ಸೀತಾ ಪರಿತ್ಯಾಗದ ಭಾಗ ಓಲುಂಡು ಪಂಡದು ಪೇಜಿ ನಂಬರ್ ಬಂದು ಪಂಡೆ ಆಂಡ ಆರು ಇಡೀ ರಾಮಾಯಣನ ಆ ಒಂಜಿ ಪಾತ್ರಗಾತ್ರ ಓದಿಯರು ಐಡ್ದು ಬೊಕ್ಕ ಆ ತಾಳಮದ್ದಳೆ ಆಪಿ ನಡೆ ಮುಟ್ಟ ಆ ಈ ಬೊಕ್ಕ ಆರೊಂಜಿ ಆ ಪಾತ್ರಡ್ ಪರಕಾಯ ಪ್ರವೇಶ ಆಯಿನ ಒಂಜಿ ಅನುಭವ ನೆಂಡ ಅಪಗಪಗ ಪಟ್ಟೊಂದಿತ್ತೇರು ಯಾನ್ ಈ ಯಕ್ಷಗಾನ ಕ್ಷೇತ್ರಗೆ ದುಂಬೆ ಬೈದೋಡು ಎಂಕೆ ಈ ರಾಮಾಯಣದ ಕಥೆಟ್ ಯಕ್ಷಗಾನದ ಒಂಜಿ ಅರ್ಥಡ್ ಏತ್ ಶಕ್ತಿ ಉಂಡು ಪಂಡದು ಎಂಕ ಆ ಕಥೆ ಓದೊಂದು ಪೋನಾಗ ಆ ರಾಮನ ಪಾತ್ರಡ್ ಆ ಒಂಜಿ ಸೀತೆನ ಪರಿತ್ಯಾಗ ಮಲ್ಪುನಾಗ ರಾಜೆ ಆಯ ರಾಜಾರಾಮೆ ಆದ್ ಸೀತಾರಾಮೆ ಆದ್ ಏತ್ ಆಂಗಲ್ಡ್ ಆಲೋಚನೆ ಮಲ್ದೆ ಒಂದೇನು ಪೂರ ಎಂಕ್ ವಿಶ್ಲೇಷಣೆ ಮಲ್ಪರೆ ಒಂಜಿ ಪಾತ್ರದ ಸಿದ್ಧತೆ ಎಂಕ್ ತೆರೆಯಿಂಡು ಪಂಡದು ಯಾನೊಂದೇನು ದಾಯ ಬೊಕ್ಕ ಬೊಕ್ಕ ಉಲ್ಲೇಖ ಮಲ್ಪೆ ಬಂಡ ಅರ್ನ ಆ ಒಂಜಿ ಪಾತ್ರದ ನಿರ್ವಹಣೆಗೆ ಬೋಡಾದ್ ಒಂಜಿ ತಿಂಗೋಲು ಪರಿಶ್ರಮ ಬಿಡ್ತೇರಾರು ಮನೋಹರಣ್ಣೆ ಒವ್ವೇ ಒಂಜಿ ಕಾರ್ಯಕ್ರಮಗೆ ಜತ್ತೆರಡ ಒಂಜಿ ಜವಾಬ್ದಾರಿಯನ್ನು ವಹಿಸೋಂಡ ಅವೇನಾತ್ ಬದ್ಧತೆಡ್ ಮಲ್ಪು ನೆಟ್ಟು ಅಗ್ರಗಣ್ಯರಾರು ಇತ್ತೆ ಇನ್ನಿತ ಕಾರ್ಯಕ್ರಮ ಬಂದಾಗಲ ದಿನಕರಣ್ಯ ಪಂಡೇರು 3:30 ಗಂಟೆಗೆ ಕಾರ್ಯಕ್ರಮ ಆರಂಭ ಆಪುಂಡು ಒಂದು ಎಂಕೆ ಮನೋಹರಣ್ಣನ ಆ ಟೈಮ್ ಸೆನ್ಸ್ ಇತ್ತೆಲ್ಲ ನೆನಪಾಪುಂಡಾರು ಆರು ಎಂಕುಲು ಬೇತೆ ಬೇತೆ ಕಾರ್ಯಕ್ರಮ ಒಟ್ಟಾದು ಓಲಾದು ಒಟ್ಟಿಗೆ ಪೋಪಿನಂಚಿನ ಸಂದರ್ಭಡ್ ನವನೀತ್ ಯಾನ 3 ಗಂಟೆ 5 ನಿಮಿಷನಾಗ ಇಂಚೊಪ್ಪುವೆ ಅಂದ ಅಂಚ ಇದಿನ 3 ಗಂಟೆ ಅದು 3 ನಿಮಿಷನಾಗ ತೀರ್ತು ಬರ್ಪೆ ಅಂದು ಆತ ಎಕ್ಸಾಕ್ಟ್ ಆದ ಆ ಸಂದರ್ಭಡ್ ಆರು ತಯಾರಾದ ಉಂತೊಂದು ಪುನರ್ನ ಆ ಸಮಯ ಪ್ರಜ್ಞೆ ಅವು ಎಂಕ್ ಇನ್ನಿತ ಕಾರ್ಯಕ್ರಮಡ್ಲ ನಮಲ ಮಾತೆರ್ಲ ಸಮಯಡೆ ಬರೋಡು ಪಂಪಿನ ಒಂಜಿ ಎಚ್ಚರಿಗೇನೆ ಕೊಡ್ತೀನಲ್ವ ಸತ್ಯ ಮನೋಹರಣ್ಣೆ ಆ ರಾಮನ ಪಾತ್ರ ನಿರ್ವಹಣೆ ಮಲ್ತೀರಿ ಐಟೆ ಎನ್ನ ಲಕ್ಷ್ಮಣನ ಪಾತ್ರ ಐಟೆ ತಮ್ಮ ಲಕ್ಷ್ಮಣ ಪಂಡದು ಕೆಲವು ಸಲ ಲೆಪ್ಪರೆ ಉಂಟು ಐದು ಬೊಕ್ಕಾರ್ಯನ ಲೆತ್ತೊಂದಿತ್ತೀನಿ ತಮ್ಮ ಪಂಡಿದೆ ಏನನ್ನೇ ಒಂಜಿ ಮೆಗ್ಗೆನ ಜಾಗೆಡ್ದು ಬೆರಿ ಬುಟ್ಟದು ಮಾನಾದಿನ ಮನೋಹರಣ್ಣೆ ಅರ್ನ ಇಂಕ್ ಪೊಲಬು ಆರು ಕೆನರಾ ಕಾಲೇಜಿಡ್ ವಿದ್ಯಾರ್ಥಿ ಆದ ಉಪ್ಪುನಗನೆ ಮನೋಹರಣ್ಣನೆ ಅನುತೂತಿನಾಯಿ ನವಭಾರತ ಪತ್ರಿಕೆ ಆರಂಭದ ದಿನ ಮಯ್ಯರ್ನ ಒಟ್ಟಿಗೆ ಅರ್ನ ಸಾಹಚರ್ಯ ಐದು ಬೊಕ್ಕ ಉದಯವಾಣಿ ಪತ್ರಿಕೆ ನಿರಂತರವಾದ 36 ವರ್ಷ ಅರ್ನ ಒಂಜಿ ಯಾನ ಅರ್ನ ಒಂಜಿ ಭಾಗ್ಯನ ಯೋಗನ ಅಂದು ಗೊತ್ತುಜ್ಜಿ ಯೋಗ್ಯತೆ ಬೊಕ್ಕ ಯೋಗ ಒಂದು ಮಾತಿರಗಿಲ್ಲ ಒಟ್ಟಿಗೆ ಸೇರಿದು ಬರ್ಪುಜಿ ಮನೋಹರಣ್ಣಗೆ ಯೋಗ್ಯತೆ ಇತ್ತಂಡು ಬೊಕ್ಕ ಯೋಗಲ ಇತ್ತಂಡು ಅಂಚ ಅದು ಮಾಧ್ಯಮ ಕ್ಷೇತ್ರದ ಎಂಚಿನ ಗೌರವಪುರ ಪಡೆಯೋಡ ಅವೇನು ಮನೋಹರಣ್ಣೆ ಪಡೆತೇರು ಒಂಜಿ ಕಾಲ ಇತ್ತಂಡು ಮನೋಹರಣ್ಣೆ ಪತ್ರಿಕಾ ಗೋಷ್ಠಿಗೆ ಬರೊಂದುಪ್ತಿನ ಪೊರ್ತು ಮನೋಹರಣ್ಣೆ ಬರಂದೆ ಸುದ್ದಿಗೋಷ್ಠಿ ಆರಂಭ ಆಪುಜಿ ಸುದ್ದಿಗೋಷ್ಠಿ ಇತ್ತಂಡಲ್ಲ ಮನೋಹರ್ ಪ್ರಸಾದ್ ಇಜ್ಜಿಡ ಅವಳು ಆ ಸುದ್ದಿಗೋಷ್ಠಿ ಆರಂಭ ಆಪಿನ ಆ ಲಕ್ಷಣ ತೋಜೊಂದಿತ್ತಿಜಿ ಒಂದು ಮಾಧ್ಯಮ ವಲಯಡ್ ಮಾತಿರಗಿಲ್ಲ ತೆರೆದಿತ್ತಿನ ವಿಚಾರಣೆ 10 ವರ್ಷ ಅಧ್ಯಕ್ಷರಾದ ಆರು ಕಾರ್ಯನಿರತ ಪತ್ರಕರ್ತ ಸಂಘನ ನಡಪಾದಿನಾರು ಮನೋಹರಣ್ಣೆ ಕೇವಲ ಒಂಜಿ ಪತ್ರಕರ್ತೆ ಅತ್ತೆ ನಂಗೆ ಮನೋಹರ್ ಪ್ರಸಾದ್ ಅಂದ ಪಂಡ ಉದಯವಾಣಿದ ಮನೋಹರ್ ಪ್ರಸಾದ್ ಅರೆಗೆ ಆ ಉದಯವಾಣಿ ಪತ್ರಿಕೆ ಮಾತಾ ಕ್ಷೇತ್ರಡ್ ಪೋಯರೆ ಅವೇ ಪಣ್ಣರಿಗೆ ಯೋಗ್ಯತಲ ಇತ್ತಿಂಡು ಯೋಗಲ ಇತ್ತಿನ ಹಿಡ್ದ ಹತ್ರ ಸಾಮಾನ್ಯವಾದ
ಒಂಜಿ ಸಂಸ್ಥೆ ಇತ್ತಿನಕುಲು ಬೊಕ್ಕೊಂಜಿ ಮಾಧ್ಯಮಗವರ ಪೋಯರ ಅವಕಾಶ ಕೊರ್ಪುಜೇರು. ಮನೋಹರಣ್ಣಗೆ ಆಕಾಶವಾಣಿಡ್ ಕಾರ್ಯಕ್ರಮ ಮಲ್ಪರೆ ಉದಯವಾಣಿ ಡುಪ್ಪುನಗನೆ ಅವಕಾಶ. ಟಿ ವಿ ಮಾಧ್ಯಮಡ್ ನಮ್ಮ ಕುಡ್ಲ CC ಇಂಡಿಯಾ ಅಂಚನೆ ನಮ್ಮ ಟಿವಿದ ಕಾರ್ಯಕ್ರಮ ಫೇಸ್ ಟು ಫೇಸ್ ನೇರ ಮಾತು ಇಂಚಿನ ಕಾರ್ಯಕ್ರಮ ಅವು ಇರ್ನೋದು ಮುನ್ನೋದು ಜನಮನದ ಆಜಿನೋದು ಕಾರ್ಯಕ್ರಮಲು ಎನ್ಮನೋದು ಕಾರ್ಯಕ್ರಮಲು ಇಂಚಿನ ಕಾರ್ಯಕ್ರಮ ಮಲ್ಪರೆ ಅರೆಗೆ ಆರು ಬೆನ್ಪಿನಂಚಿನ ಸಂಸ್ಥೆ ಅವಕಾಶ ಕೊರುಡು. ಮನೋಹರನ್ನೇ ಕಾರ್ಯಕ್ರಮ ನಿರೂಪಕೆ ಇತ್ತದ ಮಹತ ಕಾರ್ಯಕ್ರಮ ನಿರೂಪಕರಿಗೆ ಒಂಜಿ ಗುರುಸ್ಥಾನ ಡೇರುಪುನೊಂದು ಪೆಂಡ ಮನೋಹರಣ್ಣನ ಒಂಜಿ ನೆನಪು ಶಕ್ತಿ ಎಂಕಿತೆ ಅರ್ನ ಪೊಲಬುದ ಕೆಲವು ಮಾಹಿತಿಲು ಮರತ್ತು ಪೋಂಡ ಬೋರ್ಡು ಪಂಡ ಎದುರುಡು ಅರ್ನನೇ ಪುಸ್ತಕನ ದೀವೊಂದೆ. ಈ ಪುಸ್ತಕಡ್ ಮನೋಹರ ಪ್ರಸಾದ್ ಭಾವಚಿತ್ರಯಾನ ಅಂದು ಒಂದು ಮನೋಹರ್ ಪ್ರಸಾದ್ ಅರ್ನ ಬೇತೆ ಬೇತೆ ಕ್ಷೇತ್ರದ ಅನುಭವದ ಕಥೆನೆ ಚಿತ್ರರೂಪ ಕೊಡ್ತೇವೆ. ಖ್ಯಾತ ಫೋಟೋಗ್ರಾಫರ್ ಯಜ್ಞೇರ್ ಅರ್ನೊಟ್ಟಿಗೆ ಅರ್ನ ದೀರ್ಘಕಾಲದ ಒಡನಾಟ ಆ ಸಂದರ್ಭಡ್ ಅಕುಲು ವಾವಾ ಕಾರ್ಯಕ್ರಮ ಪಾಲ್ಪಡೆ ಹೊಂದಿತ್ತೇರಿ. ಒಂಜಿ ಸಾಹಸ ಪತ್ರಿಕೋದ್ಯಮ ಎಂಚ ಮಲ್ಪೋಲಿ ಪಂಪಿನ ತೋಜಾದು ಕೊಡ್ತೇರಿ. ಒಂದು ಪೂರ ಸಚಿತ್ರವಾದ ಆ ಪುಸ್ತಕಡುಂಟು. ಐಟೆ ಅಬ್ಬಕ್ಕ ಉತ್ಸವದ ಒಂಜಿ ಫೋಟೋಲು ಉಂಟು. ಶ್ರೀಮತಿ ಜಯಮಾಲಾರ್ ಸಂಸ್ಕೃತಿ ಸಚಿವೆ ಆದುಪ್ಪನ ಸಂದರ್ಭಡ್ ಒಂದುವೆ ಹಬ್ಬಕ್ಕ ಉತ್ಸವಡ್ ಹಬ್ಬಕ್ಕನ ಚಲನಚಿತ್ರ ಮಲ್ಪುನುಂದಾಂಡ ಯಾನೈತ ಸಹಕಾರ ಕೊರ್ಪೆ ಪಂಪಿನಂಚಿನ ಒಂಜಿ ಪರಸ್ಪರ ಒಪ್ಪಿಗೆದ ಒಂಜಿ ದಾಖಲೀಕರಣ ಈ ಪುಸ್ತಕ ನಂಗೆ ತೋಜುಂಡು. ಹಬ್ಬಕ್ಕನ ಚಿತ್ರ ಬೈಜಿ ಮನೋಹರಣ್ಣೆ ಸಂಘ ಸಂಸ್ಥೆದ ಕೆಲನೊಟ್ಟಿಗೆ ಇತ್ತಿನ ಸಂಪರ್ಕ ಒಂಜಿ ಕಾಲಡ್ ಉದಯವಾಣಿ ಪತ್ರಿಕೆಡ್ ಪುಸ್ತಕ ವಿತರಣೆದ ನ್ಯೂಸುಲು ಬರೊಂದಿತ್ತೇನೆ ನಂಗೆ ಮಾತ್ರ ನೆನಪುಂಡು. ದಯಪಂಡ ಮುಲುಪುನಕುಲು ಹೆಚ್ಚಿನಕುಲು ಸಾರ್ವಜನಿಕ ಕ್ಷೇತ್ರಡೆ ಮುಜಿ 4 ದಶಕಡ್ದಿಂಚಿ ಉಪ್ಪುನಕುಲು ಉಳ್ಳರ್ನಿಗುಲು. ಆ ಪುಸ್ತಕ ವಿತರಣೆದ ಸುದ್ದಿ ಉದಯವಾಣಿಡ್ ಬತ್ತಿನೇರ್ದಾತ್ರ ಏತೋ ಸಂಘ ಸಂಸ್ಥೆಲು ಆ ಕಾರ್ಯಕ್ರಮ ನಿರಂತರವಾದ ಮಲ್ಪರ ಶುರು ಮಾಡ್ತೇನೆ. ಇಂದೇನೆ ಉದಯವಾಣಿದ ಸತೀಶ್ ಪೈಕುಲೆ ಅವರ 8ನೇ ಇಂಚನೆ ಪಾತ್ರನಗರ ಪಂಡಿತ್ತೇರು. ಉದಯವಾಣಿಡ್ ಬರ್ಪಿನಂಚಿನ ಆ ವಿಚಾರಲು ಆಕೆಲ್ಲ ಪುದರ್ ಆ ಕಾರ್ಯಕ್ರಮ ಏರ್ಪುರ ಭಾಗವಹಿಸಿಯೇರಿ ಐತ ಸಂಯೋಜಕರೇರಿ ಐತ ಅಧ್ಯಕ್ಷರೇರಿ ಧನ್ಯವಾದ ಕೊರ್ಪಿನ ಕೆಲ ನಡೆಮುಟ್ಟಲ ಆ ಪುದರ್ ಆ ಉದಯವಾಣಿ ಪತ್ರಿಕೆಡ ಆರಂಭದ ದಿನಕ್ಲೇಡ್ ಬರೊಂದಿತ್ತಿನ ಕಾರಣಡೆ ಉದಯವಾಣಿ ಪತ್ರಿಕೆಲ ಜನಕ್ಲೆಗೆ ಬಾರಿ ಮುಟ್ಟಾಂಡ್ ಆ ಕಾರ್ಯಕ್ರಮದ ಮೂಲಕ ಜನಕ್ಲೆಗೆ ಕಾರ್ಯಕ್ರಮ ಮಲ್ಪರೆ ಒಂಜಿ ಪ್ರೇರಣೆ ದಿಕ್ಕಿಂಡು. ಎಂಕೆಲ ಒಂಜಿ ಸುದ್ದಿ ಬತ್ತನೆಂದು ಪಂಡ ದಯಪಂಡ ಎಂಕೆಲ್ಲ ಯಾಲ್ನ ಒಂಜಿ ಸಂಘ ಸಂಸ್ಥೆ ಇತ್ತಿನಾಯೆ ಎಂಕೆಲ ಒಂಜಿ ಕದ್ರಿ ಕಮಲ ಮಿತ್ರರಂದ ಅಂದ್ ಅಲ್ತ ಪುಸ್ತಕ ವಿತರಣೆದ ಆ ನ್ಯೂಸ್ ಉದಯವಾಣಿ ಬತ್ತಂಡ ಎಂಕೆಲ್ಲ ಪೂರ ಮೆಂಬರ್ನ ಕೆಲೆಗೆ ಪೂರ ಒಂಜಿ ಖುಷಿ. ಏರ್ನಾಡಲ ಒಂಜಿ ಪುದರ್ ಬುಡ್ದು ಪೋಂಡ ಮತ್ತೆ ಬಿಸಿಲ ಉಂಡೈಟ್ ಇನ್ನೇನು ಪೂರ ನಮ್ಮ ಬೇತೆ ಬೇತೆ ಸಂದರ್ಭ ನೆನಪು ಮಲ್ತೋನ್ವ ಮನೋಹರನ್ನೇ ಮಿತ್ರರನ್ನ ಕೆಲ ಮಸ್ತ್ ಜನ ಪಡೆತೇರು. ಬೊಕ್ಕ ಗೊತ್ತಿಜ್ಜಂದಿ ಲೆಕ್ಕ ಶತ್ರುಲೆಂಚಾಪಿನಿಂದ ಕೆಂಡ ಕಡೆ ಪನ್ಲೆಕ್ಕನೆ ಏರ್ನಾಡಲ ಒಂಜಿ ತತ್ತು ಮೋಸಡ್ ಪುದರ್ ಅವು ಮೇರು ಕಡಪುಣ್ಣಾಗ ಕಡಪುಡ್ದುಪ್ಪೇರು. ಅವಳು ಪತ್ರಿಕೆದ ಪೂರ್ಣ ಮಾಹಿತಿ ಗೊತ್ತುಪುಂಡು. ಅವಳು ಪೇಜ್ ಆನಾಗ ಅಕೇರಿಗಾನಾಗ ಅವು ಅನಿವಾರ್ಯವಾದ ಈತ ಸೈಜ್ ಎಲ್ಲಿ ಮಲ್ಪಡುಂದಾನಾಗ ಕೆಲವು ವಿಚಾರ ಕಟ್ಟು ಮಲ್ಪಡಾಪುಂಡು. ಕಟ್ಟು ಮಲ್ಪನಾಗ ಕೆಲವರನ್ನ ಪುದರ್ ಕಟ್ಟಾಯರ ಯಾವು ಕೆಲವು ಒಂಜಿ ಪ್ಯಾರಾಗ್ರಾಫೇ ಕಟ್ಟಾಯರ ಯಾವು ಒಂದೇನ ಮನೋಹರ್ ಪ್ರಸಾದೆ ಕಟ್ಟು ಮಲ್ದಿನಿ ಬಂಡದು ಏನೊಂಜಿ ಪುದರ್ ಅರ್ನ ಮಾತ್ರ ಮನ್ಪಿನಿ ಒಂದು ಮಾಧ್ಯಮದ ಕೆಲೆ ಮಾತ್ರೆಗೆಲ್ಲ ಬತ್ತಿನ TV ಮಾಧ್ಯಮದ ಕೆಲೆಗೆಲ್ಲ ಒಂದು ಬರ್ರೆ ಯಾವು ಅವು ಗೊತ್ತಿತ್ತದಾಪಿನತ್ತು ಆಂಡ ಆ ದೂರುಲ ಬರ್ಪುಂಡು ಖುಷಿಲ ಉಂಡೈಟ್. ಮನೋಹರನ್ನೇ ನಿರ್ವಹಣೆ ಮಲ್ತಿನಂಚಿನ ಕಾರ್ಯಕ್ರಮಲು ಅವೇನೆ ಪಟ್ಟಿ ಮಲ್ತಂಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ನಾಯಕರ್ನಕಲು ಭಾಗವಹಿಸಿನ ಮುಖ್ಯಮಂತ್ರಿಲು ರಾಷ್ಟ್ರಪತಿಲು ಪ್ರಧಾನಮಂತ್ರಿಲು ಮೊಕ್ಕಲ್ನೊಟ್ಟಿಗೆ ಡೈರೆಕ್ಟ್ ಆದ ಪಾತರಕತೆ ನಡಪಾಯಿನ ಮೂಜಿ ತರೆಮಾರಿದ ಮಾಧ್ಯಮ ಕ್ಷೇತ್ರದ ಕೆಲನೊಟ್ಟಿಗೆ ಅದನ್ನ ಸಂವಹನ ಆರಂಭದ ದಿನಕ್ಲೆಡಿತಿನಂಚಿನ ಪತ್ರಿಕೋದ್ಯಮದ ದಿನಕುಲು 5 ಪಕ್ಕ ಮಧ್ಯ 5 ಪಕ್ಕ ಇತ್ಯದ ಲೇಟೆಸ್ಟ್
ಆ ಲೇಟೆಸ್ಟ್ ಟ್ರೆಂಡಿಗ್ಲ ಸೆಟ್ ಆತೇರಾರು ಸೋಷಿಯಲ್ ಮೀಡಿಯಾನ ಭಾರೀ ಪೊರ್ಲುಡು ಉಪಯೋಗ ಮಲ್ತೊಂದಿತ್ತಿನಾರು ಅರ್ನ ಕ್ಷಣ ಕ್ಷಣದ ಚಟುವಟಿಕೆಲೇನು ಆಧುನಿಕ ಮಾಧ್ಯಮ ವ್ಯವಸ್ಥೆಡು ಸೋಷಿಯಲ್ ಮೀಡಿಯಾಡು ಮನೋರಣ್ಣೆ ಸಕ್ರಿಯರಾದಿತ್ತದಾರ ಮೂಜಿ ತಲೆಮಾರದ ಸಾಧಕರ್ನ ಒಟ್ಟಿಗೆ ಅರ್ನ ವೃತ್ತಿ ಜೀವನನ ದುಮುಕೊನುತ್ತಿನಾರು ಅರ್ನ ಒಂಜಿ ಕಲಾಸಕ್ತಿ ಆಸಕ್ತಿಯಿಂದ ಪಂಡ ಕ್ರಿಕೆಟ್ ಹಿಡಿದು ಶುರುವಾಂಡ ಕ್ರಿಕೆಟ್ದ ವಿಷಯದ ಪಾತ್ರ ಶುರು ಮಲ್ತಂಡ ಏತ್ ನಮ್ನೇಡ ಔಟ್ ಆವಲಿ ಅರ್ನ ಅರ್ನ ಅರ ಪಾತೆರ್ನಾಗನೆ ನಂಗೆ ದಾದನ ಒಂಜಿ ಹೊಸ ತಿಳ್ಕೊಂಡು ಕ್ರಿಕೆಟೆಡ್ ಏತ್ ಸ್ವರೂಪದ ಔಟ್ ಆಯರಾಪುಂಡು ಅವು ಪನ್ನಗಾರ ವಿವರಣೆ ಕೊರೊಂದು ಪೋನಾಗನೆ ಒಂಜಿ ಎಡ್ಡೆ ಮಾಸ್ಟರ್ ವಿದ್ಯಾರ್ಥಿಗಳಿಗೆ ಬೋಧನೆ ಮಲ್ಪುನಂಚಿನ ಆ ಒಂಜಿ ಸ್ವರೂಪ ತನಕ ತೋಜುಂಡು ಅರ್ನ ಅಮ್ಮೆರ್ಲ ಹೆಡ್ ಮಾಸ್ಟರ್ ಆದಿತ್ತಿನಾರು ಮಾಸ್ಟರ್ ಆದಿತ್ತಿನಾರು ರಾಷ್ಟ್ರಪತಿಗಳಿಡ್ದು ಬಂಗಾರದ ಪದಕನ್ನು ಗೆದ್ದಿನಾರು ಅರ್ನ ಅಮ್ಮೇರು ಅಂಚಾದ ಆ ಹಿನ್ನೆಲೆ ಯಾರಿಗೆ ಇತ್ತಿನೆಡ್ದ ಅವರನ್ನ ಆರು ಪಾತೆರ್ನಾಗ ಆ ಒಂಜಿ ಎಡ್ಡೆ ಶಿಕ್ಷಕೆ ಒಂಜಿ ಶಿಕ್ಷಣ ಕೊರ್ಪಿನ ರೀತಿದ ಆರು ಪಾತಿರುವೇರು ಬೊಕ್ಕ ಅರ್ನ ನೆನಪು ಶಕ್ತಿ ಅದ್ಭುತವಾಯಿನ ಫಿಗರ್ ಇತ್ತೆ ನಮ್ಮ ಹರೀಶ್ ರೈಕ್ಲೇಡ ನಮ್ಮ ಚುನಾವಣೆದ ಮಾಹಿತಿಲು ವಾವಾ ಬಿಸಿವಿಡು ಎಂಚೆಂಚಾಂಡಂದು ಕೆಂಡ ಅವ್ರು ಪನ್ಪೇರು ನಂಗೆ ಆಯ್ತು ಪುಸ್ತಕಲ ಬರೀತೇರಾರು ಮನೋಹರಣ್ಣಗೆ ಆ ಮಾಹಿತಿಲು ಅರ್ಡ ಕೇಂಡ ವಾ ಇಸಿವಿಡು ಏತ್ ಕಾರ್ಪೊರೇಟರ್ನ ಕುಲಿತೀರು ವಾ ಏರಿಯಾಡು ಏರಿ MLA ಜಯರಾಮಣ್ಣೆ ವಾ ವರ್ಷ MLA ಆತೀನಿ ಜಯರಾಮಣ್ಣಗೆ ತಪ್ಪಿನ ಅರೇ ತಪ್ಪಂದು ಜಯರಾಮಣ್ಣನ ಎದುರಪಗ ಕ್ಯಾಂಡಿಡೇಟ್ ಏರಿ ದಿನಕರ ಉಳ್ಳಾಲ್ ಅರ್ನ ರಾಜಕೀಯದ ಮುಂದೆ ಹೆಂಚಿದ ಅವೇನು ದಾಲ ರೆಫರೆನ್ಸ್ ಇಜ್ಜಂದೆ ಪುಸ್ತಕ ಇಜ್ಜಂದೆ ಮಸ್ತಕಡದು ಇದು ಪನೊಂದಿತ್ತಿನಾರು ಸಾಮಾನ್ಯವಾದ ಪ್ರೆಸ್ ಕಾನ್ಫರೆನ್ಸ್ಗೆ ಪೋನಾಗ ಅತ್ತಂಡ ಏರ್ನಾಡಲ್ಲ ಇಂಟರ್ವ್ಯೂ ಮಲ್ಪುನಾಗ ಒಂಜ ನೋಟ್ ಪ್ಯಾಡ್ ಉಪ್ಪು ನಮ್ಮ ಕೈಟ್ ಬರೆಯರೆ ಅತ್ತಂಡ ಇತ್ತವೇನು ರೆಕಾರ್ಡ್ ಮಲ್ಪುನಂಚಿನ ಸಿಸ್ಟಮ್ ಇತ್ತೆ ಆಂಡ ಮನೋಹರಣ್ಣೆ ಆ ರೆಕಾರ್ಡ್ ಮಲ್ತೊಂದಿತ್ತಿನಾರ ಮಂಡೇಡು ಏತು ಪೊರ್ತು ಪಾತೆಂಡಲ್ಲ ಆ ಪಾತರ ಕಥೆಯನ್ನು ಬೊಕ್ಕ ಅಕ್ಷರ ರೂಪಕ್ಕೆ ಕನನಾಗ ಅರೆಗೆ ಒವ್ವೇ ಕಾಕಜಿದ ಅವಶ್ಯಕತೆ ಇಜ್ಜಿ ಅವೇನು ನೆನಪುದಿ ಇದು ಬರವಣಿಗೆ ಮಲ್ಪುನಂಚಿನ ಒಂಜಿ ಅದ್ಭುತವಾಯಿನ ಜ್ಞಾಪಕ ಶಕ್ತಿ ಇತ್ತಿನಂಚಿನ ಒಂಜಿ ಪತ್ರಕರ್ತ ಐನೇಡ್ದಾತ್ರನೇ ಮನೋಹರಣ್ಣೆ ಆರು ಮನೋಹರಣ್ಣೆನೆ ಕಾರ್ಯಕ್ರಮ ನಿರೂಪಣೆ ಮಲ್ಪುನಾಗ ಲಂಚೆನೆ ಮನೋಹರಣ್ಣಡ ಹಾಸ್ಯ ಪ್ರಜ್ಞೆ ಸಹಜವಾದಿತ್ತಿನ ಐದು ಬೊಕ್ಕ ಆ ಕಾರ್ಯಕ್ರಮದ ಸಂಯೋಜಕರನ್ನ ಕೆಳಗೆ ಬೋಡಿತ್ತಿ ಲೆಕ್ಕ ಉದಾಹರಣೆಗೆ ನಮ್ಮ ಕುದ್ರೋಳಿದ ದಸರಾ ಉತ್ಸವದ ಕಾರ್ಯಕ್ರಮಲು ಅಂಚನೆ ಡಾಕ್ಟರ್ ಎಂ ಮೋಹನ್ ಆಳ್ವೇರ್ನ ಕಾರ್ಯಕ್ರಮಲು MN ರಾಜೇಂದ್ರ ಕುಮಾರ್ನ ಕಾರ್ಯಕ್ರಮಲಿಗೆ ಆ ಕಾರ್ಯಕ್ರಮಲಿಗೆ ಪೂರ ಮನೋಹರಣ್ಣನೇ MC ಅವಡು ದಯಪಂಡ ಆ ಇಡೀ ಸಂಸ್ಥೆದ ಬಗ್ಗೆ ಅರೆಗೆ ಒಂಜಿ ಪೂರ್ಣ ಮಾಹಿತಿನ ಬೇತೆ ಏರ್ಲಕ್ಕೆ ಅರೆಗೆ ಪಣದು ಕೊರಡೊಂದಿಜ್ಜಿ ಆ ಪೂರ್ಣ ಮಾಹಿತಿ ಅರೆಗೆ ಇತ್ತಿನೆಡ್ದಾತ್ರ ಆ ಕಾರ್ಯಕ್ರಮ ನಿರ್ವಹಣೆ ಮಲ್ಪರೆ ಆ ಕಾರ್ಯಕ್ರಮಕ್ಕೆ ಬರ್ಪಿನಂಚಿನ ಅತಿಥಿಲೆಯನ್ನು ವಾ ನಮ್ನೆಡೆ ಎಂಚಕೊನೋಡು ನೆತ್ತ ಬಗ್ಗೆ ಒಂಜಿ ಆ ಸಾಮಾನ್ಯ ಜ್ಞಾನ ಒಂಜಿ ನಿರೂಪಕೆಯಾದ ಮನೋಹರ್ ಪ್ರಸಾದದ ಇತ್ತಿನ ಆದ್ರೆ ಚಲನಚಿತ್ರ ನಟೆಲ್ಲ ಅಂದೆ ನಾಟಕಗಳ ರಚನೆ ಮಲ್ದೇರಿ ನಾಟಕ ಬರೆತೇರಿ ಕಾದಂಬರಿ ಬರೆತೇರಿ ಕವನ ಸಂಕಲನ ಬರೆತೇರಿ ತುಳು ಕನ್ನಡ ರಡ್ಡು ವಿಭಾಗಡ್ಲ ಅರ್ನ ಬರವಣಿಗೆ ಇತ್ತಂಡ್ರಿ ಡುಂಡಿರಾಜರ್ನ ಆ ಚುಟುಕುಲೇನು ಕನ್ನಡ ಇತ್ತಿನೇನು ತುಳುಟು ತರ್ಜಿಮೆ ಮಲ್ದಿರವು ಪಿಂಟಾಯರ ಉರಿದಿಂಡು ಅರ್ನ ಜೀವನ ಆಸಕ್ತಿ ಅವೇನು ಪನ್ಪಿನಿ ವಿದೇಶ ಪ್ರಯಾಣ ಮನೋಹರಣ್ಣೆ ಮಸ್ತ್ ದೇಶಲಿಂದ ತಿರುಗಿದಿನಾರು ವಾ ದೇಶಕ್ಕೆ ಪೋಂಡಲ ಪಿರ ಬನ್ನಾಗ ಆರಾಲ್ತ ನೆನೆಪುನು ಅವೇನು ಬರವಣಿಗೆದ ಮೂಲಕ ಭಾರಿ ಪೊರ್ಲುಡು ಜನಕಲಿಗೆ ಮುಟ್ಟಾವು ಲೆಕ್ಕ ತೆರಿಪವನಾರು ನಮ್ಮ ತುಳುನಾಡಿದ ಚರಿತ್ರದ ವಿಚಾರಲು ಸರಣಿಯಾದ ಉದಯವಾಣಿ ಪತ್ರಿಕೆಡು ಬರ್ತಂಡು ಅವು ಕೋಟಿ ಚೆನ್ನೇರನ ಕತೆ ಉಪ್ಪು ದೇವಪುಂಜನ ಕತೆ ಉಪ್ಪು ಸಿರಿನ ಕತೆ ಉಪ್ಪು ಈ ಕತೆಗಳು ಪೂರ ಬಂದಾಗ ಐಕ್ ತಕ್ಕ ಸಂಪನ್ಮೂಲ ವ್ಯಕ್ತಿಲೇನು ಸಂಪರ್ಕ ಮಲ್ತದು ಅವೇನು ಪೂರ ಸಂಗ್ರಹ ಮಲ್ತದು ಅರೆಗೆ ವಿಷಯ ಸಂಗ್ರಹ ಮಲ್ಪುನಾಗ ಮಲ್ಲ ಎಲ್ಲಿಯ ಪನ್ಪಿನ ದಾಲೆಜ್ಜಿ ಎಂಕೆ ಏತ ಸೊಲ ಫೋನ್ ಮಲ್ದೇರು ಆ ದೇವಪುಂಜನ ಕತೆ ನವನಿ ತಿಂಚ ಬರ್ಪುಣತ್ತ ಅಪ್ಪಗ ಎಲ್ಲ ಪನೊಂದಿತ್ತೆ ದೇವಪುಂಜನ ಕತೆ ಇಟ್ಟು ಉಚ್ಚಿಲದ ಕತೆ ಬರ್ಪುಣು ಒಂದು ಭಾರಿ ಆಸಕ್ತಿ ಕೇಂದ್ರ ಐತ ಬಗ್ಗೆ ಒಂಜಿ ಲೇಖನ ಯಾರು ಮಲ್ತಿತ್ತೇರು ಆ ಉಚ್ಚಿಲದ ಗರ್ಗಲ್ಲ ಕೋಟೆಡು ಮೇನ ದೇವಪುಂಜನ ಅಂತ್ಯಾಪಿನಂಚಿನ ಆ ಕತೆ ದಯಪಂಡ ಆರು ಆ ಜಾನಪದ ಹಿನ್ನೆಲೆದ ಒಂಜಿ ಆಸಕ್ತಿ ಇತ್ತಿನೇಡ್ದಾತ್ರ ಒಂಜಿ ಕೇನು ನಂಚಿನ ಮನೋಭೂಮಿಕೆ ಅರಡ ಇತ್ತಿನವು ಅಕೇರಿ ಮುಟ್ಟಲ ಮನೋಹರಣ್ಣೆ ಮಾತ ರಾಜಕೀಯ ಪಕ್ಷದ ಕೆಲನೊಟ್ಟಿಗೆ
ಒಂಜಿ ಸಮಾನವಾದಿತ್ತಿನಾರು ವೀರಪ್ಪ ಮೊಯ್ಲಿಗೆ ಭಾರಿ ಆತ್ಮೀಯರಾರು, ಜನಾರ್ದನ ಪೂಜಾರ್ಲೆಗೆ ಭಾರಿ ಮುಟ್ಟದಾರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಲ್ಲೊಟ್ಟಿಗೆಲ್ಲ ಸಂಪರ್ಕ ಇತ್ತಿನಾರು. ವಿದ್ಯಾರ್ಥಿ ದೆಸೆಟೆ ಆರು ಎಡ್ಡೆ ವಾಗ್ಮಿ ಸ್ಪರ್ಧೆಲೆಡು ಪಾಲ್ಪಡೆ ಹೊಂದಿತ್ತಿನಾರು. ಸ್ಪೋರ್ಟ್ಸ್ ಪ್ರಮೋಟರ್ಸ್ ಕ್ಲಬ್ ಐತ ಲೆಕ್ಕಡೆ ಇಂಡಿಪೆಂಡೆನ್ಸ್ ಕ್ಲಬ್ ಕ್ರಿಕೆಟ್ ಆವೊಂದಿತ್ತು ನೆಹರು ಮೈದಾನ. ಪತ್ರಕರ್ತೆನ ಒಂಜಿ ಟೀಮ್ ಇತ್ತು, ಸುಮಾರು 10 ವರ್ಷ ಆಯ್ತಾ ಕ್ಯಾಪ್ಟನ್ ಆದ ಪತ್ರಕರ್ತೆರ್ನ ಆ ಟೀಮನು ಕೊನಪೋತಿನಾರು. ಎಡ್ಡೆ ಕಮೆಂಟ್ರಿ ಬನ್ನೊಂದಿತ್ತೇರು ಇಂಚ ವಾ ವಿಷಯಡ್ ಇತ್ತೆ ನಮ್ಮೊಂಜಿ ತುಳುನಾಡೊಂಜಿ ಪಾತೆರ ಉಂಡು 7 ಮುಟ್ಟಂದಿನ ಸೊಪ್ಪಿಜ್ಜಿ ಬಂಡದು ಅಂಚನೆ ಮನೋಹರ್ ಪ್ರಸಾದ್ ಆರು ಮಾತ ಕ್ಷೇತ್ರಡ್ ಇತ್ತಿನಾರು. ಅರ್ನ ಸಾಧನೆ, ಅರ್ನ ಮಾಧ್ಯಮ ಕ್ಷೇತ್ರಗೆ ಆರು ಕೊರ್ನ ಕೊಡುಗೆ ಆದರ್ಶಲು ಒಂದೇನೆ ಬೊಕ್ಕರ ನೆನಪು ಮಲ್ಪುಗ ಮನೋರಣ್ಣೆ ಇನಿ ನಮ್ಮೊಟ್ಟಿಗೆ ಇಜ್ಜೇರಿ. ಅರ್ನ ನೆನಪುದ ಚಿತ್ರಲು ನಮ್ಮೊಟ್ಟಿಗೆನೆ ಉಂಡು. ಎಂಕೆಲ್ನ ಕದ್ರಿ ಕಂಬಳ ಇತಿಹಾಸ ಪ್ರಸಿದ್ಧ ಕದ್ರಿ ಕಂಬಳ ಆ ಒಂದು ಪುನಗ ಪ್ರತಿ ವರ್ಷ ಆರೇ ಸ್ವತಃ ಬತ್ತದು ಸುರೂರ್ದ ಅಕೇರಿ ಮುಟ್ಟ ಕಾರ್ಯಕ್ರಮನ ತೂದು ಮನದಾನಿ ಐತ ವರದಿನ ಕೊರ್ದು ಐದು ಬೊಕ್ಕ ಆ ಕಾರ್ಯಕ್ರಮ ಎಂಚಾಂಡಂದು ಕೆಬಿ ಪಾತೆರ ಪನೊಂದಿತ್ತಿನಾರು. ಅಕೇರಿದ ಕಾರ್ಯಕ್ರಮಡ್ ಮನೋಹರಣ್ಣನೇ ಎಂಕೆ ಸನ್ಮಾನ ಮಲ್ತಿತ್ತೀರಿ ಎಂಕೆಲ್ನ ಕಂಬಳಡೆ ಆ ದೃಶ್ಯ ಎಂಕೆ ಇತ್ತೆಲ್ಲ ನೆನಪು ಬರ್ಕೊಂಡು. ಡಾಕ್ಟರ್ ರಾಜ್ಕುಮಾರ್ ಕದ್ರಿ ಕಂಬಳದ ವೀಕ್ಷಣೆಗೆ ಬತ್ತಿಪ್ಪುನಾಗ ಮನೋಹರಣ್ಣೆಲ್ಲರನ್ನ ಒಟ್ಟಿಗೆ ಇತ್ತೀರಿ. ಆ ಫೋಟೋ ಎಂಕೆಲ್ಡನೆ ಇತ್ತಿಜಿ ಮನೋಹರಣ್ಣನ ಪುಸ್ತಕದ ಉತಿಕಣೆ ಅರ್ಡ ಮಸ್ತ್ ವಿಚಾರಲು ದಾಖಲೆಲು ಅರ್ನ ಜೀವನಾನುಭವಲು ಅರ್ನ ಪುಸ್ತಕಡ್ ಅರ್ನ ಮಸ್ತಕಡಿತ್ತಿನ ವಿಚಾರಲು ಅವು ಇತ ಬೇತೆ ಬೇತೆ ಮಾಧ್ಯಮ ಮಿತ್ರರನ್ನ ಕೆಳ್ದ ಪಟ್ಟುದುಂಡು. ಅವು ಅರ್ನ ಮನೋಹರಾಭಿವಂದನ ಪಂಪಿನಂಚಿನ ಒಂಜಿ ಪುಸ್ತಕಡ್ ಅಕ್ಷರ ರೂಪಡ್ ಪ್ರಕಟವಾದ ಬೈದಂಡು. ಅರ್ನ ಭಾವಚಿತ್ರಯಾನದ ಭಾಗ 1 ಭಾಗ 2 ಆಯ್ನಾತ್ ಬೇಗ 1-2 ಮನೋರಣ್ಣನ ನೆನಪುನು ಮುಲ್ತ ಹಬ್ಬಕ್ಕೆ ಸಮಿತಿದ ಕುಲ್ ಮಲ್ಪನ ಎಂಕಲೆ ಭಾರಿ ಖುಷಿ ದಯಪಂಡ ಹಬ್ಬಕ್ಕ ಉತ್ಸವ ಸಮಿತಿ ಹಬ್ಬಕ್ಕ ಏರು ದಾದ ಎಂಚಿನ ಪಂಡದೊಂಜಿ ಲೋಕಕ್ಕೆ ತೋಜಾದು ಕೊರ್ಪಿನೆಟ್ಟು ಈ ಸಮಿತಿದ ಕೊಡುಗೆ ಖಂಡಿತವಾದ್ಲ ಉಂಡು. ಎಂಕಲು ಬಾಲ್ಯಡ್ ಹಬ್ಬಕ್ಕನ ನಾಟಕ ಗೊಬ್ಬೊಂದಿತ್ತಿನಕುಲು ಎನ್ನ ಸುರೂತ ನಾಟಕ ಎನ್ ಗೊಬ್ಬಿದ ನಾಟಕ ವಿಟ್ಲದ ವೀರವರ್ಮೆ ಎಂದು KB ಬಂಡಾರ್ಲು ಬರೀತೆ ನಾಟಕ ಆರ ಹಬ್ಬಕ್ಕ ನಾಟಕಲ ಬರೆಯುತ್ತೇರು ವೀರವರ್ಮ ನಾಟಕಲ ಬರೆಯುತ್ತೇರು ಐಟ್ ವೀರವರ್ಮಗ್ಲ ವಿಟ್ಲದ ವೀರವರ್ಮಗ್ಲ ಹಬ್ಬಕ್ಕೆಲ್ಲ ಒಂಜಿ ಲಡಯಾಪಿನ ಕತೆವು ಅವು ಕದ್ರಿಡಿ ಯಾನ್ ಸಾಧಾರಣ ಒಂದೊಂದು 40-45 ವರ್ಷ ದುಂಬು ಯಾನ್ ಅಭಿನಯ ಮಲ್ದಿನ ಆ ನಾಟಕದ ಎಂಕ್ ನೆನಪಾಪುಂಡು ಹಬ್ಬಕ್ಕನ ಆ ಕತೆ ಇಟ್ಟು ಐತ ಮಗತ್ತು ವರ್ಷ ಹಬ್ಬಕ್ಕನ ನಾಟಕ ಗೊಬ್ಬುಗ ಅಂದ ಬಂಡೇರಿ. ಹಬ್ಬಕ್ಕನ ನಾಟ ಯಾನ ಹಬ್ಬಕ್ಕೆ SSLC ಹಿಡಿತ್ತೆ 1ನೇ ಕ್ಲಾಸ್ ಉಡುಪುನಾಗ ವಿಟ್ಲದ ವೀರವರ್ಮಡ ಎಂಕ್ ಅವಕಾಶ 10ನೇ ಕ್ಲಾಸ್ ಉಡುಪುನಾಗ ಹಬ್ಬಕ್ಕನ ನಾಟಕ ತಯಾರಾಂಡ್ ಗಣಪತಿ ಭಟ್ರ ಎಂಕಲ ನಿರ್ದೇಶಕರು ಏನನ್ನೇ ಆರು ಅಪ್ಪಗ ನೆಟ್ಟು ನಮ್ಮ ಇಂದ್ರಭವನ ಅಡಾರು ಬೇಲೆಡಿತ್ತಿನಾರು ಅಡೆ ಬರ್ರೆ ಬಂಡೇರು ಬತ್ತದು ಎಂಕ್ ಓ ಪಾತ್ರ ಒಂದು ಲೆಪ್ಪರೆ ಐದು ಒಕ್ಕ ಒಂದು ಸ್ಕ್ರಿಪ್ಟ್ ಕೊಡ್ದು ಓದರೆ ಬಂಡೇರು ಅವು ಪಾತ್ರ ಹಬ್ಬಕ್ಕನ ಪಾತ್ರನೇ ಯಾನು ಭಾರಿ ಖುಷಿ ಇಲ್ಲಡೆ ಬರ್ತದೆ ಬಂಡೆ ಪೊಪ್ಪಡ ಎಂಕ ಹಬ್ಬಕ್ಕನ ಪಾರ್ಟ್ ದಿಕ್ಕಿಂಡು ಪೊಪ್ಪ ಬಂಡೇರಿ SSLC ಉಲ್ಲ ಈ ಸಲ ನಾಟಕ ಬುರ್ಚಿನಿಕ್ ಎಂದು ಬೊಕ್ಕ ಗಣಪತಿ ಭಟ್ರಡನೆ ಬಂಡೇರಿ ಈ ವರ್ಷ ಏನೊಂಜಿ ಬುಡ್ಲೆ ಎಂದು ಅಂಚ ಆ ವರ್ಷ ಇಂಕ ಹಬ್ಬಕ್ಕ ಪಾತ್ರ ಮಲ್ಪುನ ಒಂಜಿ ಅವಕಾಶ ತತ್ತಂಡು ಐದೊಕ್ಕೆ ಆನ ಜೀವನಡ್ ಸ್ತ್ರೀ ಪಾತ್ರ ಮಲ್ದಿಲ್ಲ ಇಜ್ಜಿ ಅಂಡ ಆ ಹಬ್ಬಕ್ಕನ ನೆನಪು ಎಂಕ ಬೊಕ್ಕಲ ಹಬ್ಬಕ್ಕ ಉಳ್ಳಾಲಡ್ದು ಅರ್ನ ಪುತ್ತಿಗೆಗೆ ಪ್ರಸಾದ ಪೋವಂದಿತ್ತಿನಂಚಿನ ಒಂಜಿ ಕತೆ ಉಂಡು. ಯಾನ ಬೋಳಾರದ ಒಂಜಿ ಚರಿತ್ರೆ ಬರೆನಾಗ ಮನೋಹರಂಡೆ ಎಂಕೈಗೆ ಪೂರಕವಾಯಿನ ಮಾಹಿತಿ ಕೊರಿಯರು. ಮಂಗಳೂರು ನಗರ ಪಂಪಿನವು ರಡ್ಡ್ ಸುದೇತ ನಡುಟುಂಡು ಒಂಜಿ ನೇತ್ರಾವತಿ ಐದು ಬೊಕ್ಕ ಆಮೆ ಹಿಡಿದು ಬರ್ಪಿನಂಚಿನ ಪಲ್ಗುಣಿ ಆ ರಡ್ಡ್ ನದಿಕುಲು ನಮ್ಮ ಅಳಿವೆ ಬಾಗಿಲು ನಮ್ಮ ಪನ್ಪ ಅವಳು ರಡ್ಡು ಒಟ್ಟು ಸೇರಿದು ಬೊಕ್ಕ ದುಂಪೋಪಿನಿ ಅವು ಪ್ರತ್ಯೇಕವಾದ ಪೋಪಿನ ಹತ್ತು ಮುಂದೇನು ಮನೋಹರಣ್ಣೆ ಒಂದು ಎಲ್ಲ ವಿಷಯ ಅಂಡಲ್ಲ ಮನೋಹರಣ್ಣೆ ಮುಂದೇನು ಮನ ಮುಟ್ಟು ಲೆಕ್ಕ ಒಂಜಿ ಚರಿತ್ರೆದ ಆಸಕ್ತಿ ಇತ್ತಿನ ಕೆಲೆಗೆ ತೆರಿಪ ಹೊಂದಿತ್ತೇರು. ನಮ್ಮ 2 ಕೇಂದ್ರಲ್ಲಿ ನಂಗೆ ಗೊತ್ತುಪ್ಪಂದು ಹೆಚ್ಚಿನ ಕೆಲೆಗೊಂದು
ನೇತ್ರಾವತಿ ಬೊಕ್ಕ ಆಮೇತ ಪಲ್ಗುಣಿ ನದಿ ಒಂದು ರಡ್ಡು ನದಿಲ ಪಲ್ಗುಣಿ ಬಂಡ ನಮ್ಮ ಗುರುಪುರ ಮರಊರಾದ ಬರ್ಪಿನ ಕೂಳೂರಾದ ದುಂಪೋಪಿನ ಆ ಸುದೆ ಬೊಕ್ಕ ಈಮೇಟ್ ಬರ್ಪಿನಂಚಿನ ನಮ್ಮ ಉಪ್ಪಿನಂಗಡಿ ಬಂಟ್ವಾಳ ಆದ ಇಂಚಿ ಬರ್ಪಿನಂಚಿನ ನೇತ್ರಾವತಿ ನಮ್ಮ ತೊಕ್ಕೊಟ್ಟು ಬ್ರಿಡ್ಜ್ ದಾಡಿ ಹಿಡಿದು ಪೋಪಿನಂಚಿನ ಆ ನೇತ್ರಾವತಿ ಸುದೆ ಈ ರಡ್ಡು ಸುದೆಲ ಡೈರೆಕ್ಟ್ ಆದ ಪೋದು ಸಮುದ್ರನ ಸೇರುಜ ರಡ್ಡು ಸುದೆಲ ಒಟ್ಟಾದ ಐದು ಬೊಕ್ಕ ಸಮುದ್ರನ ಸೇರುಂಡು ಮುಂದೇನು ಮಾಸ್ಟರ್ ವಿದ್ಯಾರ್ಥಿಗೆ ಪಂಡಿ ಲೆಕ್ಕ ಮನೋಹರಣ್ಯ ಹಿಂಗೆ ಸುರುವುಕ್ಕೆ ಬಂದಿ ನಾವು ಐದು ಬೊಕ್ಕ ದುಂಬುದ ನಮ್ಮ ಸಂಚಾರ ಕ್ರಮಕ್ಕೂ ಎಂಚೆತ್ತಂಡು ಕೇಂಡ ಕುಡ್ಲರ್ದು ಉಪ್ಪಿನಂಗಡಿ ಮುಟ್ಟ ಜಲಮಾರ್ಗಡ್ ವ್ಯಾಪಾರ ವ್ಯವಹಾರ ನಡುತ್ತೊಂದಿತ್ತಂಡು ಉಪ್ಪಿನಂಗಡಿ ಗಟ್ಟರ್ದು ಮಿತ್ತು ಪತ್ತಿನಂಚಿನ ಬೋರ್ದ ಗಾಡಿಲು ಪೂರ ಅಲ್ತರ್ದು ಬೊಕ್ಕ ವ್ಯಾಪಾರಕ್ಕೆ ಕೊನೊಂದಿತ್ತ ಈ ಮೈಟ್ ಬೊಕ್ಕೊಂಜಿ ಗುರುಪುರ ಸುದೆ ಅಂದ ಪನ್ಪನಮ ಗುರುಪುರದಲ್ಪ ಬಂಡ ಸಾಲೆ ಅಂದ್ ಅಡೆ ಮುಟ್ಟ ಓಡಾಡು ಪೋಪಿನಂಚಿನ ವ್ಯವಸ್ಥೆ ಹಬ್ಬಕ್ಕಾಗಿ ಮುಲ್ಪಡ್ದು ಉಳ್ಳಾಲಡ್ದು ಪುತ್ತಿಗೆಗೆ ಪ್ರಸಾದ ಪೋವೊಂದಿತ್ತಿನ ಆ ಒಂಜಿ ವ್ಯವಸ್ಥೆ ಡೈಲಿ ಆ ಪ್ರಸಾದ ಇಜ್ಜಂದೆ ಅಕೆಲ್ಲ ದಿನ ದುಂಪು ಒಂದಿತ್ತಿಜಿ ಒಂದು ಪೂರ ಬನ್ನಾಗ ಜಲಮಾರ್ಗ ಎಂಚ ಉಳ್ಳಾಲಡ್ದು ಪುತ್ತಿಗೆಗೆ ಪೋಪಿನ ಸಾದಿ ಎಂಚ ಅವು ಕುಡ್ಲರ್ದು ನಮ್ಮ ತಣ್ಣೀರು ಬಾವಿದ ಆ ಜಲಮಾರ್ಗಡು ಪೋದು ಗುರುಪುರ ಅಲ್ತು ದುಂಬು ಪೋದು ಐದು ಬೊಕ್ಕ ಮಾರ್ಗಡು ಪೋಪಿನಂಚಿನ ವ್ಯವಸ್ಥೆ ಇಂಚಿನ ಈ ಭೌಗೋಳಿಕವಾಯಿನಂಚಿನ ವಿಚಾರಲೇನು ಒಂಜಿ ಚಿಂತನಾತ್ಮಕವಾದ ನೆನಪಲ್ತೊಂದಿತ್ತಿನ ಮನೋಹರಣ್ಣನ ನೆನಪುನು ಇನ್ನು ಹಬ್ಬಕ್ಕ ಉತ್ಸವ ಸಮಿತಿಗಳು ಮಂತೊಂದುಳ್ಳಾರೆ ಮಾತಿರೆಗ್ಲ ಸೊಲ್ಮೇರು ಉಳ್ಳಾಲದ ವೀರ ರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯು ಹಮ್ಮಿಕೊಂಡಂಥ ಕನ್ನಡ ರಾಜ್ಯೋತ್ಸವ ಸನ್ಮಾನ ಕಾರ್ಯಕ್ರಮದಲ್ಲಿ ದಿವಂಗತ ಮನೋಹರ ಪ್ರಸಾದರವರ ಸಂಸ್ಮರಣೆಯನ್ನು ಮಾಡುವುದರೊಂದಿಗೆ ಬಹುಶಃ ನಮ್ಮೊಂದಿಗೆ ಈಗಲೂ ಮನೋಹರ ಪ್ರಸಾದ್ ನಮ್ಮೊಟ್ಟಿಗಿದ್ದಾರೆ ಎಂಬಂಥ ದೃಷ್ಟಿಯಲ್ಲಿ ನಮ್ಮೊಟ್ಟಿಗೆ ಆ ಒಂದು ಅವರ ಚಿಂತನವನ್ನು ನಮ್ಮೊಟ್ಟಿಗೆ ಪ್ರತಿಪಾದಿಸಿದಂಥ ಸನ್ಮಾನ್ಯ ನವದೀಪ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಉಳ್ಳಾಳ ವೀರರಾಣಿ ಹಬ್ಬಕ್ಕ ಉತ್ಸವ ಕೇವಲ ಹಬ್ಬಕ್ಕ ಉತ್ಸವವನ್ನು ಮಾತ್ರ ಮಾಡುವುದಲ್ಲ, ಇಡೀ ವರ್ಷದಲ್ಲಿ ಒಂದು ಕಾರ್ಯನಿರತವಾದಂಥ ಒಂದು ಸಂಘಟನೆಯಾಗಿದ್ದುಕೊಂಡು ನಮ್ಮ ರಾಷ್ಟ್ರೀಯ ಹಬ್ಬಗಳು, ಸ್ಥಳೀಯ ಹಬ್ಬಗಳು, ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಹಬ್ಬಕ್ಕ ಉತ್ಸವ ಸಮಿತಿ ವತಿಯಿಂದ ಮಾಡ್ತಾ ಇದೆ. ಅದಕ್ಕೆ ನಮಗೆ ಬೆನ್ನೆಲುಬಾಗಿದ್ದವರು ದಿವಂಗತ ಮನೋಹರ ಪ್ರಸಾದ್ರವರು ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಟ್ಟುಕೊಳ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ದಿನಕರ್ ಉಳ್ಳಾಲ್ರವರ ನೇತೃತ್ವದಲ್ಲಿ ಈಗಾಗಲೇ ಹೇಳಿದಾಗೆ ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಅವರಲ್ಲಿ ಒಂದು ಉದ್ದೇಶ ಇರ್ತದೆ. ಅದರೊಟ್ಟಿಗೆ ನಮ್ಮ ಸಹ ಸಂಸ್ಥೆಯಾದಂಥ ಫೋಟೋಗ್ರಾಫರ್ ಅಸೋಸಿಯೇಷನ್ ಇರ್ಬೋದು, ಪತ್ರಕರ್ತ ಸಂಘಟನೆಯವರು ಇರ್ಬೋದು, ಈ ಎಲ್ಲರನ್ನ ಸೇರಿಸಿಕೊಂಡು ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಹವ್ಯಾಸವನ್ನು ನಮ್ಮ ಅಧ್ಯಕ್ಷರು ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲರೂ ಅವರ ಹಿಂದೆ ನಿಂತುಕೊಳ್ತೀವಿ. ಎಲ್ಲ ಕಾರ್ಯಕ್ರಮದ ರೂವಾರಿ ಸನ್ಮಾನ್ಯ ಶ್ರೀ ದಿನಕರ್ ಉಳ್ಳಾಲ್ರವರು ಅಂತ ಹೇಳ್ಕೊಳ್ಳೋದ್ರೊಂದಿಗೆ ಈ ಪರಿಚಯವನ್ನು, ಈ ಪರಿಸರದಲ್ಲಿ ಪರಿಚಯವನ್ನು ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನು ಸೇರಿಸಿಕೊಂಡು ಮಾಡುವಂಥ ಒಂದು ಕಾರ್ಯಕ್ರಮ ನಮ್ಮ ಈ ಪರಿಸರದಲ್ಲಿದ್ದರೆ ಅದು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಮಾಡಿಕೊಳ್ಳುವ ಕಾರ್ಯಕ್ರಮ ಅಂತೇಳಿ ನಾವು ಹೇಳಿಕೊಳ್ಳೋದ್ರೊಂದಿಗೆ ಅವರ ಒಂದು ಚಿಂತನೆ ಏನಂತ ಹೇಳಿದರೆ, ಅವರು ಬಹುಶಃ ನಾನು 1982ನೇ ಇಸವಿಯಿಂದ ಉಳ್ಳಾಳದಲ್ಲಿ ಮಂಜನಡಿಯಿಂದ ಬಂದು ಇಲ್ಲಿ ಕಲಿಯಲಿಕ್ಕೆಲ್ಲ ಬರ್ತಾ ಇದ್ದೇವೆ. ನಂತರ ಬಿಟ್ಟ ನಂತರ ಅದನ್ನು ಕನ್ವರ್ಟ್ ಮಾಡಿಕೊಂಡ್ರು ಶಿಕ್ಷಕ ದಿನ ಇದಕ್ಕೆ ವೀರರಾಣಿ ಹಬ್ಬಕ್ಕ ಉತ್ಸವಕ್ಕೆ. ಪ್ರತಿ ವರ್ಷದಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಶಿಕ್ಷಕ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಕ್ಟೋಬರಿನಲ್ಲಿ ನಮ್ಮ ಸ್ಫೂರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸ್ವಾತಂತ್ರ್ಯೋತ್ಸವ ದಿವಸದಂದು ಈ ಪರಿಸರದ ಎಲ್ಲ ಫೋಟೋಗ್ರಾಫರ್ಸ್ರವರನ್ನು ಸಹ ಒಂದು ಕಡೆ ಸೇರಿಸಿಕೊಂಡು ಕಾರ್ಯಕ್ರಮ ಮಾಡುವಂಥ ವಿವಿಧತೆಯಲ್ಲಿ ಏಕತೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ದಿನಕರ್ ಉಳ್ಳಾಲ್ರವರು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮಲ್ಲಿ ಸಾಧಕರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಸಹ 3-4 ಮಂದಿಯನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ಆನಂದ ಶೆಟ್ಟಿಯವರು ಖ್ಯಾತ ಪತ್ರಕರ್ತರು, ಸನ್ಮಾನ್ಯ ಶ್ರೀ ವಿದ್ಯಾಧರ ಶೆಟ್ಟಿಯವರು ಖ್ಯಾತ ದೃಶ್ಯ ಗ್ರಾಹಕರು, ಸನ್ಮಾನ್ಯ ಶ್ರೀ ಅಶೋಕ್ ಉಳ್ಳಾಲ್ ಖ್ಯಾತ ಛಾಯಾಗ್ರಾಹಕರು ಮತ್ತು ಕುಮಾರಿ ಗೀತಾಬಾಯಿ ಸದಸ್ಯರು ಉಳ್ಳಾಲ ನಗರಸಭೆ, ಇವರೆಲ್ಲರನ್ನ ಗೌರವಿಸುವ ಒಂದು ಕಾರ್ಯಕ್ರಮವನ್ನು ನಾವೀಗ ಮಾಡ್ತಾ ಇದ್ದೇವೆ. ಪ್ರಥಮವಾಗಿ ಸನ್ಮಾನ್ಯ ಶ್ರೀ ಆನಂದ ಶೆಟ್ಟಿ ಖ್ಯಾತ ಪತ್ರಕರ್ತರು ಇವರನ್ನ ಚಿನ್ನ ಸಂಸ್ಮರಣದ ಆ ನೆಂಪುನು ಬಾರಿ ಪೊರ್ಲುಡು ಪೊಸ ನೀರು ಪರ ನೀರು ನೆಗೆಪೆರ ಬಲ್ಲಿ ಪೊಸ ನೀರು ಅಳಿಯರ ಬಲ್ಲಿ ಪನ್ಪಿಲಕ್ಕನೆ ಆ ಪೂಯ್ಸಲ ಅರಿಶಣ್ಯ ಪಾತೆರ್ನಗಳ ಒಂಜಾತ್ ಎಂಕ್ಲನ ಮನಸ್ಸಿಗೆ ಮುಟ್ಟು ನಂಚಿನ ಅರ್ನ ಪ್ರತಿಭೆದೊಟ್ಟುಗು ತನಕ್ಕುಲು
ದುಂಬುದಾಕಲ್ಲ ಇಂಚೊಪ್ಪೊಡು ಪನ್ಪನ ಬಾರಿ ಪೊರ್ಲದ ಸಂದೇಶನು ಕೊರ್ಪನ ಮೂಲಕ ಕನ್ನಡ ರಾಜ್ಯೋತ್ಸವನ ಅರ್ಥಪೂರ್ಣವಾದ ಆಚರಣೆ ಮನ್ಪುನ ಎಂಕ್ಲನ ಹಿರಿಯರು ಈ ಸನ್ಮಾನ ಸ್ವೀಕಾರ ಮನ್ಪುನ ಸನ್ಮಾನ್ಯ ಶ್ರೀ ಆನಂದ ಶೆಟ್ರು ಖ್ಯಾತ ಪತ್ರಕರ್ತರ ದೈಮಂತದ ಸನ್ಮಾನದ ವೇದಿಕೆಗೆ ಬರಡು ಪಂದಕ್ಕೇನೊಂದು ಅರನ ಎಲ್ಲ ಗಣ್ಯರಿಗೂ ಸಂಧ್ಯಾ ವಂದನೆಯನ್ನು ಸಲ್ಲಿಸುತ್ತಾ ಹಾಗೆ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲರಿಗೂ ಸಂಧ್ಯಾ ವಂದನೆಯನ್ನು ಸಲ್ಲಿಸುತ್ತಾ ಈ ದಿನದ ಉಳ್ಳಾಳ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮನೋಹರ್ ಪ್ರಸಾದ್ ಅವರ ಸಂಸ್ಮರಣೆಯ ಜೊತೆಗೆ ಈ ಒಂದು ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಈ ದಿನದ ವೇದಿಕೆಯಲ್ಲಿ ಹಂಚಿಕೊಳ್ಳಿಕ್ಕಿರುವವರು ಕೆ ಆನಂದ ಶೆಟ್ಟಿ ಇವರ ಕಿರುಪರಿಚಯವನ್ನು ನಾನು ನಿಮ್ಮ ಮುಂದೆ ಇಡಲು ಇಚ್ಛಿಸ್ತಾ ಇದ್ದೇನೆ. ಕೆ ಆನಂದ ಶೆಟ್ಟಿ ಮಂಗಳೂರು, ಮೂಲತಃ ಬಂಟ್ವಾಳ ತಾಲೂಕಿನ ಚೆನ್ನೈತೋಡಿ ಗ್ರಾಮದವರು. 1984ರಲ್ಲಿ ಹೊಸದಿಗಂತ ದಿನಪತ್ರಿಕೆಯಲ್ಲಿ ಸೇವೆ ಆರಂಭಿಸಿದ ಅವರು ಉಪಸಂಪಾದಕ, ವರದಿಗಾರ ಹಾಗೂ ಪ್ರಧಾನ ವರದಿಗಾರರಾಗಿ ಸೇವೆ ಸಲ್ಲಿಸಿದ ಬಳಿಕ ಮಂಗಳೂರು ಆವೃತ್ತಿ ಮುಖ್ಯಸ್ಥರಾಗಿ ನಿವೃತ್ತರಾಗಿದ್ದಾರೆ. ಒಟ್ಟು 37 ವರ್ಷ ಪತ್ರಕರ್ತರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಹೊಸದಿಗಂತದ ಜೊತೆಗೆ ಆಕಾಶವಾಣಿಯ ದಕ್ಷಿಣ ಕನ್ನಡ ಜಿಲ್ಲಾ ವರದಿಗಾರರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಪತ್ರಕರ್ತರ ಸಂಘಟನೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ, ಮಂಗಳೂರು ಪ್ರೆಸ್ ಕ್ಲಬ್ನ ಸ್ಥಾಪಕ ಅಧ್ಯಕ್ಷರಾಗಿ ಹಾಗೂ ಮಂಗಳೂರು ಪತ್ರಿಕಾ ಭವನದ ಟ್ರಸ್ಟ್ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿರುತ್ತಾರೆ. ಕರ್ನಾಟಕ ಕಾರ್ಯನಿರತ ಸಮಿತಿ ಸದಸ್ಯರಾಗಿ ಹಾಗೂ ಭಾರತೀಯ ಕಾರ್ಯನಿರತ ಪತ್ರಕರ್ತರ ಸಂಘದ ಒಕ್ಕೂಟದ ರಾಷ್ಟ್ರೀಯ ಮಂಡಳಿಯ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ಸರ್ಕಾರ ಪತ್ರಿಕಾ ಮಾನ್ಯತಾ ಸಮಿತಿ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ಸಿಕ್ಕಿರುವ ಪ್ರಶಸ್ತಿಗಳು: ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 2025, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ 2008, ರೋಟರಿ ವಂದನಾ ಪ್ರಶಸ್ತಿ 2005, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ PS ರಾಮಯ್ಯ ಸ್ಮಾರಕ ಪ್ರಶಸ್ತಿ 2020 ಹಾಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿ ಲಭಿಸಿದೆ. ಡಾಕ್ಟರ್ ಮೋಹನ್ ಆಳ್ವ ನೇತೃತ್ವದಲ್ಲಿ 2003 ಮೂಡಬಿದ್ರೆಯಲ್ಲಿ ಜರುಗಿದ 71ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎ ಸದಾನಂದ ಶೆಟ್ಟಿ ಅಧ್ಯಕ್ಷತೆಯಲ್ಲಿ 2002 ಮಂಗಳೂರಿನಲ್ಲಿ ನಡೆದ ವಿಶ್ವ ಬಂಟರ ಸಮ್ಮೇಳನ ಮತ್ತು ಡಾಕ್ಟರ್ ವೀರೇಂದ್ರ ಹೆಗಡೆ ಮಾರ್ಗದರ್ಶನದಲ್ಲಿ ಉಜಿರೆಯಲ್ಲಿ ನಡೆದ ಪ್ರಥಮ ವಿಶ್ವ ತುಳು ಸಮ್ಮೇಳನ 2009 ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ದಿನದ ಈ ಒಂದು ಗೌರವ ಸನ್ಮಾನವನ್ನು ಪಡೆಯಲು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಕೆ ಆನಂದ ಶೆಟ್ಟಿ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರು ಅವರನ್ನು ಗೌರವಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಖಡ್ಗಕ್ಕಿಂತ ಲೇಖನಿ ಹರಿತ ಎಂಬ ನಾಣ್ಣುಡಿಯಂತೆ ಸದಾ ಗೌರವ ಸನ್ಮಾನ ಕಾರ್ಯಕ್ರಮದಲ್ಲಿ ಬಹುಶಃ ಈಗಾಗಲೇ ನಾವು ಮನೋಹರ್ ಪ್ರಸಾದ್ರವರ ಒಂದು ಚರಿತ್ರೆಯನ್ನು ಕೇಳಿದ್ದೀವಿ. ಅದೇ ರೀತಿಯಲ್ಲಿ ಉಳ್ಳಾಳದ ಈ ಭಾಗದಲ್ಲಿ ಬಹುಶಃ ದೃಶ್ಯ ಮಾಧ್ಯಮದಲ್ಲಿ ಎಲ್ಲರ ಮನದೊಳಗೆ ಅಚ್ಚೊತ್ತಿ ನಿಂತಿರುವಂಥ ಒಂದು ಮಾಧ್ಯಮ ಅಂತ ಹೇಳಿದರೆ ಅದು ಪಸಕುರಲ್. ಆ ಪಸಕುರಲ್ ಮಾಧ್ಯಮದ ಮೂಲಕ ನಮ್ಮೆಲ್ಲರನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡಿದಂಥ ಸನ್ಮಾನ್ಯ ಶ್ರೀ ವಿದ್ಯಾಧರ ಶೆಟ್ಟಿಯವರು
2021-22ನೇ ಸಾಲಿನಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತರು ಹೌದು. ಅವರ ತಂದೆಯ ಹೆಸರು ದಿವಂಗತ ಶೇಷಪ್ಪ ಶೆಟ್ಟಿಯವರು, ತಾಯಿ ದಿವಂಗತ ಸವಿತಾ ಎಸ್ ಶೆಟ್ಟಿಯವರು. ಇವರು 9/7/1963ರಲ್ಲಿ ಇವರ ಜನನವಾಗುತ್ತೆ. ವಿದ್ಯಾರ್ಹತೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಪತ್ರಿಕೋದ್ಯಮದೆಲ್ಲ 1988ರಲ್ಲಿ ತನ್ನನ್ನು ತಾನು ಕಲಾಕಿರಣದ ಮೂಲಕ ಈ ಪತ್ರಿಕಾ ರಂಗಕ್ಕೆ ಪಾದಾರ್ಪಣೆ ಮಾಡಿ 1 ವರ್ಷ ಸೇವೆಯನ್ನು ಸಲ್ಲಿಸ್ತಾರೆ. ನಂತರ 1989ರಿಂದ 93ರವರೆಗೆ ಮಂಗಳೂರು ಮಿತ್ರ ಪತ್ರಿಕೆಯಲ್ಲಿ ಇದ್ದು ಹೊಸ ಸಂಜೆಯನ್ನು 1993ರಿಂದ 99ರವರೆಗೆ ಮುನ್ನಡೆಸಿದಂಥ ಒಂದು ಕೀರ್ತಿಯು ವಿದ್ಯಾಧರ ಶೆಟ್ಟಿಯವರದಾಗಿದೆ. ನಂತರ 2000ರಿಂದ 2003ರವರೆಗೆ ಕರಾವಳಿ ಮಾರುತ ಪತ್ರಿಕೆಯನ್ನು ಮುನ್ನಡೆಸಿರುತ್ತಾರೆ. ಹಾಗೆಯೇ ಬಹುಶಃ ಈಗ ನಾವೆಲ್ಲರೂ ಹೇಳಿದಾಗೆ ನಮಗೆ ಈ ಭಾಗದಲ್ಲಿ ಒಂದು ಚಾನೆಲ್ ಆಗುತ್ತೆ, ಒಂದು ದೃಶ್ಯ ಮಾಧ್ಯಮ ಆಗುತ್ತೆ ಅಂತೇಳಿ ಯಾರು ಬಹುಶಃ ನೆನೆಸಿರ್ಲಿಕ್ಕಿಲ್ಲ. ಆದರೆ ಹೊಸಕೊರಳು ಎಂಬಂತಹ ಒಂದು ದೃಶ್ಯ ಮಾಧ್ಯಮ ನಮ್ಮಲ್ಲಿ ಬಂದ ನಂತರ ಇಲ್ಲಿರುವಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಮನೆ ಮಾತಾಗಿ ಎಲ್ಲರ ಮನದಲ್ಲಿ ಅಚ್ಚೊಳಿಯುವಂತೆ ಮಾಡಲಿಕ್ಕಾಗಿ 2003ರಲ್ಲಿ ಹೊಸಕೊರಳು ವಾಹಿನಿಯನ್ನು ಆರಂಭಿಸ್ತಾರೆ. ಇವತ್ತು ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಬಿಟ್ಟು ಅಥವಾ ಮನೆಯಲ್ಲಿ ಆಗುವಂತಹ ಖಾಸಗಿ ಕಾರ್ಯಕ್ರಮವೇ ಆಗಿರ್ಬೋದು, ಅದು ಎಲ್ಲರೂ ನೋಡುವಂತೆ ಆಗಲಿಕ್ಕೆ ಅದರ ಮಾಧ್ಯಮ ಹೊಸಕೊರಲಾಗಿತ್ತು. 24 ವರ್ಷಗಳಿಂದ ಕಲೆ, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ, ಸಾರ್ವಜನಿಕ ಕಾರ್ಯಕ್ರಮಗಳ ಪ್ರಸಾರದಲ್ಲಿ ಖ್ಯಾತಿಯನ್ನು ಪಡೆದಿರುವಂಥ ವಿದ್ಯಾಧರ ಶೆಟ್ಟಿಯವರು ಹಲವು ಪ್ರಶಸ್ತಿ ಪುರಸ್ಕಾರಕ್ಕೆ ಪಾತ್ರರಾಗಿದ್ದಾರೆ. ಇವರ ಹವ್ಯಾಸ ಯಕ್ಷಗಾನ ಕಲಾವಿದ, ತಾಳಮದ್ದಳೆ, ಅರ್ಥಧಾರಿ, ನಾಟಕ ಕಲಾವಿದ, ಕಾರ್ಯಕ್ರಮ ನಿರೂಪಕ, ಸಂಘಟಕ. ಇವರು ಕಾರ್ಯನಿರ್ವಹಿಸಿರುವಂಥ ಸಂಘಟನೆಗಳು ಕಿನ್ಯ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯೋಗ ಮಂಡಳಿಯಲ್ಲಿ ಸಕ್ರಿಯ ಸದಸ್ಯ, ಪ್ರಧಾನ ಕಾರ್ಯದರ್ಶಿ, ಯಕ್ಷಗಾನ ಯುವಕ ಮಂಡಳದ ಸರ್ವತೋಮುಖ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುವಂಥ ಒಂದು ಜವಾಬ್ದಾರಿ, ಬೀರಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸೇವಾ ಸಮಿತಿಯ ಹಿರಿಯ ಸದಸ್ಯ ಇತ್ಯಾದಿ ಸಂಘಟನೆಗಳಲ್ಲಿ ಇವರು ಸದಾ ಸಕ್ರಿಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾವೆಲ್ಲರೂ ಬಹಳಷ್ಟು ಹೆಮ್ಮೆಯಿಂದ ಮತ್ತು ಅವರನ್ನು ಅಭಿನಂದಿಸಬೇಕಿದ್ದಂಥ ಕಾರ್ಯಕ್ರಮ ಬಹುಶಃ ಹೊಸಕೊರಳಿಗೆ 10 ವರ್ಷ ತುಂಬಿದಾಗ ಒಂದು ಘೋಷಣೆಯನ್ನು ಮಾಡ್ತಾರೆ. ಯಾಕಂತಂದರೆ ಈ ಪರಿಸರದಲ್ಲಿ ಶಾಂತಿ ಬೆಳಗಬೇಕು, ಅದಕ್ಕೆ ನಮ್ಮಲ್ಲೆಲ್ಲ ಇರುವುದೇ ಅಂತ ಹೇಳಿದರೆ ಖಾಲಿ ಘೋಷಣೆಗಳು ಮಾತ್ರ ಆಗ್ತಾ ಇತ್ತು. ಅದನ್ನು ಸಕ್ರಿಯವಾಗಿ ನಾವು ಪ್ರಾಥಮಿಕ ಶಾಲೆಯಲ್ಲಿ ಕೇಳಿದ್ದೇವೆ, ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅಂತ. ಆ ಗಂಟೆಯನ್ನು ನಮ್ಮ ಈ ಪರಿಸರದಲ್ಲಿ ಕಟ್ಟಿದವರು ಸನ್ಮಾನ್ಯ ಶ್ರೀ ವಿದ್ಯಾಧರ ಶೆಟ್ಟಿಯವರು. ಹೇಗೆಂತ ಹೇಳಿದರೆ ಈ ಪರಿಸರದಲ್ಲಿ ಒಂದು ಸೌಹಾರ್ದಯುತವಾದಂಥ ರಂಜಾನ್ ಹಬ್ಬ, ದೀಪಾವಳಿ ಹಬ್ಬ, ಕ್ರಿಸ್ಮಸ್ ಸೌಹಾರ್ದ ಕೂಟವನ್ನು ಆಚರಿಸುವುದರ ಮೂಲಕ ಎಲ್ಲ ಹಬ್ಬಗಳನ್ನು ವಿವಿಧ ಧರ್ಮದವರು ಒಟ್ಟಿಗೆ ಸೇರಿ ಆಚರಿಸುವಂತೆ ಮಾಡಿದಂಥ ಒಂದು ಕೀರ್ತಿ ಅದು ವಿದ್ಯಾಧರ ಶೆಟ್ಟಿಯವರಿಗೆ ಸಲ್ಲುತ್ತದೆ. ಈ ಮೂಲಕ ಉಳ್ಳಾಳದಲ್ಲಿ ಬಹುಶಃ ಸೌಹಾರ್ದತೆಗೆ ಒಂದು ಪ್ರಾರಂಭವನ್ನು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಟ್ಟುಕೊಳ್ತಾ ಇದ್ದೇನೆ. ಮತದಾನ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಕೊರೋನಾ ಜಾಗೃತಿ, ಕೊರೋನಾಸುರ ಯಕ್ಷಗಾನ ಕಾರ್ಯಕ್ರಮವನ್ನು ನಿರ್ವಹಿಸಿ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ. ಪೆರ್ಮನ್ನೂರು ಸಂತ ಸೆಬೆಸ್ಟಿಯನ್ ಧರ್ಮಕೇಂದ್ರದ ಶತಮಾನೋತ್ಸವ ಸಂದರ್ಭದಲ್ಲಿ ನಡೆದ ಸೌಹಾರ್ದ ಸಂಗಮದ ಗೌರವ ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಚೋಟಮಂಗಳೂರು ಲಯನ್ಸ್ ಕ್ಲಬ್ನ ಸಕ್ರಿಯ ಸದಸ್ಯರಾಗಿ, ಅಧ್ಯಕ್ಷನಾಗಿ, ಸದಸ್ಯನಾಗಿ 24 ವರ್ಷಗಳಿಂದ ಸೇವೆ ಸಲ್ಲಿಸಿ ಪರಿಸರದ ಸಂಘ ಸಂಸ್ಥೆಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ ಸದಸ್ಯನಾಗಿ, ಗೌರವ ಸಲಹೆಗಾರರಾಗಿ ಸೇವೆ ಸಲ್ಲಿಸಿರುವವರು ಶ್ರೀಯುತ ವಿದ್ಯಾಧರ ಶೆಟ್ಟಿಯವರು. ವಿದ್ಯಾಧರ ಶೆಟ್ಟಿಯವರಿಗೆ 2021-22ನೇ ಸಾಲಿನಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯು ದೊರಕಿರುತ್ತದೆ. ಶೃಂಗೇರಿ ಶ್ರೀ ಶಾರದಾ ಪೀಠ ಕೋಟೆಕಾರ ಶಾಖೆ, JCI ಮಂಗಲ ಗಂಗೋತ್ರಿ ಪ್ರಶಸ್ತಿ, ರೋಟರಿ ಸಮುದಾಯ ದಳ, ಜ್ಞಾನಾಮೃತ ಮಂಗಳೂರು, ತುಳುನಾಡ ರಕ್ಷಣಾ ವೇದಿಕೆ, ಇನ್ನೂ ಹಲವು ಪ್ರತಿಷ್ಠಿತ ಸಂಸ್ಥೆಗಳಿಂದ ಪುರಸ್ಕಾರವನ್ನು ಪಡೆದಿರುವ ವಿದ್ಯಾಧರ ಶೆಟ್ಟಿಯವರು ಈ ಊರಿನ ಎಲ್ಲರ ಚಿರಪರಿಚಿತರಾಗಿ ಬಹುಶಃ ನಮ್ಮ ಜ್ಞಾನದಲ್ಲಿ ನಾವು ತಿಳಿದುಕೊಂಡಂತೆ ಈ ಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವುದು ನಮ್ಮೆಲ್ಲರ ಹೆಮ್ಮೆ ಅಂತೇಳಿ ಹೇಳಿಕೊಳ್ಳುವುದರೊಂದಿಗೆ ಅವರಿಗೆ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುವುದರೊಂದಿಗೆ ಅವರ ಮುಂದಿನ ಜೀವನವು ಯಶಸ್ವಿಯಾಗಲಿ ಎಂಬ ಹಾರೈಕೆಯೊಂದಿಗೆ ಗೌರವವನ್ನು ಚಾನಲ್ ಮೂಲಕ ಮನೆ ಮಾತಾಗಿರುವಂತಹ ಚಿರಪರಿಚಿತರಾಗಿರುವಂತಹದ್ದು ವಿದ್ಯಾ ಅಣ್ಣ ಅಂತ ಹೇಳಿ. ಬಹುಶಃ ಅವರ ಚಾನಲಲ್ಲಿ ನಾನು ಕೂಡ ಒಂದಿಷ್ಟು
ಸಮಯ ಸಾಧಕರ ಮಾತುಗಳನ್ನು ಮಾಡುವಂಥದ್ದು. ಕಾರ್ಯಕ್ರಮದ ಒತ್ತಡ ಮತ್ತು ಬೇರೆ ಬೇರೆ ಒತ್ತಡಗಳಿರೋದ್ರಿಂದ ಕಾರ್ಯಕ್ರಮವನ್ನು ನಿರಂತರವಾಗಿ ಕೊಂಡೊಯ್ಯುವಲ್ಲಿ ಸಾಧ್ಯವಾಗದ ಕಾರಣ ಚಾನಲಿಂದ ಒಂದಿಷ್ಟು ಕಾರ್ಯಕ್ರಮಗಳಿಗೆ ಮಾತ್ರ ಅಟೆಂಡ್ ಆಗಬೇಕಿರುವಂಥದ್ದು. ಗಣ್ಯರೆಲ್ಲರೂ ಕೂಡ ಸೇರಿ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ಜೋರಾದ ಕೈ ಚಪ್ಪಾಳಿಯೊಂದಿಗೆ ಅವರನ್ನು ಅಭಿನಂದಿಸೋಣ. ಇದ್ದಾರೆ ಹಿರಿಯರು ಈ ಭಾಗದಲ್ಲಿ ನಾವು ಬಾಲ್ಯದಲ್ಲೇ ಇರುವಾಗಲೇ ನೋಡಿರುವಂತಹ ಅಶೋಕ್ ಅಣ್ಣ, ಸನ್ಮಾನ್ಯ ಶ್ರೀ ಅಶೋಕ್ ಉಳ್ಳಾಲ್ರವರು ಖ್ಯಾತ ಛಾಯಾಗ್ರಾಹಕರು. ಬಹುಶಃ ಬಹಳ ಸರಳತೆಯಾಗಿರುವಂತಹ ಒಬ್ಬ ವ್ಯಕ್ತಿ. ಬರೀ ನಗು ಮತ್ತು ಅವರ ಕ್ಯಾಮರಾದೊಂದಿಗೆ ಸದಾ ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ಅಶೋಕ್ ಉಳ್ಳಾಲ್ ಇವರ ಕಿರುಪರಿಚಯ. ದಿನಾಂಕ 8-10-1956ರಲ್ಲಿ ಜನಿಸಿದ ಅಶೋಕ್ ಉಳ್ಳಾಲ್ರವರು ಛಾಯಾಗ್ರಹಣ ಕ್ಷೇತ್ರದಲ್ಲಿ ಸುದೀರ್ಘವಾದ 30 ವರ್ಷಗಳ ಅನುಭವವನ್ನು ಹೊಂದಿರುವರು. 1975ನೇ ಇಸವಿಯಲ್ಲಿ ಮುಂಬೈನಲ್ಲಿ ಕ್ಯಾಮರಾ ಖರೀದಿಸಿ ಹವ್ಯಾಸಿ ಛಾಯಾಗ್ರಾಹಕರಾಗಿದ್ದ ಇವರು ತದನಂತರದಲ್ಲಿ ಊರಿನಲ್ಲಿ ಪೂರ್ಣ ಪ್ರಮಾಣದ ಛಾಯಾಗ್ರಾಹಕರಾಗಿ ತೊಡಗಿಕೊಂಡಿರುವರು. ವಿಡಿಯೋಗ್ರಾಫರ್ ಆಗಿ ಅಪಾರ ಅನುಭವವನ್ನು ಹೊಂದಿರುವ ಇವರು ಅನೇಕ ಶುಭ ಕಾರ್ಯಕ್ರಮಗಳ ಅವಿಸ್ಮರಣೀಯ ಕ್ಷಣಗಳನ್ನು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದಿರುವರು. ಪತ್ನಿ ತಾರಾ, ಮಗ ಅಖಿಲೇಶ್, ಸೊಸೆ ಶ್ರುತಿ ಹಾಗೂ ಮೊಮ್ಮಕ್ಕಳಾದ ಆರಾಧ್ಯ ಮತ್ತು ಸಾನ್ನಿಧ್ಯ ಇವರುಗಳೊಂದಿಗಿನ ಸುಖಿ ಸಂಸಾರ ಇವರದ್ದು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ಸ್ ಉಳ್ಳಾಲ ವಲಯ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಇವರು ಮಾಡಿರುವ ಸೇವೆಯನ್ನು ಗುರುತಿಸಿ ವಿಶ್ವ ಛಾಯಾಗ್ರಹಣ ದಿನದಂದು ಇವರ ಸಾಧನೆಯನ್ನು ಅಬ್ಬಕ್ಕ ಸಮಿತಿಯು ಸನ್ಮಾನಿಸುತ್ತಿದೆ. ಥ್ಯಾಂಕ್ ಯು. ಧನ್ಯವಾದಗಳು. ಭಾರತಿ ಲೇಸು ಎಂಬ ಅಶೋಕಣ್ಣನ ಪರಿಚಯದೊಂದಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಕೂಡ ಪ್ರೀತಿಪೂರ್ವಕ ಸನ್ಮಾನವನ್ನ ಹಿರಿಯರಿಗೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಸೇರಿ ಜೋರಾದ ಕೈ ಚಪ್ಪಾಳಿಯೊಂದಿಗೆ ಸನ್ಮಾನ್ಯ ಹಿರಿಯ ಅಶೋಕ್ ಉಳ್ಳಾಲ್ ಅವರನ್ನ ಗೌರವಿಸೋಣ. ಅದರಲ್ಲೂ ಕೂಡ ವೀರರಾಣಿ ಹಬ್ಬಕ್ಕ ಅಂತ ಹೇಳಿದ್ರೆ ನಮ್ಮೆಲ್ಲ ನಾರಿ ಶಕ್ತಿಗೆ ಪ್ರೇರಣೆ. ಉಳ್ಳಾಲದಲ್ಲಿ ಎಲ್ಲರನ್ನ ಹಬ್ಬಕ್ಕೆಯರಾಗಿ ನೋಡುವಂಥದ್ದು. ಸರಳ ಜೀವನದ ಮೂಲಕ ತನ್ನ ದಿನನಿತ್ಯದ ನಿತ್ಯ ಕರ್ಮಗಳ ಮೂಲಕ ಮಧ್ಯಮ ವರ್ಗದಲ್ಲಿದ್ಕೊಂಡು ತನ್ನದೇ ಆದ ಕಾಯಕದ ಮೂಲಕ ನಮ್ಗೆಲ್ಲರಿಗೂ ಕೂಡ ಪ್ರೇರಣೆಯಾಗಿರುವವರು ನಮ್ಮ ಈ ಭಾಗದ ಉಳ್ಳಾಲ ನಗರಸಭೆಯ ಗೌರವಾನ್ವಿತ ಸದಸ್ಯರಾದಂತಹ ನಮ್ಮ ಕುಮಾರಿ ಗೀತಾಬಾಯಿ ಅವರು. ಈಗಲ್ಲ, ತನಗೆ ಏನೂ ಇಲ್ಲದಾಗ ಕೂಡ ತನ್ನ ಕ್ರೀಡಾ ಲೋಕದಲ್ಲಿ ತನ್ನದೇ ಆದಂತಹ ಒಂದು ಸಾಧನೆಯನ್ನ ಮಾಡಿದಂತಹ ಅಪ್ರತಿಮ ಸಾಧಕಿ ಕುಮಾರಿ ಗೀತಾಬಾಯಿ ಅವರನ್ನು ಕೂಡ
ವಿಶೇಷವಾಗಿ ವಿದೇಶದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಭಾರತದ ಕೀರ್ತಿಯನ್ನು, ಉಳ್ಳಾಲದ ಕೀರ್ತಿಯ ಗರಿಮೆ ಪತಾಕೆಯನ್ನು ಹಾರಿಸಿದಂತಹವರನ್ನ ವಿಶೇಷ ಸನ್ಮಾನಿತರಾಗಿ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಗುರುತಿಸಿದೆ. ದಯವಿಟ್ಟು ಅವರು ಸನ್ಮಾನದ ಪೀಠಕ್ಕೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಇತ್ತೀಚೆಗೆ ಏಷ್ಯನ್ ಕ್ಲಾಸಿಕ್ ಮತ್ತು ಎಕ್ವಿಡಿಪ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ 2025 ಇದರಲ್ಲಿ ಭಾಗವಹಿಸಿ ಹಿರಿಯ ವರ್ಗದ ಒಂದು ಪ್ರಶಸ್ತಿಯನ್ನ, ಚಿನ್ನದ ಪದಕವನ್ನ ಪಡೆದಂತ ಅಪ್ರಮಿತ ಸಾಧಕರು. ಅದೇ ರೀತಿ ಗಟ್ಟಿ ಸಮಾಜ ಭವನದಲ್ಲಿ ನಡೆದಂತಹ ಇತ್ತೀಚಿನ ಒಂದು ಸ್ಪರ್ಧೆಯಲ್ಲಿ ಕೂಡ ಚಿನ್ನದ ಪದಕವನ್ನ ಪಡೆದಂತಹ ಒಬ್ಬ ಸರಳ ಸಜ್ಜನಿಕೆಯ ಕುಮಾರಿ ಗೀತಾಬಾಯಿ, ಸದಸ್ಯರು ಉಳ್ಳಾಲ ನಗರಸಭೆ. ಇವರ ಪರಿಚಯವನ್ನ ನಿಮ್ಮ ಮುಂದೆ ಇಡಲಿಕ್ಕಿದ್ದಾರೆ ಶ್ರೀಮತಿ ಮಾಧವಿ ಉಳ್ಳಾಲ್. ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ರಿಜಿಸ್ಟರ್ ಗಣರಾಜ್ಯೋತ್ಸವದ ದಿವಂಗತ ಮನೋಹರ್ ಪ್ರಸಾದ್ ಸಂಸ್ಮರಣೆ ಹಾಗೂ ಗೌರವ ಸನ್ಮಾನವನ್ನು ಗೀತಾಬಾಯಿ ಅವರು ಪಡೆದುಕೊಳ್ಳಲಿದ್ದಾರೆ. ಪಾಂಡುರಂಗ ಪ್ರಭು ಮತ್ತು ಶ್ರೀಮತಿ ಸುಮತಿ ಪಾಂಡುರಂಗ ಅವರ ಮಗಳಾದ ಕುಮಾರಿ ಗೀತಾಬಾಯಿ ಉಳ್ಳಾಲ್ ನಗರಸಭಾದ ಸದಸ್ಯರಾಗಿರುತ್ತಾರೆ. ಇವರು ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ಸತೀಶ್ ಕುಮಾರ್ ಕುದ್ರೋಳಿ ಇವರ ಶಿಷ್ಯೆಯಾಗಿರುತ್ತಾರೆ. ಫಿನ್ಲ್ಯಾಂಡ್ನಲ್ಲಿ ನಡೆದಿರುವ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ 4ನೇ ಕಂಚಿನ ಸ್ಥಾನ ಪಡೆದಿರುತ್ತಾರೆ ಹಾಗೂ 15 ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯ್ಕೆಯಾಗಿರುತ್ತಾರೆ. ರಾಷ್ಟ್ರೀಯ ಮಟ್ಟದಲ್ಲಿ 15 ಚಿನ್ನ, 17 ಬೆಳ್ಳಿ, 18 ಕಂಚಿನ ಪದಕವನ್ನು ಪಡೆದಿರುತ್ತಾರೆ. ಸೌತ್ ಇಂಡಿಯಾದಲ್ಲಿ ನಡೆದಿರುವ ಸ್ಪರ್ಧೆಯಲ್ಲಿ 10 ಚಿನ್ನ, 8 ಬೆಳ್ಳಿ ಪದಕವನ್ನು ಪಡೆದಿರುತ್ತಾರೆ ಹಾಗೂ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ 34 ಚಿನ್ನದ ಪದಕವನ್ನು ಇವರು ಪಡೆದಿರುತ್ತಾರೆ. ಸಾಧನೆಗಳನ್ನು ಪರಿಗಣಿಸಿ ಹಲವಾರು ಪ್ರಶಸ್ತಿಗಳನ್ನು ಲಭಿಸಿರುತ್ತದೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, 2 ರಾಣಿ ಅಬ್ಬಕ್ಕ ಪ್ರಶಸ್ತಿ, ರಾಣಿ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ, ಝಾನ್ಸಿ ರಾಣಿ ಪ್ರಶಸ್ತಿ, ಕೊಂಕಣಿ ನಕ್ಷತ್ರ, ಕರ್ನಾಟಕದ ಕಲ್ಯಾಣಿ, ಕುಡ್ಲದ ಜವಂದಿ, ಸಪ್ತಸಿರಿ, ಇನ್ಲ್ಯಾಂಡ್ ಬಿಲ್ಡರ್ಸ್, ಕಥಾಬಿಂದು, ಸುಮಾ ಸೌರಭ, ಅಮೃತಮಯಿ ರಾಜ್ಯ, ಸ್ಟ್ರಾಂಗ್ ಆಫ್ ವುಮೆನ್ಸ್ ರಾಜ್ಯ, ಜೀವನ ಶ್ರೇಷ್ಠ, ಪುಸ್ತಕ ಸಖಿ ತರಂಗ, ಸುಧಾವೆನ್ಸ್ ಇಂಗ್ಲಿಷ್, ಫೆಮಿನಾ ಇಂಗ್ಲಿಷ್, ಹೀಗೆ ಹಲವಾರು ಸಂಘ ಸಂಸ್ಥೆಯಿಂದ 200ಕ್ಕೂ ಹೆಚ್ಚಿನ ಮೇಲ್ಪಟ್ಟ ಸನ್ಮಾನಗಳನ್ನು ಇವರು ಪಡೆದಿರುತ್ತಾರೆ. ಟಿವಿ ಸಂದರ್ಶನ ಹಾಗೂ ಕಥಾ ಚರಿತ್ರೆಗಳ ETN ಸುದ್ದಿವಾಹಿನಿ, ಉದಯ ಸುದ್ದಿವಾಹಿನಿ, ಜಿ ಕನ್ನಡ ವಾಹಿನಿ, ಕಸ್ತೂರಿ ವಾಹಿನಿ, ಸ್ಟಾರ್ ಸ್ಪೋರ್ಟ್ಸ್ ವಾಹಿನಿ, ಸುವರ್ಣ ವಾಹಿನಿ, ದೂರದರ್ಶನ ಮತ್ತು ಸ್ಥಳೀಯ ವಾಹಿನಿ, ಪಬ್ಲಿಕ್ ಹೀರೋ ವಾಹಿನಿ ಮಾಧ್ಯಮಗಳು ಎಲ್ಲದರಲ್ಲಿ ಗುರುತಿಸಿಕೊಂಡಿರುತ್ತಾರೆ. ತುಳು ಚಲನಚಿತ್ರಗಳಾದ ಎಕ್ಕಸಕ, ಅಮ್ಮೀರ್ ಪೊಲೀಸ್ ಹಾಗೂ ಇವರು ನಟಿಸಿರುವ ಇನ್ನೂ ಕೆಲವು ತುಳು ಚಿತ್ರಣಗಳು ತೆರೆಕಾಣಲಿವೆ. ಇತ್ತೀಚೆಗೆ ಕುಂದಾಪುರದಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ 2 ಚಿನ್ನದ ಪದಕ, ಗೋವಾದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ 1 ಚಿನ್ನ ಮತ್ತು 1 ಬೆಳ್ಳಿ ಪದಕವನ್ನು ಪಡೆದಿರುತ್ತಾರೆ. 2025 ಮೇ ತಿಂಗಳಲ್ಲಿ ಯುರೋಪ್ ದೇಶದ ನಾರ್ವೆಯಲ್ಲಿ ನಡೆದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ 4ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಇದೇ ಅಕ್ಟೋಬರ್ 8ರಂದು ಚಿನ್ನದ ಪದಕವನ್ನು ಪಡೆದಿರುತ್ತಾರೆ. ಧನ್ಯವಾದಗಳು. ಅವರ ಈ ಒಂದು ಅದ್ಭುತ
ನಮಸ್ಕಾರ. ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಆಶ್ರಯದಲ್ಲಿ ಇಂದಿನ ಈ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಮನೋಹರ್ ಪ್ರಸಾದ್ ಅವರ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಗೌರವಿಸುವುದಕ್ಕಾಗಿ ಸಮಿತಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮನೋಹರ್ ಪ್ರಸಾದ್ ಮತ್ತು ನಂದು ದೀರ್ಘವಾದ ಸ್ನೇಹ ಮತ್ತು ಒಡನಾಟ. ಮನೋಹರ್ ಪ್ರಸಾದ್ ಉದಯವಾಣಿ ಸೇರುವ ಮೊದಲೇ ನನಗೆ ಪರಿಚಿತರಿದ್ದರು. ಆನಂತರ ಅವರು ಉದಯವಾಣಿ ಸೇರಿದ ಬಳಿಕ ನಾನು ಕೂಡ ಹೊಸದಿಗಂಧದಲ್ಲಿ ಸೇರಿ ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ. ಈಗಾಗಲೇ ಮನೋಹರ್ ಪ್ರಸಾದ್ ಅವರು ಅವರ ವರದಿಗಾರಿಕೆ ಮತ್ತು ಬರವಣಿಗೆ ಇದು ಸಾಮಾನ್ಯ ಓದುಗರಿಗೆ ಅರ್ಥೈಸುವ ಶೈಲಿಯದ್ದು. ಹಾಗೆಯೇ ಅವರು ಕವಿಯಾಗಿ ಕವಿ, ಕಾದಂಬರಿಕಾರ, ನಿರೂಪಕ, ಸುದ್ದಿವಾಚಕ, ಸಾಹಿತಿ ಇದನ್ನೆಲ್ಲ ಒಳಗೊಂಡು ಪತ್ರಿಕೋದ್ಯಮದಲ್ಲಿ ವಿಶಿಷ್ಟವಾದ ಛಾಪು ಮೂಡಿಸಿದ ಪತ್ರಕರ್ತರು. ಅದೇ ರೀತಿ ಅವರು ಕೆಲವೊಂದು ಪತ್ರಕರ್ತರಿಗೆ ಕೆಲವೊಂದು ನಿಯಮಗಳನ್ನು ಮತ್ತು ನಾವು ಅಳವಡಿಸಬೇಕಾದ ಕ್ರಮಗಳನ್ನು ಹೇಳ್ತಾ ಇದ್ದರು. ಅದರಲ್ಲಿ ಒಂದು ಈ ರೀತಿಯ ಸಮಾರಂಭದಲ್ಲಿ, ಸಾರ್ವಜನಿಕ ಸಮಾರಂಭದಲ್ಲಿ ಇರುವಂತಹ ವೇದಿಕೆಯಲ್ಲಿರುವಂತಹ ಯಾವುದೇ ವ್ಯಕ್ತಿಗಳ ಹೆಸರು ಬಿಟ್ಟು ಹೋಗಬಾರ್ದು ಅಂತ. ಯಾಕೆ ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೂ ಕಾರಣ ಉಂಟು. ಒಂದು ಶಿಷ್ಟಾಚಾರ, ಕೆಲವ್ರದ್ದು ಬರೋದು ಕೆಲವ್ರದ್ದು ಬಿಡೋದು ಸರಿಯಲ್ಲ, ಒಂದು ಶಿಷ್ಟಾಚಾರ. ಇನ್ನೊಂದು, ವೇದಿಕೆಯಲ್ಲಿರುವವರು ಒಂದಲ್ಲ ಒಂದು ರೀತಿ ನಮ್ಮ ಸಂಸ್ಥೆಗೆ ಸಹಕಾರ ನೀಡಿದವರು ಆಗಿರುತ್ತಾರೆ ಅಂತ. ನಮಗೆ ಪರಿಚಯ ಇರುವುದಿಲ್ಲ, ಆದರೆ ಅವರು ಕೇವಲ ಜಾಹೀರಾತು ಅಥವಾ ಬೇರೆ ಸಹಕಾರ ಕೊಟ್ಟಿದ್ದಾರೆ ಅಂತಲ್ಲ, ಓದುಗಾದರೂ ಆಗಿರ್ತಾನೆ ಅವ ಅಂತ, ಅಥವಾ ಪತ್ರಿಕೆ ಮಾರಾಟದಲ್ಲಿ ಆದರೂ ಇಲ್ಲಿಯ ಸಹಕಾರ ಮಾಡಿರ್ತಾರೆ ಅಂತ. ಆ ಓದುಗ ಕೂಡ ನಮ್ಮ ಪತ್ರಿಕೆಗೆ ಹೆಚ್ಚಿನ ಸಹಕಾರ ನೀಡುವುದರಿಂದ ಈ ನಿಟ್ಟಿನಲ್ಲಿ ಹೆಚ್ಚು ಜಾಗರೂಕವಾಗಿರಬೇಕು ಅಂತ. ಈಗ ನವನೀತ್ ಹೇಳಿದಾಗೆ ಪುಸ್ತಕ ಬಿಡುಗಡೆ ಸಮಾರಂಭದ್ದು ಪತ್ರಿಕೆಯಲ್ಲಿ ಅವರ ಹೆಸರೆಲ್ಲ ಬಂದಾಗ ಅಷ್ಟು ಪತ್ರಿಕೆ ಕೂಡ ಅನುಕೂಲ ಆಗ್ತದೆ ಅಂತ. ಇದನ್ನು ಅವರು ಆಗಾಗ ನೆನಪಿಸ್ತಿದ್ರು. ಇನ್ನೊಂದು, ಸಾರ್ವಜನಿಕ ಸಂಪರ್ಕ. ಪತ್ರಕರ್ತ ಆದವನಿಗೆ ಎಷ್ಟು ಸಾರ್ವಜನಿಕ ಸಂಪರ್ಕ ಉಂಟು ಅಷ್ಟು ಅವನ ಕೆಲಸಕ್ಕೆ ಅನುಕೂಲ ಆಗ್ತದೆ, ಅವನಿಗೆ ಮಾಹಿತಿ ಸಂಗ್ರಹ ಆಗ್ತದೆ, ಸುದ್ದಿ ಮೂಲ ಅದು ಅಂತೇಳಿ. ಅದೇ ರೀತಿ ಆ ಸಾರ್ವಜನಿಕ ಸಂಪರ್ಕದಿಂದ ಅವರಿಗೆ ಕೂಡ, ಯಾರು ಸಂಪರ್ಕದಲ್ಲಿದ್ದಾರೆ ಪತ್ರಕರ್ತರಿಗೆ ಕೂಡ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕಾದ ಸಂದರ್ಭವೂ ಬರುತ್ತದೆ ಅಂತ. ಅದನ್ನು ಕೂಡ ನಾವು ಬಿಟ್ಟು ಬಿಡಬಾರ್ದು ಅಂತ. ಎಷ್ಟೋ ಮಂದಿಗೆ ಅವರು ವಿದ್ಯಾಭ್ಯಾಸಕ್ಕಿರ್ಬೋದು, ಆರೋಗ್ಯ ಸಂಬಂಧ ವಿಚಾರಕ್ಕಿರ್ಬೋದು, ಆಗುವಾಗ ಉದ್ಯೋಗಕ್ಕಿರ್ಬೋದು, ಅವರ ಸಂಪರ್ಕದಲ್ಲಿದ್ದವರಿಗೆ ಮಾತಾಡಿ ಅದನ್ನೆಲ್ಲ ಕಲ್ಪಿಸಿಕೊಟ್ಟವರು. ಇನ್ನೊಂದು, ಹಾಸ್ಯ ಪ್ರಜ್ಞೆ ಅವರು. ನಾವು ಸುಮಾರು ಸಲ ಬೇರೆ ಬೇರೆ ಕಡೆ, ಒಂದು ಮಂಗಳೂರಿನ ಹೊರಗಡೆ ವರದಿಗಾಗಿ ಹೋಗುವುದು ಒಂದು, ಇನ್ನೊಂದು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಪ್ರವಾಸ ಎಲ್ಲ ಹೋಗ್ತಾ ಇತ್ತು. ಹಿಂದೆ ವಾರ್ತಾ ಇಲಾಖೆಯಿಂದ ಪ್ರತಿ ವರ್ಷ ಪತ್ರಕರ್ತರಿಗೆ ಬೇರೆ ಜಿಲ್ಲೆಗಳಿಗೆಲ್ಲ ಕರ್ಕೊಂಡು ಹೋಗ್ತಿದ್ರು, ವರ್ಷಕ್ಕೊಂದು ಸಲ. ಯಾವಾಗಲೂ ಕೂಡ ಬಂದಾಗ ಅವರ ಹಾಸ್ಯ ಪ್ರಜ್ಞೆ ಅದರಲ್ಲಿ ಕೂಡ ಇದೆ. ಹಾಸ್ಯ ಪ್ರಜ್ಞೆ ಅಂದರೆ ಅವರು ಇನ್ನೊಬ್ಬರಿಗೆ ನೋವಾಗುವ ರೀತಿ ಯಾವಾಗಲೂ ಮಾಡಲಿಕ್ಕಿಲ್ಲ, ಯಾರಿಗೆ ಮಾತಾಡಿದ್ರು ಅವನು ಕೂಡ ಅವ್ರು ನಗಬೇಕು ಅಂತ ಹಾಸ್ಯ ಪ್ರಜ್ಞೆ. ಹಾಗೆ ಅವರು ಸ್ವಂತ ಅವರಿಗೂ ಮಾಡಿಕೊಳ್ತಿದ್ರು, ಅವರನ್ನೇ ಹಾಸ್ಯದ ಹಾಗೆ ಮಾಡಿ ನಗಿಸ್ತಿದ್ರು. ಇತ್ತೀಚೆಗೆ ಅವರು ಅಸೌಖ್ಯ ಅಂತ ಆದಾಗ ಸುಮಾರು ವರ್ಷ ಅದೇ ಅವರ ಆರೋಗ್ಯ ಇರುವಾಗ ನಾವೊಂದು ಸಲ ಹೀಗೆ ಜೊತೆ ಕೂತಿದ್ದೆವು. ಕೊನೆಗೆ ನಾನು ಹೊರಡುವ ಅಂತ ಹೇಳಿದೆ. ಆಗ ಹೇಳಿದರು, ಬಿದಡ್ಗ ಹಿಡ್ದುಂಬು ಕಾರ್ಗೊಂಜಿ ರೆಡಿ ಅವರೇ ಪನೋಡು ಅಂತ. ನಾನು ಕಾರು ಇದ್ದಾನ ಹಾಗೆ ಅಂತ. ಮತ್ತು ತುಳುವದ್ದು ಹೇಳಿದ್ದವರು. ಯಾರಂದರೆ ಅವರು ತಕ್ಷಣ ಎದ್ದು ನಿಲ್ಲಲಿಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ.
ಒಂದು ಯಾರು ಸಪೋರ್ಟ್ ಬೇಕಿತ್ತು, ಇಲ್ಲದ್ರೆ ಕಾಲೆಲ್ಲ ಸ್ವಲ್ಪ ಅಲ್ಲಾಡಿಸಿ ಹಾಗೆ ಹೇಳ್ಬೇಕು. ಕಾರಿಗೆ ಓನಾಗ ಒಂದು ದುಂಬು ಬನ್ನಲೆ ಕಾರಿಗೆ ರೆಡಿ ಅವರ ಪನೋಡು ಬೊಕ್ಕ ಪೋಯಿ ಅಂತೇಳಿ. ಮತ್ತು ಅವರೇನಾಗ್ತಿದ್ರು, ಆರೋಗ್ಯ ಸರಿ ಇಲ್ಲದ ಕೂಡ ಅವರು ಅಷ್ಟು ಅಂಥ ಸ್ಥಿತಿಯಲ್ಲಿ ಕೂಡ ಈ ಹಾಸ್ಯ ಪ್ರಜ್ಞೆ ಇತ್ತು ಅವರಲ್ಲಿ. ಒಂದು 4-5 ವರ್ಷ ಹಿಂದೆ ಅವರೊಂದು ಸಲ ಕಾಲಿಗೆ ಒಂದು ಗಾಯ ಆಗಿ KMCಯಲ್ಲಿ ಅಡ್ಮಿಟ್ ಆಗಿದ್ದರು. ನಾನು ಹೋಗಿದ್ದೆ ಆಗ ಕೂಡ ತಮಾಷೆ ಮಾತಾಡಿ ಗಾಡಿ ಹೆಚ್ಚ ದುಂಬು ಪೋಪುಜಾ ಅಂತ ಹೇಳಿದರು. ಪೋಪುಜಾ ಅಂತ ಆಗ ಆರಾಮಾಗಿ ಬಂದರು. ಆ ರೀತಿ ನಾನು ವೇದಿಕೆಯಲ್ಲಿದ್ದವರ ಹೆಸರು ಹೇಳಿದೆ. ಹಾಗೆಯೇ ಅವ್ರದ್ದು ಇನ್ನೊಂದು, ಇದ್ದವರ ಹೆಸರು ಸರಿಯಾಗಿ ಬರಬೇಕು ಅಂತ. ಅವ್ರದ್ದು ಇನಿಷಿಯಲ್ ಇದ್ದರೆ ಅದು ಬಿಟ್ಟು ಹೋಗಬಾರ್ದು ಅಂತ. ಈಗ ಜಯರಾಮ್ ಶೆಟ್ರು ಅಂತಿದ್ದರೆ ಜಯರಾಮ್ ಶೆಟ್ಟಿ ಮಾತ್ರ ಹಾಕೋದಲ್ಲ, ಕೆ ಹಾಕಬೇಕು. ಇನ್ನೊಂದು ಅವ್ರದ್ದು ಹುದ್ದೆ ಇದ್ದರೆ ಹುದ್ದೆ ಹಾಕಬೇಕು. ಅವರು ಹಿಂದೆ ಸರ್ವಿಸ್ ಮಾಡಿ ಒಳ್ಳೆ ಇದರಲ್ಲಿದ್ದು ಅದನ್ನು ಹಾಕಬೇಕು ಅಂತ. ಜಯರಾಮ್ ಶೆಟ್ಟಿ ಅಂತ ಹೇಳಿ ಹಾಕಿದರೆ ಇಲ್ಲಿ ಪರಿಸರದಲ್ಲಿ ಗೊತ್ತಾಗ್ಬೋದು. ಜಯರಾಮ್ ಶೆಟ್ಟಿ ಇನ್ನೂ ಸ್ವಲ್ಪ ಗೊತ್ತಾಗ್ಬೋದು, ಗೊತ್ತು ಅಂತ. ಮಾಜಿ ಶಾಸಕರು ಹಾಕಿದರೆ ಎಲ್ಲೆಲ್ಲ ಪೇಪರ್ ಹೋಗ್ತದೆ ಅವರಿಗೆಲ್ಲ ಗೊತ್ತಾಗ್ತದೆ ಅಂತ, ಅದನ್ನು ಮರಿಬಾರ್ದು ಅಂತ. ಆ ರೀತಿ ಈ ಅವರು ನಿರೂಪಕರಾಗಿದ್ದಾಗ, ಅವರು ಕಾರ್ಯಕ್ರಮದಲ್ಲಿ ನಿರೂಪಕರಾಗಿದ್ದಾಗ ಆ ಕೆಯನ್ನು ಕೂಡ ಫುಲ್ ಫಾರ್ಮಲ್ಲಿ ಹೇಳ್ತಿದ್ರು ಅವರು, ಕಲೆಕ್ಟ್ ಮಾಡಿ. ಅವರು ನಿಧನ ಆಗುವ ಒಂದು ಸ್ವಲ್ಪ ದಿನದ ಮೊದಲು ನನಗೆ ಬೆಳಿಗ್ಗೆ ಫೋನ್ ಮಾಡಿದರು. ಏನಂತ ಕೇಳಿದರೆ, ಒಬ್ಬರದ್ದು KS ಇದರ ಫುಲ್ ಫಾರ್ಮ್ ಏನು ಅಂತ ಹೇಳಿ ಅಂತ ನನಗೆ ಗೊತ್ತುಂಟು ಅಂತ. ಯಾಕೆ ಕೇಳಿದೆ, ಅಲ್ಲ ಇವತ್ತೊಂದು ಕಾರ್ಯಕ್ರಮ ಇದೆ, ಅದರಲ್ಲಿ ಅವರು ಗೆಸ್ಟ್, ಅದಕ್ಕೆ ಯಾವುದೊಂದು ಫುಲ್ ಫಾರ್ಮ್ ಹೇಳಲಿಕ್ಕೆ ಅಂತ. ಈ ರೀತಿಯ ಮನೋಹರ್ ಪ್ರಸಾದ್ ಅವರ ಬಗ್ಗೆ ಇವರೊಂದು ಸಲ ಹೇಳಿದರು, ನಮ್ಮ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರು. ಈ ರಾಜಕೀಯ ನಾಯಕರು ಇರ್ಬೋದು, ಸಾಮಾಜಿಕ ಧುರೀಣರು ಇರ್ಬೋದು, ಧಾರ್ಮಿಕ ನೇತಾರರು ಇರ್ಬೋದು, ಅವರು ಸಾರ್ವಜನಿಕ ಹೇಳಿಕೆ ವೇದಿಕೆಯಲ್ಲಿ ಮಾಡಿದ ಭಾಷಣವನ್ನು ಅವರು ಆಡಿದಾಗೆ ವರದಿ ಮಾಡಿದರೆ ಅದು ಓದುಗರಿಗೆ ಇಷ್ಟ ಆಗಲಿಕ್ಕಿಲ್ಲ ಅಂತ. ಅದಕ್ಕೆ ಅವರು ಆಡಿದ ಮಾತುಗಳನ್ನು, ಅವರ ಅಂತರಂಗದ ಭಾವನೆಗಳನ್ನು ತಿಳಿದು ಅದನ್ನು ವರದಿಯಲ್ಲಿ ಆ ವಿಷಯಕ್ಕೆ ಧಕ್ಕೆ ಬಾರದ ರೀತಿ ವರದಿ ಮಾಡಿದಾಗ ಅದು ಇಷ್ಟ ಆಗ್ಬೋದು. ಆದರೆ ಹಾಗಾಗಿ ಅದು ಹಾಗೆ ಮಾಡಿದರೆ, ನೇರ ಅದನ್ನೇ ಮಾಡಿದರೆ ಅದು ಕೆಲವು ಅನರ್ಥ ಕೂಡ ಆದೀತು. ಈ ರೀತಿ ಅಕ್ಷರ ಜೋಡಿಸುವ ಕಲೆ ಮತ್ತು ಪ್ರತಿಭೆ ಮನೋಹರ್ ಪ್ರಸಾದ್ ಅವರಲ್ಲಿತ್ತು ಅಂತ. ಅಂದರೆ ನಮಗೆ ಕೂಡ ಕೆಲವು ಸಲ ಭಾಷಣ ಮಾಡಿದಾಗ ಭಾಷಣ ಕೇಳಿದ್ರೆ ನಮಗೆ ಅರ್ಥ ಆಗೋದಿಲ್ಲ. ಮರುದಿವಸ ಇವರ ವರದಿ ನೋಡಿದರೆ ಅದು ಈ ರೀತಿ ಅಂತ ಗೊತ್ತಾಗ್ತದೆ. ಆ ರೀತಿಯ ಅಂದರೆ ಅವರು ಈಗಿನ ಸನ್ನಿವೇಶಕ್ಕೆ ಅದು ಈಗ TV ಎಲ್ಲ ಬಂದ ನಂತರ ಏನೊಂದು ಅಕ್ಷರ ಬಂದುಬಿಟ್ರು, ಒಂದು ಸೆಂಟೆನ್ಸ್ ಬಂದುಬಿಟ್ರು, ಏನೆಲ್ಲ ಅವಾಂತರ ಆಗ್ತದೆ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಅವರು ಆಗ ಹೇಳಿದ್ದು, ಅಂತರಂಗದ ಭಾವನೆ, ಅವನದು ಏನು ಭಾವನೆ ಇತ್ತು ಅದನ್ನು ನೋಡಿಕೊಂಡು ಆ ರೀತಿ ವರದಿ ಮಾಡಿದರೆ ಜನರಿಗೂ ಇಷ್ಟ ಆಗ್ತದೆ ಅಂತ. ಹಿಂದೆ ಈ TV ಎಲ್ಲ ಬರುವ ಮೊದಲು ಅವರು ಆ ವ್ಯಕ್ತಿತ್ವದ ಬಗ್ಗೆ ಬರೀತಿದ್ರು. ನನಗೆ ಈಗಲೂ ನೆನಪುಂಟು, ವರಾಹಿ ಪವರ್ ಪ್ರಾಜೆಕ್ಟ್ VP ಸಿಂಗ್ ಬಂದರು, ಮಂಗಳೂರಿಂದ ಪತ್ರಕರ್ತರನ್ನು ಕರ್ಕೊಂಡು ಹೋದ್ರು ಅಲ್ಲಿಗೆ. ಆಗ ಉಡುಪಿ ಆಗಿರಲಿಲ್ಲ, 1990 ಇರಬೇಕು. ಅಲ್ಲಿ ಹೋಗಿ 3 ದಿವಸ, ಒಂದು ದಿವಸ ಹೋಗಿ ಪ್ರಾಜೆಕ್ಟ್ ತೋರಿಸಿ, ನೆಕ್ಸ್ಟ್ ಡೇ ಪ್ರೈಮ್ ಮಿನಿಸ್ಟರ್, ಆ ನಂತರ ಅಲ್ಲಿ ಮರುದಿವಸ ಬರೋದು. ಅವತ್ತು VP ಸಿಂಗ್ ಬಂದಿದ್ದಾರೆ. ಇವರು ಬೇರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅವ್ರಿಗೂ ಕಾರ್ಯಕ್ರಮ ಅರೇಂಜ್ಮೆಂಟ್ ಮಾಡಿದ್ದು. ಒಬ್ಬರಲ್ಲಿ ಕರೆದು ಅವರು ಹಾಕಿದ ಕುರ್ತಾ ಯಾವ ಕಲರ್ ಅಂತ ಕೇಳ್ತಾರೆ. ನಾವೆಲ್ಲ ಯಾಕೆ ಅಂತ ಗ್ರಹಿಸಿದ್ದು ಯಾವ ಕಲರ್ ಅಂತ. ಅವ್ರು ಯಾವುದೋ ಕರೆಕ್ಟಾಗಿ ಇದು ಮಾಡಿ ಹೇಳಿದರು. ಮರುದಿವಸ ಅವರೊಂದು ಬಾಕ್ಸ್ ಮಾಡಿ ಕಡು ಕೆನೆ ಬಣ್ಣದ ಕುರ್ತಾ ನಿಮ್ಮ ಆ ಕಲರ್ ಇರಬೇಕು. ಹಾಲಿನ ಕೆನೆ ಬಣ್ಣದ ಕುರ್ತಾ, ಬಿಳಿ ಪ್ಯಾಂಟ್, ಕಾಶ್ಮೀರಿ ಟೊಪ್ಪಿ, ಮತ್ತು ಕಪ್ಪು ಫ್ರೇಮಿನ ಕನ್ನಡಕ, ಮತ್ತು ರಾಜ ಗಾಂಭೀರ್ಯ, ಅವರ ಹಿನ್ನೆಲೆ ಬರೋದು ರಾಜಮನೆತನದವರು ಅಂತ. ನೀವು ಅದನ್ನು ಓದಿದರೆ ಅವರು ಈಗ ಲೈವ್ TVಯಲ್ಲಿ ಹೋಗ್ತಾ ಗೊತ್ತಾಗ್ತದೆ, ಅವರನ್ನೇ ಎದುರು ಬಂದು ನೋಡಿದಾಗ ಆಗ್ತದೆ. ಅವರನ್ನು ನೋಡಿ ಆ ರೀತಿ ಅದರ ವಿವರಣೆ ಬರೆದು ಅವರನ್ನು ಅಂದರೆ ಜನರಿಗೆ ಆ ಸುದ್ದಿ ಓದುವುದಕ್ಕಿಂತಲೂ ಮೊದಲು ಇದು ಗಮನಕ್ಕೆ ಬರುವ ಹಾಗೆ ಆ ರೀತಿಯ
ಪ್ರತಿಭೆ ಇತ್ತು ಅವರಲ್ಲಿ. ಅವರನ್ನು ಈಗ ನಿಜವಾಗಿ ಪತ್ರಕರ್ತರು ಮಾಡಬೇಕಿದ್ದ ಕೆಲಸ, ಅದನ್ನು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯವರು ಬಹಳ ಶ್ರದ್ಧೆಯನ್ನು ಮಾಡಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ದಯವಿಟ್ಟು ನಾವು ಎಲ್ಲ ಕಡೆ ವೇದಿಕೆಯಲ್ಲಿರುವಂತಹ ಉಳ್ಳಾಳ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀಯುತ ದಿನಕರ್ ಉಳ್ಳಾಲ್, ಮಾಜಿ ಶಾಸಕರು ಗೊತ್ತಾಗುತ್ತು ಜಯರಾಮ್ ಶೆಟ್ಟಿ, ಹಾಗೆ ಎಲ್ಲ ಗಣ್ಯರು, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಭಾ ಗಣ್ಯರೇ, ಹೆಚ್ಚು ಮಾತನಾಡುವುದಿಲ್ಲ. ಈಗಾಗಲೇ ಆನಂದ್ ಶೆಟ್ಟರು ಹೇಳಿದರು ಮತ್ತು ನಮ್ಮ ಆತ್ಮೀಯರಾದಂತಹ ನವನೀತ್ ಶೆಟ್ಟಿಯವರು ಮನೋಹರ್ ಪ್ರಸಾದ್ರವರ ಚಿತ್ರಣವನ್ನು ಕೊಟ್ಟರು. ಅವರ ಸಂಸ್ಮರಣೆಯ ಕಾರ್ಯಕ್ರಮದೊಂದಿಗೆ ನಮಗೆ 3 ಮಂದಿ ಪತ್ರಿಕಾ ವಿಭಾಗದಲ್ಲಿರುವಂಥವರಿಗೆ ಒಂದು ಸನ್ಮಾನ ಆದದ್ದು ನಮ್ಮದು ಒಂದು ಭಾಗ್ಯ ಅಂತ ನಾನು ಭಾವಿಸಿಕೊಳ್ತೇನೆ. ಯಾಕೆಂದರೆ ಮನೋಹರ್ ಪ್ರಸಾದ್ರವರ ಹೆಸರಿನೊಂದಿಗೆ ನಮಗೆ ಸನ್ಮಾನ ಆಯಿತು ಎನ್ನುವಂತಹ ಒಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಮತ್ತೆಲ್ಲ ಸಂಘಟಿತ ಕಾರ್ಯಕರ್ತರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಮನೋಹರ್ ಪ್ರಸಾದ್ರವರ ಬಗ್ಗೆ ಹೇಳಿಕೆ ಹೋದರೆ ಈಗ ನವನೀತ್ ಶೆಟ್ಟಿ ಅವರು ಹೇಳಿದರು ಮತ್ತು ನಮ್ಮ ಆನಂದ್ ಶೆಟ್ಟರು ಹೇಳಿದರು. ನಾನು ಕೂಡ ಅವರಿಗಿಂತ ಸ್ವಲ್ಪ ಕಿರಿಯನಾದರೂ ಅವರು ಕರೀತಿದ್ದದ್ದು ವಿದ್ಯಣ್ಣ, ಅಣ್ಣ. ಈ ಭಾಗಕ್ಕೆ ಬಂದರೆ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು, ಅಣ್ಣ ಏನೊಂದು ಎಲ್ಲಿಯ ಕ್ಲಿಪ್ಪಿಂಗ್ ಬಿಡಲೆ ಅದು ಮಾರನೇ ದಿವಸವೇ ಅಥವಾ ಸಂಜೆ ಫೋನ್ ಮಾಡಿ ಆಯಿತು. ಅವರು ನಮ್ಮ ದಶಮ ಸಂಭ್ರಮಕ್ಕೆ ಬಂದು ಕೂಡ ಆ ಒಂದು ವಿಚಾರ ಕಾರ್ಯಕ್ರಮ ಇತ್ತು, ವಿಚಾರ ವಿನಿಮಯ, ಅದರಲ್ಲೂ ಕೂಡ ಅದ್ಭುತವಾಗಿ ವಿಚಾರವನ್ನು ಮಂಡಿಸಿದರು. ಇದೆಲ್ಲವೂ ನಮಗೆ ನೆನಪು. ಒಂದು ಅದ್ಭುತ ವ್ಯಕ್ತಿತ್ವ, ಸಂಗ್ರಹಿಸುವಂತಹ ಸಾಮರ್ಥ್ಯ, ಸಂಗ್ರಹಿಸಿದ್ದನ್ನು ಮನನ ಮಾಡಿ ಅದನ್ನು ವಿಚಾರ ಮಂಡನೆ ಮಾಡುವಂತಹ ಒಂದು ಸಾಮರ್ಥ್ಯ, ಅದನ್ನು ಬರಹ ರೂಪಕ್ಕೆ ಇಳಿಸುವಂತಹ ಸಾಮರ್ಥ್ಯ, ಹೀಗೆ ಮನೋಹರ್ ಪ್ರಸಾದ್ರವರಲ್ಲಿ ಎಲ್ಲವೂ ಇತ್ತು. ಆ ಎಲ್ಲವನ್ನು ನಾವು ಕಂಡುಕೊಂಡವರು. ಅವರ ಕೆಲವೊಂದು ತತ್ವಗಳನ್ನು ನಾನು ಕೂಡ ಅಳವಡಿಸಿಕೊಂಡಿದ್ದೆ. ಯಾವುದೇ ಹೆಸರು ನಮ್ಮ ಇದರಲ್ಲಿ ಬರುವುದಿದ್ರೆ ಬಿಟ್ಟು ಹೋಗಬಾರ್ದು. ಯಾಕೆಂದರೆ ನಮ್ಮನ್ನು ಕರೆಯುವವರು ಆ ಸಂಸ್ಥೆಯವರು. ನಾವು ಕೇವಲ ಅತಿಥಿಗಳ ಹೆಸರು ಹಾಕ್ತೇವೆ. ಅತಿಥಿಗಳ ಹೆಸರು ಹಾಕುವಾಗಲೂ ಅಷ್ಟೇ ಜಾಗ್ರತೆ ವಹಿಸ್ತೇವೆ ಮತ್ತು ಸಂಘಟಕರ ಹೆಸರು ಹಾಕುವಾಗಲೂ ಸ್ವಾಗತ, ಧನ್ಯವಾದ, ನಿರೂಪಣೆ ಎಲ್ಲವನ್ನು ಅಷ್ಟು ಅಚ್ಚುಕಟ್ಟಾಗಿ ಹಾಕಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಯಾಕೆಂದರೆ ನಮ್ಮನ್ನು ಕರೆಯುವವರು ಸಂಘಟನೆಯವರು. ಆ ಸಂಘಟನೆಯವರು ನಮ್ಮನ್ನು ಕರೆದದ್ರಿಂದಾಗಿ ಹೊಸಕರಲ್ಲಿ ಇವತ್ತು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. 24 ವರ್ಷ ಆಯಿತು ಅಂತ ಹೇಳ್ತೇವೆ. ಬರುವ ವರ್ಷ ರಜತ ಸಂಭ್ರಮಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಈಗಲೂ ನೆನಪಾಗ್ತಾ ಇದೆ, ಗೊತ್ತು ಜಯರಾಮ್ ಶೆಟ್ಟಿಯವರು ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿದವರು. ಆ ದಿನಗಳಲ್ಲಿ ಅವರಿಗೆ ನೆನಪಿದೆ ಹೇಳೋ ಗೊತ್ತಿಲ್ಲ. ತೊಕ್ಕೋಟಿನಲ್ಲಿ ನನ್ನ ಕಚೇರಿಯನ್ನು ಉದ್ಘಾಟನೆ ಮಾಡಿದವರು. ಆ ಕಚೇರಿಗೆ ಕರೆಂಟ್ ವ್ಯವಸ್ಥೆ ಇರಲಿಲ್ಲ. 1 ವರ್ಷ ಕರೆಂಟ್ ವ್ಯವಸ್ಥೆ ಇಲ್ಲದ ಕಚೇರಿಯಲ್ಲಿ ಸ್ವತಃ ಒಂದು ಕೈಯಲ್ಲಿ ಕ್ಯಾಮರಾ ಇಲ್ಲದೆ ಹೊಸಕುರಲ್ಲಿ ಚಾನಲಲ್ಲಿ ಆರಂಭ ಮಾಡುವಾಗ ಹೇಳಿದರು ಎಲ್ಲರೂ, ಮೇರಾಜ ತಿಂಗಳು ಪೂರೈಗಳ ಬತ್ತದ ಬಲಿಪೂಯರ್ ಅಂತ ಹೇಳಿದರು. ಆದರೆ ದೇವರ ದಯದಿಂದ ಮತ್ತು ಉಳ್ಳಾಲ ಭಾಗದವರ ಎಲ್ಲ ಒಂದು ಬೆಂಬಲದಿಂದ ಮತ್ತು ನಮ್ಮ ಒಂದು ಶ್ರಮವೂ ಇರ್ಬೋದು, ಎಲ್ಲವೂ ಸೇರಿಕೊಂಡು 24 ವರ್ಷಗಳನ್ನು ಪೂರೈಸಿದ್ದೇವೆ. ಎಲ್ಲ ವ್ಯವಸ್ಥೆಯು ಇವತ್ತು ಉಳ್ಳಾಲ ಭಾಗದಲ್ಲಿ ಎಲ್ಲ ವ್ಯವಸ್ಥೆ ಇರುವಂತಹ ಒಂದು ಚಾನಲ್ ಅಂತ ಹೇಳಿದರೆ ಅದು ಹೊಸಕುರಲ್ ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಎಲ್ಲ ವ್ಯವಸ್ಥೆಯನ್ನು ಒಳಗೊಂಡು ಎಲ್ಲರನ್ನೂ ಒಳಗೊಂಡಂತಹ, ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ಹೊಸಕುರಲ್ ಆರಂಭ ಮಾಡುವಾಗ ಅದು ನನ್ನದಾಗಿತ್ತು, ಅದು ಈಗ ಎಲ್ಲರದ್ದಾಗಿದೆ, ಅದು ಸಾರ್ವಜನಿಕರದ್ದು. ಎಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ಹೊಸಕುರಲ್ ಚಾನಲ್ ನಡೆಯುತ್ತಾ ಇದೆ. ನಮ್ಮ ಸೌಹಾರ್ದ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ KMK ಅವರು ಹೇಳಿದರು, ಅದು ನಮ್ಮ ದಶಮ ಸಂಭ್ರಮದಲ್ಲಿ ಹುಟ್ಟಿಕೊಂಡಂತಹ ಒಂದು ಕಲ್ಪನೆ ಇದೀಗ 14ನೇ ವರ್ಷಕ್ಕೆ ಮುಂದುವರಿಯುತ್ತಾ ಇದೆ. 3 ಧರ್ಮದ ಆ ಒಂದು ಸೌಹಾರ್ದ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ನಾಡ್ದು 6 ತಾರೀಕಿಗೆ ದೀಪಾವಳಿ ಸೌಹಾರ್ದ ಸಂಗಮ ನಡೀಲಿಕ್ಕಿದೆ. ಯಾವಾಗಲೂ ದೀಪಾವಳಿ ಹತ್ತಿರ ಆಸುಪಾಸಿನಲ್ಲಿ ನಡೀತದೆ ಮೊದಲು. ಆದರೆ ಈ ಸಲ ದೀಪಾವಳಿಯ ನಂತರ ಯಾಕೆ ಅಂತ ಹೇಳಿದರೆ, ನಾವು ನಮ್ಮ ದೀಪಾವಳಿ ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ಹತ್ತಿರ ಇರೋದರಿಂದ ಆ ರಾಜ್ಯೋತ್ಸವ ಪ್ರಶಸ್ತಿ ಬಂದಂತಹ ನಮ್ಮ ಪರಿಸರದ ಎಲ್ಲ ಸಂಘ ಸಂಸ್ಥೆಗಳನ್ನು, ಎಲ್ಲ ವೈಯಕ್ತಿಕ ವಿಭಾಗದವರನ್ನು ಗೌರವಿಸುವಂತಹ, ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮ ಮಾಡುವುದರಿಂದ ಈ ಸಲ ದೀಪಾವಳಿಯ ನಂತರ 6 ತಾರೀಕಿಗೆ ಕೊಲ್ಯ ನಾರಾಯಣಗುರು ಸಭಾಂಗಣದಲ್ಲಿ ಇಟ್ಟಿದ್ದೇವೆ. ಸಂಜೆ 6 ಗಂಟೆಗೆ ಎಲ್ಲರೂ ಬರಬೇಕಂತ ಹೇಳಿಕೊಳ್ಳುತ್ತಾ, ಹೊಸಕುರಲ್ನ ಬಗ್ಗೆ ಅಥವಾ ಬಾಕಿ ವಿಷಯದ ಬಗ್ಗೆ ಹೇಳಿಕೊಳ್ಳುವುದಿದ್ರೆ ತುಂಬ ಇದೆ, ಆದರೆ ಸಮಯದ ಮಿತಿ ಇದೆ. ಅದನ್ನು KMK ಅವರು ನೆನಪಿಸಿಕೊಟ್ರು. ನೆನಪಿಲ್ಲದಿದ್ದರೂ ನಮಗೂ ಹೋಗುವಂತಹ ಒತ್ತಡದ ಕಾರ್ಯಕ್ರಮಗಳು ಇರುವುದರಿಂದ
ಈ ಒಂದು ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯವರು ಮತ್ತು ಅವರ ಜೊತೆಗಿರುವ ಸಂಘಟನೆಗಳು ನಮ್ಮನ್ನು ಕರೆದು ಇಷ್ಟೊಂದು ಗೌರವದ ಒಂದು ಸನ್ಮಾನವನ್ನು ಮಾಡಿದ್ದಕ್ಕಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಆರಂಭ ಆದಲ್ಲಿಂದಲೂ ನಾನು ಅದನ್ನು ನೋಡ್ತಾ ಇದ್ದೇನೆ, ಅದರ ಜೊತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ಬೀನಾ ಕಾಂಪ್ಲೆಕ್ಸ್ನಲ್ಲಿ ಅದರ ಮೊದಲ ಮೀಟಿಂಗ್ ಆಗುವಾಗಲೂ ನಾನಿದ್ದೆ. ಹಾಗಾಗಿ ಅದರ ಜೊತೆಗೆ ನಿರಂತರವಾಗಿ ಇದ್ದವಾದದನ್ನು ಅದೆಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೇನೆ. ನಾನು ಒಳ್ಳೆಯ ಕಾರ್ಯಕ್ರಮಗಳನ್ನು ಸಂಘಟಿಸ್ತಾ ಇಲ್ಲಿ ಈ ಪರಿಸರದಲ್ಲಿ ಇವತ್ತು ರಾಜ್ಯೋತ್ಸವ ಈ ಭಾಗದವರಿಗೆ ಸರಿಸುಮಾರು 14-15 ಮಂದಿಗೆ ಬಂದಿದೆ. ನಿನ್ನೆ ರಾತ್ರಿ 11 ಗಂಟೆಯವರೆಗೂ ಪಟ್ಟಿ ಪರಿಷ್ಕರಣೆ ಆಗುತ್ತಾ ಇತ್ತು. ಮೊದಲು 81 ಇದ್ದದ್ದು 85 ಆಯಿತು, 90 ಆಯಿತು, 91, 94 ಆಯಿತು. ಮತ್ತೆ ಅದು ಎಷ್ಟಾಯಿತು ಅಂತ ಗೊತ್ತಿಲ್ಲ. 11 ಗಂಟೆವರೆಗೆ ನೋಡ್ತಾ ಇದ್ದೆ ನಾನು. ಉಳ್ಳಾಲ ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡೋದರಿಂದ ಅದಕ್ಕೂ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಬರಲಿ, ರಾಜ್ಯೋತ್ಸವ ಪ್ರಶಸ್ತಿ ಬರಲಿ ಅಂತ ಹಾರೈಸ್ತಾ, ಅಂತಹ ಒಂದು ಅವಿರತ ಶ್ರಮದ ಕೆಲಸವನ್ನು ಮಾಡುವಂತಹ ನಿಮಗೂ ಕೂಡ ಶುಭವಾಗಲಿ ಅಂತ ಹೇಳಿಕೊಳ್ತಾ, ನಿಮ್ಮಿಂದ ಸಮಾಜಕ್ಕೆ ಮತ್ತಷ್ಟು ಉಪಯುಕ್ತವಾದಂತಹ ಒಳ್ಳೊಳ್ಳೆಯ ಕೆಲಸಗಳಾಗಲಿ ಅಂತ ಹಾರೈಸ್ತಾ, ಎಲ್ಲರಿಗೂ ವಂದಿಸ್ತಾ ಅವಕಾಶಕ್ಕಾಗಿ ವಂದನೆಗಳು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ದೀರ್ಘವಾದ ಪಾತ್ರೆನ ಪೂರ್ತಿ ಹತ್ತೊಂದು ತೆರೆಯೊಂದೇನು ಒಂದು 2 ನಿಮಿಷ ನನ್ನ ಪಾತ್ರೆ ಅಂತವೆ ಬಾರಿ ಒಂಜಿ ಶೋಕದ ಎಡ್ಡೆ ಕಾರ್ಯಕ್ರಮಗಳು ನಮ್ಮ ಮಾತ ಭಾಗವಹಿಸೋದಿಲ್ಲ. ಆನಂದ್ ಶೆಟ್ರ್ ಪಾತೆರ್ನಾಗ ಪಂಡೇರು ಮನೋಹರ್ ಪ್ರಸಾದ್ನ ಸಂಸ್ಮರಣೆನ ಎಂಕ್ಲು ಪತ್ರಕರ್ತರು ಮಲ್ಪೊಡಂಡು ಇನಿ ಮನೋಹರ್ ಪ್ರಸಾದ್ನ ಪುದರ್ಡು ಕರಿ ವರ್ಷ 1 ವರ್ಷ ಬಾರಿ ಹಿರಿಯ ಪತ್ರಕರ್ತೆ ಬಾಳೆಪುಣಿ ಇಲ್ಲ ಎಂಕ್ಲನ ಬುಡ್ದು ದೂರ ಪೋತೇರು ಅಕ್ಲ ನಡ್ಜಂತ ಪುದರ್ಡ್ಲ ಎಂಕ್ಲನ ಪತ್ರಕರ್ತರ ಸಂಘಡ್ದು ಪ್ರೆಸ್ ಕ್ಲಬ್ ಬಿಡ್ದು ಒಂಜಿ ಕಾರ್ಯಕ್ರಮ ದಾನೆಲ್ಲ ಆಯೋಜನೆ ಮಲ್ಪೊಡೊಂದು ಯೋಚನೆ ಮಾತ್ರ ಮಲ್ದಾಂಡ ಇನ್ನು ಕಾರ್ಯಗತ ಮಲ್ಪೇರು ಎಂಕ್ಲೆಗಾತಿಜಿ ಯಾನು ಕರಿ ವರ್ಷಲ್ಲ ಮನೋಹರ್ ಪ್ರಸಾದ್ನ ಈ ಸಂಸ್ಮರಣದ ಕಾರ್ಯಕ್ರಮಡು ಭಾಗವಹಿಸೋ ಅವಕಾಶ ಎಂಕ ತಿಕ್ಕೊಂಡು ನವನೀಶ್ ಶೆಟ್ರ್, ಆನಂದ್ ಶೆಟ್ರ್, ಮನೋಹರ್ ಪ್ರಸಾದ್ನ ಬಗ್ಗೆ ಬಾರಿ ಸೋಕುಡು ಆರ್ನ ಸಾಧನೆನು ಆರ ನಡತು ಬತ್ತೆ ನಂಚಿನ ಸಾಧಿನ ಮಾತ ನಂಗೆ ತೆರಿಪಾದು ಕೊರಿಯರು ಯಾನು ಪತ್ರಕರ್ತರ ಇಡೀ ಸಮೂಹದ ಪರವಾದ ಹಬ್ಬಕರಾಣಿ ಉತ್ಸವದಕ್ಲ ಈ ಸಮಿತಿ ಉಂಡು ಅಕ್ಲೆಗೆ ಯಾನು ಮನೋಹರ್ ಪ್ರಸಾದ್ ನಿಕ್ಲು ನೆನಪು ಮಲ್ತೊಂಡೆಗೆ ಬಡದ ಕೃತಜ್ಞತೆ ಅರ್ಪಿಸ ಒಂದುಲ್ಲೆ ಆಯ್ತಾ ಒಟ್ಟುಗು ಎಂಕ್ಲಿಗೆ ಭಾರಿ ಖುಷಿದಾದ ಪಂಡ ಇನಿ ಇಡೀ ಕರ್ನಾಟಕಡು ಎಂಕ್ಲನ ಪತ್ರಕರ್ತರ ಸಂಘಪ್ಪು ಎಂಕ್ಲನ ಪ್ರೆಸ್ ಕ್ಲಬ್ ಉಪ್ಪು ಇಡೀ ರಾಜ್ಯಡು ಓಲಾಂಡ ಮಾದರಿ ಏರೊಂದು ಕೇಂಡ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತೋಜವಿರು ಅವು ದಾಯ ಎಂಕ್ಲ ಮಾದರಿಯಾದ ಕಾರ್ಯಕ್ರಮ ಮಲ್ತ ಬಂಡ ಆನಂದ್ ಶೆಟ್ರ್ ಈ ಪತ್ರಕರ್ತರ ಸಂಘನು ಒಂಜಿ ಭದ್ರ ಬುನಾದಿನ ಪಾಡ್ನಾರು ಮಂಗಳೂರದ ಪ್ರೆಸ್ ಕ್ಲಬ್ನಾರು ಸ್ಥಾಪನೆ ಮಲ್ತಿದ್ದಾರೆ ಇನಿಕ್ಲ ಆರ್ನ ಮಾರ್ಗದರ್ಶನ ಎಂಕ್ಲು ಪೂರ ಕೆಲಸ ಮಲ್ತದ್ದು ಇಪ್ಪು ನೋಡಿದಾರ ರಾಜ್ಯೋಡು ಎಂಕ್ಲ ಪತ್ರಕರ್ತರ ಸಂಘಗೂ ಎಂಕ್ಲ ಪ್ರೆಸ್ ಕ್ಲಬ್ಗೂ ಒಂಜಿ ಎಡ್ಡೆ ಪುದರ್ ಬೈದಿಂದ ಇನಿ ಎಂಕ್ಲ ಪೂರ ಆನಂದ್ ಶೆಟ್ಟಿ ನಿಕ್ಲು ಎಂಚ ಗೌರವ ಕೊಡ್ತಾರ ಅವು ಎಂಕ್ಲ ಪ್ರೆಸ್ ಕ್ಲಬ್ಗೂ ಎಂಕ್ಲ ಪತ್ರಕರ್ತರ ಸಮೂಹಕ್ಕೆ ನಿಕ್ಲು ಕೊರನ ಗೌರವ ಅಂದು ಯಾನು ತೆರೆಯೋದೆ. ವಿದ್ಯಾಧರ್ ಶೆಟ್ರ್ ಬಾರಿ ವರ್ಷದಿಂಚಿ ನಿಕ್ಲೆ ಗೊತ್ತು ನಿಕ್ಲ ಊರುಡು ಒಂಜಿ ಚಾನಲ್ದ ಮೂಲಕ ಕೆಲಸ ಮಲ್ತಿನಾರು ಕುಡ್ಲಟ್ಲ ಬೇತೆ ಬೇತೆ ಪತ್ರಿಕೆ ಕೆಲಸ ಮಲ್ತಿನಾರು. ಗೀತಾಬಾಯಿ ಆರ್ನ ಸಾಧನೆ ಆರ್ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುವಾದ ನಂಗೆ ದೇಶಗೂ ಕೀರ್ತಿ ಕನತಿನಾರು. ಇನ್ನು ಫೋಟೋಗ್ರಾಫರ್ ಆದ ಕೆಲಸ ಮಲ್ತನ ಅಶೋಕ್ ಕುಮಾರ್ ನಮ್ಮ ಒಟ್ಟುಲ್ಲೇರು ಅಕ್ಲಿನ ಪೂರ ಗೌರವ ಮಲ್ತದ್ದು ಒಂಜಿ ಯುವ ಜನಾಂಗಗೂ ಹೊಸ ಜನಕ್ಲೆಗೆ ಒಂಜಿ ಪ್ರೇರಣೆ ಕೊಡ್ಪಂಜಿನ ಕೆಲಸ ಹಬ್ಬಕ ಉತ್ಸವ ಸಮಿತಿ ದಾತನದೇನು ತೆರೆಯೊಂದು ನಿಕ್ಲೆ ಮಾತ್ರ ಈ ಕಾರ್ಯಕ್ರಮಡು ನಮ್ಮೊಟ್ಟಿಗೂ ಶಾಸಕರಾದ ಬೇಲೆ ಮಲ್ತನ ಜಯರಾಮ್ ಶೆಟ್ರ್ ಉಳ್ಳೇರು, ನವನೀಶ್ ಶೆಟ್ರ್ ಉಳ್ಳೇರು ಇಂಚಿನ ಗಣ್ಯರನ್ನೊಟ್ಟಿಗೂ ಎಂಕ್ಲ ಒಂಜಿ ಅವಕಾಶ ಮಲ್ತಕೋರ್ನೆಗೆ ಬಾರಿ ಗೌರವ ನಮಸ್ಕಾರ ಸಂದ ಒಂದು ಎನ್ನ ಪಾತ್ರ ಅಂತವೆ. ಸೊಲ್ಮೇಲು ಹರೀಶಣ್ಣ ಪ್ರತಿ ವರ್ಷದ ಲಕ್ಕನೆ ಬಾರಿ ಸ್ಪೀಡ್ ಪತ್ರಕರ್ತರ ಪಂಡ ಮಾತೆಕ್ಲ ರೆಡಿ ಬಂದು ಗೊತ್ತುಂಡು ಜಿಲ್ಲಾ ಪಂಚಾಯತದ ಪ್ರಶಸ್ತಿ ಇಲ್ಲ ಅಂಚೆನೆ ಪ್ರಶಸ್ತಿಗಿಂದೆ ಒಂಜಿ ಸಮಿತಿನ ಆಯ್ಕೆ ಮಂತೊಂದ ಅಂಚಿನ ಮಾರ್ಗದರ್ಶನ ಸದಾ ಉಪ್ಪಡು ಬಂದು ಸಭೆತ ಅಕ್ಕೇರಿಗೆ ಬರೋದು ಕಾಡಿ ಅಂಚೆನೆ ಎಂಕ್ಲನ ಜಯಕ್ಕ ಒಟ್ಟು ಸೇರೊಂದು ಒಂಜಿ ಮುದುಕ ದುಂಬು ಇತ್ತ ಒಂಜಿ ಕನ್ನಡ ಪದ್ಯ ಆತ್ಮೀಯ ಹಬ್ಬಕ್ಕ ಅಭಿಮಾನಿ ಬಂಧುಗಳೇ, 1997ರಿಂದ ಹಬ್ಬಕ್ಕ ಉತ್ಸವವನ್ನು ಉಳ್ಳಾಲದಲ್ಲಿ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. ನನ್ನ ನೆನಪು ಪ್ರಕಾರ ತುಳು ಸಾಹಿತ್ಯ ಅಕಾಡೆಮಿಯವರು ತೊಕ್ಕೋಟ ವೃಂದಾವನ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ಮಾಡುವಾಗ ನೀವು MLA ಅವರು ಒಂದು ಸಲ ಬಂದೆ ಅಂತ ಕರೆದಾಗ ನಾನು ಹೋಗಿದ್ದೆ. ಅಲ್ಲಿ ಅವರು ನಮ್ಮನ್ನು ಉದ್ದೇಶಿಸಿ ಹೇಳಿದರು, ಈ ಭಾಗದ ಜನಪ್ರತಿನಿಧಿಯಾಗಿದ್ದುಕೊಂಡು ಉಳ್ಳಾಲವನ್ನು ದೀರ್ಘಕಾಲ ಆಳಿದಂಥ ಒಂದು ಮಹಿಳೆ, ಈ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಅವಳ ಹೆಸರನ್ನು ಚಿರಸ್ಥಾಯಿಯಾಗಿ ನಡೆಸುವ ದೃಷ್ಟಿಯಲ್ಲಿ ಅವಳ ಉತ್ಸವವನ್ನು ನಿಮ್ಮ ನೇತೃತ್ವದಲ್ಲಿ ಮಾಡಬೇಕು. ಯಾರು ಈ ಪ್ರದೇಶದ MLA ಆಗ್ತಾರೆ ಅವರನ್ನೇ ಗೌರವ ಅಧ್ಯಕ್ಷರು ಮಾಡಬೇಕು, ಮತ್ತು ಅವರೊಟ್ಟಿಗೆ ಎಲ್ಲರೂ ಸೇರಿಕೊಂಡು
ಅಬ್ಬಕ್ಕ ಉತ್ಸವವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ. ನಾವು ಅದನ್ನು ಇವತ್ತಿನ ತನಕವೂ ಮುಂದುವರಿಸ್ತಾ ಇದ್ದೇವೆ. 1997ರಿಂದ ಪ್ರಾರಂಭ ಆದದ್ದು ಇದು. ಅದರ ಜೊತೆಗೆ ದಿನಕರ್ ಉಳ್ಳಾಲ್ರವರ ಮತ್ತು ನಮ್ಮ ಇತರ ಎಲ್ಲ ನಾಯಕರ ಜೊತೆಯಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು, ರಾಜ್ಯದ ಹಬ್ಬಗಳನ್ನು ಕೂಡ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. ಆ ದೃಷ್ಟಿಯಲ್ಲಿ ಇವತ್ತು ನಾವು 70ನೇ ರಾಜ್ಯೋತ್ಸವ ಅವನ್ನು ಆಚರಿಸ್ತಾ ಇದ್ದೇವೆ. ಎಲ್ಲ ಭಾಳಷ್ಟು ವಿಚಾರವಾಗಿ ಅದರೊಟ್ಟಿಗೆ ಮನೋಹರ್ ಪ್ರಸಾದರನ್ನು ನೆನಪು ಮಾಡಿಕೊಳ್ಳುವಂಥ ನವನೀತ್ ಶೆಟ್ಟರಿಂದ ಹಿಡಿದು ಎಲ್ಲವರು ಮನೋಹರ್ ಪ್ರಸಾದರ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ತಮಗೆ ತಿಳಿಸಿದ್ದಾರೆ. ಆದರೂ ನಮಗೆ ಸಂತೋಷ, ಈ ಅಬ್ಬಕ್ಕ ಉತ್ಸವ ಸಮಿತಿಯವರು ನಾವು ಸಾರ್ವಜನಿಕರ ದೇಣಿಗೆಯೊಂದಿಗೆ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನನ್ನ ನೆನಪು ಪ್ರಕಾರ ಪ್ರಾರಂಭದ ವರ್ಷ ನಾವೇ ಸಂಗ್ರಹ ಮಾಡಿಕೊಂಡು ತುಳು ಸಾಹಿತ್ಯ ಅಕಾಡೆಮಿಯವರು ಖರ್ಚಿನಿಂದ, ಆ ನಂತರದ ವರ್ಷಗಳಲ್ಲಿ ಕೆಲವು ವರ್ಷ ನಾವೇ ಸಂಗ್ರಹ ಮಾಡಿಕೊಂಡು ಮಾಡ್ತಾ ಇದ್ದೇವೆ ಅಬ್ಬಕ್ಕ ಉತ್ಸವವನ್ನು. ಆದರೆ ಅದು ಕಷ್ಟ ಅಂತ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ನಾನು ಮತ್ತು ದಿನಕರ್ ಉಳ್ಳಾಲ್ರವರು ಅವರನ್ನು ಕಂಡು ಭೇಟಿ ಮಾಡಿ ಬೆಂಗಳೂರಿನಲ್ಲಿ ಹೋದಾಗ ಒಂದು ಮನವಿ ಕೊಟ್ಟೆವು. ನಮ್ಮ ಕಣ್ಣೆದುರೇ ಏನು ಅತ್ಲಾಗಿತ್ಲಾಗಿ ನೋಡಿದ್ರೆ 25 ಲಕ್ಷ ರೂಪಾಯಿಯನ್ನು ಅವರು ಗ್ರ್ಯಾಂಟ್ ಮಾಡಿದರು. ಅಲ್ಲಿಂದ ಕೆಲವು ವರ್ಷದ ತನಕ ಸರ್ಕಾರದಿಂದ ನಮಗೆ ಹಣ ಬರ್ತಾ ಇತ್ತು. ಕಡೆಗೆ ಸಾರ್ವಜನಿಕರು ಅದರ ಬಗ್ಗೆ ಟೀಕೆ ಮಾಡಿದರು. ಇದೊಂದು ಖಾಸಗಿ ಸಂಸ್ಥೆ ಆಗಿರ್ತದೆ, ಸರ್ಕಾರದ ಹಣದಿಂದ ಮಾಡಿದರೆ ಸರಿಯಲ್ಲ. ಆನಂತರ ಜಿಲ್ಲಾಧಿಕಾರಿಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಬ್ಬಕ್ಕ ಉತ್ಸವವನ್ನು ಮಾಡಿದೆ. ಆದರೂ ನಾವು ಸಾರ್ವಜನಿಕ ಸಂಘದಿಂದ ಅದನ್ನು ಮುಂದುವರಿಸ್ತಾ ಇದ್ದೇವೆ. ಮತ್ತು ಜಿಲ್ಲಾಧಿಕಾರಿಗಳಿಂದ ಆಗಲಿ ಸರ್ಕಾರದಿಂದ ಮಾಡಲಿಕ್ಕೆ ಆಗಲಿಲ್ಲ. ನಾವು ಯಾತಕ್ಕೆ ಹೇಳ್ತಾ ಇದ್ದೇವೆ ಅಂದರೆ, ನಮಗೆ ಹೆಮ್ಮೆ, ಈ ನಾಡಿನ ತೌಳವ ರಾಣಿ ಈ ದೇಶಕ್ಕೆ ಇವತ್ತು ನಾವು ಬಹಳಷ್ಟು ಜನರನ್ನು ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪಿಸ್ತಾ ಇದ್ದೇವೆ. ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಯಾಕಂತ ಹೇಳಿದರೆ ಪೋರ್ಚುಗೀಸರ ವಿರುದ್ಧ ಹೋರಾಡಿದವಳು. ಇಲ್ಲಿ ನಾವು ಮಹಾತ್ಮ ಗಾಂಧಿಯವರಿರುವಾಗ, ಅವರ ಚಳವಳಿ ಇರುವಾಗ ಬ್ರಿಟಿಷರೇ ಈ ದೇಶವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆಯನ್ನು ಮಾಡಿದರು. ಜೊತೆಗೆ ಅಸಹಕಾರ ಚಳವಳಿಯನ್ನು ಕೂಡ ಘೋಷಣೆ ಮಾಡಿದರು. ಇವೆಲ್ಲದಕ್ಕಿಂತ ಮುಂಚೆ ಸುಮಾರು 500 ವರ್ಷಗಳ ಮುಂಚೆನೇ ಅಸಹಕಾರ ಚಳವಳಿಯನ್ನು ಅಬ್ಬಕ್ಕ ಪ್ರಾರಂಭಿಸಿದ್ಲು. ಪೋರ್ಚುಗೀಸರ ಯಾವುದೇ ಮಳಿಗೆಗಳಿಗೆ ನಮ್ಮ ಕೃಷಿ ಉತ್ಪನ್ನಗಳನ್ನಾಗಲಿ ಯಾವುದನ್ನು ಹಾಕಬಾರ್ದು, ಮತ್ತು ಅವರ ಮಳಿಗೆಗಳಿಂದ ನಾವು ಏನನ್ನು ತಗೊಳ್ಬಾರ್ದು. ಆದ್ದರಿಂದ ಅವರು ದೇಶ ಬಿಟ್ಟು ಹೋಗಬೇಕು, ನಮಗೆ ನಮ್ಮದೇ ಆದಂಥ ಸರ್ಕಾರ, ನಮ್ಮದೇ ಆದಂಥ ವ್ಯವಸ್ಥೆಗಳು ಬೇಕಂತ ಕೂಗಿದ್ದ ಆ ಅಮ್ಮ ಇವತ್ತು ಜನಪ್ರಿಯಳಾಗಿದ್ದಾಳೆ. ಈ ದೇಶದ ಪ್ರಧಾನಿ ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಯಾರೇ ಮಂಗಳೂರಿಗೆ ಬಂದಾಗ ಹಬ್ಬಗಳನ್ನು ನೆನೆಸ್ತಾ ಇದ್ದಾರೆ. ನಮಗೆ ಅದು ಸಂತೋಷ. ನಾವೇನೇ ಆಗಲಿ ಇವತ್ತು ದೇಶಾದ್ಯಂತ ಹಬ್ಬಗಳ ಹೆಸರನ್ನು ನೆನಪಿಟ್ಕೊಳ್ಳೋ ದೃಷ್ಟಿಯಲ್ಲಿ ನಮ್ಮ ಕೆಲಸ, ನಮ್ಮ ಸಾಧನೆ, ನಾವೆಲ್ಲ ಒಟ್ಟಾಗಿದ್ದುಕೊಂಡು ಹಬ್ಬಗಳ ಹೆಸರನ್ನು ಚಿರಸ್ಥಾಯಿ ಆಗೋ ದೃಷ್ಟಿಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೇವೆ. ನಿಮ್ಮ ಎಲ್ಲ ಸಹಕಾರ, ಸಹಾಯ ಎಲ್ಲ ನಮಗೆ ಬೇಕು. ಮಾಧ್ಯಮದವರು ಜನರ ಹತ್ತಿರ ಅದನ್ನು ತಲುಪಿಸುವಲ್ಲಿ ಯಶಸ್ವಿಯಾಗುತ್ತಾ ಇದ್ದಾರೆ. ನೀವೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮ ಸಮಿತಿಯು ನಡೆದು ಬಂದ ದಾರಿ ಮತ್ತು ನಮಗೆ ಸಾರ್ವಜನಿಕರ ಸಂಪೂರ್ಣ ಸಹಕಾರದೊಂದಿಗೆ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೊಡಿಸುತ್ತಾ ಸಮಿತಿಯ ಒಂದು ನಿಸ್ವಾರ್ಥ ಸೇವೆಯನ್ನು ಸಮಾಜಕ್ಕೆ ನೀಡ್ತಾ ಇದೆ. ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟವನ್ನು ತಲುಪಿದ್ದೇವೆ. ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಲಿಕ್ಕಿದ್ದಾರೆ ನಮ್ಮ ಸಮಿತಿಯ ಸದಸ್ಯರಾದಂತಹ ನಗರಸಭಾ ಸೋಮೇಶ್ವರ ಪುರಸಭೆಯ ಸದಸ್ಯರಾದಂತಹ ಶ್ರೀಮತಿ ಸ್ವಪ್ನಾ ಶೆಟ್ಟಿಯವರು. ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ರಿಜಿಸ್ಟರ್ಡ್ ಕನ್ನಡ ರಾಜ್ಯೋತ್ಸವ ಮತ್ತು ದಿವಂಗತ ಮನೋಹರ್ ಪ್ರಸಾದ್ ಸಂಸ್ಮರಣೆ ಹಾಗೂ ಗೌರವ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಜಯರಾಮ್ ಶೆಟ್ಟಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇವತ್ತಿನ ಮನೋಹರ್ ಪ್ರಸಾದ್ ಸಂಸ್ಮರಣೆಯ ಬಗ್ಗೆ ಮಾತನಾಡಿದಂತಹ ಶ್ರೀ ನವನೀತ್ ಶೆಟ್ಟಿ ಅವರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದ. ಹಾಗೆ ಶ್ರೀ ಬಿ ಹರೀಶ್ ರೈ, ಅಧ್ಯಕ್ಷರು ಪ್ರೆಸ್ ಕ್ಲಬ್ ಮಂಗಳೂರು, ಅವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದ. ಶ್ರೀ ವಸಂತ್ ಎನ್, ಅಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು, ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದ. ಹಾಗೆ ಸನ್ಮಾನ್ಯ ಶ್ರೀ ರಾಜೇಶ್ ಉಳ್ಳಾಲ್, ಅಧ್ಯಕ್ಷರು ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ಸ್ ಉಳ್ಳಾಲ, ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದ. ಶ್ರೀ ಸದಾನಂದ ಬಂಗೇರ, ಗೌರವ ಉಪಾಧ್ಯಕ್ಷರು ಅಬ್ಬಕ್ಕ ಸಮಿತಿ, ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಆಲಿ ಅಬ್ಬಕ್ಕ ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಮಾಧ್ಯಮ ಮಿತ್ರರಿಗೂ ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ದಿನಕರ್ ಉಳ್ಳಾಲ್ ಅವರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದ.